ಜಯ ಶ್ರೀರಾಮ್. ಗುರುಗಳು ಮತ್ತೆ ರಾಮನ ಆಶೀರ್ವಾದ ತಗೊಂಡು ಇವತ್ತು ನಾವು ಗೌಡಪಾದ ಅಂದರೆ ಮಾಂಡಿಕ್ಯ ಉಪನಿಷತ್ ಮತ್ತು ಗೌಡಪಾದ ಕಾರಿಕೆಯ ಸಹಿತ ಅನ್ನೋ ಪುಸ್ತಕವನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ವೈದ್ಯತ್ಯ ಪ್ರಕರಣದಲ್ಲಿ 3ನೇ ಪ್ರಕರಣ, ಅದ್ವೈತ ಪ್ರಕರಣ. ಅದ್ವೈತ ಪ್ರಕರಣದಲ್ಲಿ 16ನೇ ಮಂತ್ರ ನೋಡಬೇಕಾಗಿದೆ ನಾವು. ಇಲ್ಲಿ ಕರ್ಮ ಉಪಾಸನೆಗಳಿಗೆ ಗತಿ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಸ್ವಲ್ಪ ಆಗಿತ್ತು, ಬಟ್ ಹಿಂದೆ ಎಲ್ಲ ಪೂರ್ತಿ ರಿವಿಷನ್ ಮಾಡಿದ್ದೇನೆ, ಇವಾಗ ಮುಟ್ಟಕ್ಕೆ ಹೋಗೋದಿಲ್ಲ. ಇದು ಎಪಿಸೋಡ್ ಬಂದಿದ್ದೆ 6ನೇ ಎಪಿಸೋಡ್ ಇವತ್ತು ಮಾಡಬೇಕಾಗಿದೆ. ರಾಗದ್ವೇಷಾದಿಗಳ ಗಡೆ ಇಲ್ಲದ್ದರಿಂದ ಅದ್ವೈತವೇ ಸರಿಯಾದ ದರ್ಶನ, ಅದರಿಂದ ನಾನು ಮಾಡಬೇಕು. ಆದರೂ ಹಿಂದೆ ಜಸ್ಟ್ ಒಂದು ಮಂತ್ರ ಅಷ್ಟೇ, 16ನೇ ಮಂತ್ರದಿಂದ. 16ನೇ ಮಂತ್ರ ಏನು ಹೇಳಿತ್ತು? ಅಲ್ಲಿ ಸಾಧಕರಲ್ಲಿ 3 ಥರ ಹೇಳಿತ್ತು: ಹೀನ, ಮಧ್ಯಮ, ಉತ್ಕೃಷ್ಟ. ಅಂದರೆ ಮೇಲ್ನವರು, ಮಧ್ಯದವರು, ಕೆಳದವರು. ಈ ಸಾಧನೆ ಮಾಡೋರಲ್ಲಿ ಈ ಥರ 3 ಥರ ಇರ್ತಾರೆ. ಅದನ್ನು ಆಶ್ರಮಗಳು, ವರ್ಣಾಶ್ರಮ ಇವೆಲ್ಲ ಹೇಳಿದ್ರು. ಅವೇನಾದರೂ ಹೇಳ್ಕೊಳ್ಳಿ, ನಮ್ಗೆ ಅದು ಇಂಪಾರ್ಟೆಂಟ್ ಇಲ್ಲ. ಇಲ್ಲಿ ಉತ್ತಮಾಧಿಕಾರಿಗೆ ಹಾಗೆ, ಉತ್ತಮಾಧಿಕಾರಿಗೇನು ಶ್ರವಣ ಮನನ ಧ್ಯಾನ, ಮಧ್ಯಮಾಧಿಕಾರಿಗೆ ಉಪಾಸನೆ ಹಾಗೆ. ಇನ್ನು ಅಧಮಾಧಿಕಾರಿಗೆ ಕರ್ಮಕಾಂಡ ಅಂತ ಹಿಂಗೆಲ್ಲ ಹೇಳ್ಕೊಂಡ್ ಬಂದಿತ್ತು ಆವಾಗ್ಲೂ ಕೂಡ ಹಾಗೆ. ನಿಜವಾಗ್ಲೂ ನಾವು ತಿಳ್ಕೊಳಕ್ ಹೋಗ್ಬೇಕಾಗಿರೋದು ನಮ್ಮ ನಿಜವಾದ ಸ್ವರೂಪ. ಗಾಢ ನಿದ್ರೆಯಲ್ಲಿ ಕಂಡುಕೊಂಡಿದ್ದೀವಿ. ಅದು ಹೇಗಿದೆ? ಎರಡನೆಯದಿಲ್ಲದ ಒಬ್ಬನೇ ಅಂತ ನಿಶ್ಚಯವಾಗಿದೆ. ಶಾಸ್ತ್ರದಿಂದ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ, ಯುಕ್ತಿಯಿಂದ ಅದು ಏಕತ್ವ, ಏಕಮೇವ ಅದ್ವಿತೀಯಂ ಅಂತ ಕೂಡ ಇದೆ. ಆದ್ದರಿಂದ ಇನ್ನು ದ್ವೈತಿಗಳಿಗೆ ನೋಡ್ರಿ, ಪರಮಾತ್ಮ ತುಂಬಾ ಕರುಣಾಮಯಿ, ಯಾರನ್ನೂ ಬಿಡೋದಿಲ್ಲ. ಅವನ ಎಷ್ಟೇ ಕೆಳಗಡೆ ಇರಲಿ, ಅವನ್ನ ಏನಾದ್ರೂ ಮಾಡಿ ಅವನ ನಿಜವಾದ ತತ್ವವನ್ನು ಅವನಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳೋ ಕರುಣೆಯಿಂದ, ಪ್ರೀತಿಯಿಂದ, ಪ್ರೇಮದಿಂದ, ವಾತ್ಸಲ್ಯದಿಂದ ಭಗವಂತ ಮಿಕ್ದವ್ರಿಗೂ ಕೂಡ ಆಯಾ ಅಂತಸ್ತು ತಕ್ಕಂತೆ ಸಾಧನೆಗಳನ್ನ ಹೇಳಿದ್ದಾನೆ. ಮಧ್ಯದಲ್ಲಿರೋವ್ರಿಗೇನೋ ಉಪಾಸನೆ, ಇನ್ನೂ ಕೆಳಗಡೆ ಇರೋವ್ರಿಗೇನೋ ಕರ್ಮಕಾಂಡದಲ್ಲಿ ಹೇಳಿರೋ ಅವುಗಳನ್ನೇ ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಅವರು ಉಪಾಸನೆ ಹಂತಕ್ಕೆ ಬರ್ತಾರೆ, ಅಲ್ಲಿಂದ ಜ್ಞಾನದ ಹಂತಕ್ಕೂ ಬರ್ತಾರೆ. ಈಗ ಕರ್ಮಯೋಗ ಮಾಡೋದಕ್ಕೂ ಯೋಗ್ಯತೆ ಇಲ್ಲ. ಅಯ್ಯೋ, ಕರ್ಮಯೋಗ ಏನಾದ್ರು ಸುಲಭ ಅನ್ಕೋಬೇಡ್ರಿ. ಸತ್ವಗುಣಿಗಳಾಗಿರ್ಬೇಕು ಕರ್ಮಯೋಗ ಮಾಡಬೇಕಾದ್ರೆ, ರಜೋಗುಣಿಗಳಿಗೆ ಆಗೋಲ್ಲ. ಯಾಕೆ? ನಾ ಪ್ರಶ್ನೆ ಕೇಳ್ತಾ ಇದ್ದೀನಿ, ರಜೋಗುಣದವ್ರಿಗೆ ಯಾಕಾಗಲ್ಲ ಕರ್ಮಯೋಗ ಮಾಡೋದಕ್ಕೆ? ನೋಡ್ರಿ, ಇಲ್ಲೇ ನಾನು ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಸರ್ ಅವ್ರಿಗೆ. ನಾನ್ ಮಾಡ್ತಾ ಇದ್ದೀನಿ ಅಂತ ರಜೋಗುಣ ಎತ್ಕೊಂಡೇ ಅವ್ರ ಕೆಲಸ ಮಾಡೋದು ಸರ್ ಅವ್ರಿಗೆ. ಮೂವರ್ಗೂ ಇರುತ್ತೆ, ನಾನು ಅನ್ನೋದು ಮೂವರ್ಗೂ ಇರುತ್ತೆ. ರಜೋಗುಣ ಇರೋರಿಗೆ ಜಾಸ್ತಿ ಇರುತ್ತೆ ಸರ್, ರಜೋಗುಣದವ್ರಿಗೆ ಜಾಸ್ತಿ ಇರುತ್ತೆ ಸರ್. ಅದಕ್ಕಿಂತ ಹೆಚ್ಚಾಗಿ ಕರೆಕ್ಟು, ಇಲ್ಲಿ ಕರ್ತೃತ್ವ ತುಂಬಾ ಬಲವಾಗಿರುತ್ತೆ. ನಾನು ಮಾಡೋನು ಅದೇ ಕರ್ತೃತ್ವ. ಅವ್ರಿಗೆ ಈ ತರ ಏಕಾಂತದಲ್ಲಿ ಕುರಿತು ಏನಾದರೂ ಮಾಡಬೇಕು ಅಂದ್ರೆ ಆಗೋದಿಲ್ಲ. ನೀವು ಕತ್ತೆ ಕೆಲಸ ಹೇಳ್ರಿ, ಮಾಡ್ತಾರೆ, ಬಟ್ ನನ್ನ ಹೆಸರು ಬೇಕು, ಬಿರುದು ಬೇಕು, ನಾನು ಹೊಗಳಬೇಕು, ನಾನು ಹಂಗೆ ದುಡ್ಡು ಕೇಳೋದಿಲ್ಲ. ದುಡ್ಡೇನು ಬೇಡ ಅಂತಾರೆ. ಒಂದು ಅರ್ಥದಲ್ಲಿ ಸ್ವಲ್ಪ ಬೆಟರ್ತಾನೆ, ಅವ್ರು ದುಡ್ಡೇನು ಕೇಳೋದಿಲ್ಲ. ಆದರೆ ಈ ಥರದ್ದೆಲ್ಲ ಇರುತ್ತೆ. ಪೇಪರ್ನಲ್ಲಿ ನನ್ನ ಹೆಸರು ಬರಬೇಕು,
ಚೇರ್ ಹಾಕ್ಬೇಕು, ಹೂವಿನ ಮಾಲೆ ಹಾಕ್ಬೇಕು, ಹೊಗಳ್ಬೇಕು, ಪೇಪರ್ನಲ್ಲಿ ಬರಬೇಕು, ಬೋರ್ಡ್ ಹಾಕ್ಕೋಬೇಕು, ಹಿಂಗೆಲ್ಲ ಇರುತ್ತೆ. ಇದು ಸತ್ವಗುಣದವ್ರಿಗೆ ಇದು ಇರಲ್ಲಪ್ಪ. ನಾವೇ ಚೆಕ್ ಮಾಡ್ಕೋಬೇಕು ನಾವು ಎಲ್ಲಿದ್ದೀವಿ ಅಂತ. ನಮಗೆ ಹೆಸರು ಬಿರ್ದು ಆಡಂಬರ, ಈ ನಾಮ ರೂಪ ಕ್ರಿಯೆಗಳು ಅಥವಾ ಹೊಗಳಿಸ್ಕೊಳ್ಳೋದು ಬೇಕು ಅಂತಂದ್ರೆ ನಾನಿನ್ನೂ ರಜೋಗುಣದಲ್ಲಿದ್ದೀನಿ. ಅವ್ರು ಕರ್ಮಯೋಗ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನೋಡ್ರಿ, ಕರ್ಮಯೋಗವೇ ಎಷ್ಟು ಕಷ್ಟ ಇದೆ. ಅಂಥವ್ರು ಏನು ಮಾಡಬೇಕು? ಕರ್ಮಯೋಗ ಮಾಡೋಕ್ಕಾಗಲ್ಲ ಅಂದಾಗ ಅಟ್ಲೀಸ್ಟ್ ಇಷ್ಟನ್ನು ಮಾಡ್ತಾ ಇರಬೇಕು, ಬಟ್ ನೆಕ್ಸ್ಟ್ ಲೆವೆಲ್ಗೆ ಪ್ರಯತ್ನ ಮಾಡ್ತಾ ಇರಬೇಕು. ರಜೋಗುಣದ ಇರೋರು ಸತ್ವಗುಣಕ್ಕೆ ಬರೋದಕ್ಕೆ ಸುಲಭ. ಇದು ವಿಚಾರಗಳನ್ನ ಕೇಳ್ತಾ ಇದ್ರೆ ಯಾರು ಹೋಗ್ಲಿ, ಏನು ಮಾಡಬೇಕಪ್ಪ, ಎಷ್ಟು ಜನ್ಮಗಳಲ್ಲಿ ನಮ್ಗೆ ತೆಗಳಿದ್ದಾರೆ, ಈ ಜನ್ಮದಲ್ಲಿ ಒಂದ್ಸರಿ ಹೊಗಳ್ಬಿಟ್ರೆ ಏನಾಯ್ತು, ಇದಕ್ಕೆ ನಾನು ಯಾಕೆ ಮರಳಾಗಬೇಕು? ನನಗೆ ಹರಿ ನಿನ್ನಾದರೂ ಮೆಚ್ಚಿಸಬಹುದು, ಜನರ ಮೆಚ್ಚಿಸುವುದು ಆಗೋದಿಲ್ಲ ಅಂತ ನಮ್ಗೆ ಎಷ್ಟು ಚೆನ್ನಾಗಿ ಗೊತ್ತು. ಕುದುರೆನ ತಂದೆ ಮಗ ಪರ್ಚೇಸ್ ಮಾಡಿಕೊಂಡು ತಗೊಂಡೋಗಿದ್ದ ಕತೆ ಹೇಳಿದ್ದೇನೆ, ನೆನ್ಸ್ಕೊಟ್ರಿ. ಜನಗಳು ಮೆಚ್ಚಕ್ಕಾಗೋದಿಲ್ಲ. ದಾಸರು ಕೂಡ ಹಾಡಿದ್ದಾರೆ. ಮತ್ತೆ ನಾವು ಎಷ್ಟು ಅಂತ ಮತ್ತೆ ಇನ್ಯಾರು ಮೆಚ್ಚಬೇಕು? ಎಲ್ಲರಿಗೂ ಅಪ್ಪನಾಗಿರೋ ಆ ಪರಮಾತ್ಮ ಮೆಚ್ಚಿದ್ರೆ ಸಾಧ್ಯನಪ್ಪ. ಇನ್ನು ಅವನು ನಾನೇ ಆಗ್ಬಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಮತ್ತೆ ಆನಂದ ಸಿಗುತ್ತೆ, ಅದರಲ್ಲೂ ಅವ್ರಿಗೆ ಆನಂದ ಸಿಗುತ್ತೆ ಅನ್ಕೊಂಡಿದ್ದಾರೆ, ಕರೆಕ್ಟು. ಬಟ್ ಇಲ್ಲಿ ಸಿಗೋ ಆನಂದ 100%, ಅಲ್ಲಿ ಸಿಗೋದು ದುಃಖದ ಸಹಿತ ಇರೋದು. 95% ದುಃಖ ಆದರೆ ಎಲ್ಲೋ 5% ಆನಂದ. ನಾನು ಮಜ್ಜಿಗೆ ಕುಡಿತಾ ಇರ್ತೀನಿ, ಆ ಪಾತ್ರದ ತುಕ್ಕು ಬಂದಾಗ ಮಜ್ಜಿಗೆ ಅಲ್ಲಿ ಕಹಿ ಅನ್ಸುತ್ತೆ. ಚೆನ್ನಾಗಿರುತ್ತೇನೋ? ಪೂರ್ತಿ ಮಜ್ಜಿಗೆ ಚೆನ್ನಾಗಿರೋ ಲೋಟದಲ್ಲಿ ಕುಡಿದ್ರೆ ಹೆಂಗಿರ್ಬೇಕು, ಅದು ರುಚಿ. ಒಟ್ಟಿನಲ್ಲಿ ಯಾಕೆ ಹೇಳಕ್ ಬಂದೆ ಅಂದ್ರೆ, ಇಲ್ಲಿ ಅವರಿಗೆ ಕರ್ತೃತ್ವ ಇರುತ್ತೆ. ನಮ್ಮ ಆಶ್ರಮದಲ್ಲಿ ಎಷ್ಟೊಂದು ಜನ ಕೆಲಸ ಮಾಡಕ್ ಬರ್ತಾರೆ, ದುಡ್ಡುಗೋಸ್ಕರ ಬರಲ್ಲ, ಆದರೂ ಮಾಡ್ತಾ ಇರ್ತಾರೆ. ಹಾಗಾದ್ರೆ ನನಗೆ ಅಷ್ಟು ಅಧಿಕಾರ ಇಲ್ವಾ ಅಂತ ಹಿಂಗೆಲ್ಲ ಕೇಳ್ತಾ ಇರ್ತಾರೆ. ಅಲ್ಲ, ನಾನು ಎಷ್ಟೋ ದಿವಸದಿಂದ ಬರ್ತೀನಿ, ಹಣ ಕೊಡೋಲ್ಲ, ಮಾಡೋಲ್ಲ, ನಾನೇ ನಮ್ಮದು ಜರ್ನಿನಲ್ಲಿ ಬರ್ತೀನಿ, ಕೆಲಸ ಮಾಡ್ತೇನೆ ಆಶ್ರಮದ್ದು, ಮತ್ತು ನನಗೆ ಅಷ್ಟು ಅಧಿಕಾರ ಬೇಡವಾ? ಮತ್ತೇನಿದೆ, ಅಧಿಕಾರ ಕೇಳಿದ್ರೆ ಏನನ್ಬೇಕು? ಹೇಗಿದೆ? ಹಿಂಗೆಲ್ಲ ಕೇಳ್ತಾರೆ. ಹೀಗೆಲ್ಲ ಇರೋದ್ರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿದ್ದಾಗ ಒಬ್ಬ ಸನ್ಯಾಸ ದೀಕ್ಷೆ ಕೊಟ್ರಂತೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಹತ್ರ ಸನ್ಯಾಸಿಗಳು ಬಂದು ಕೇಳಿದ್ರಂತೆ, ನಂದೇನು ಇಲ್ಲಿ ಅಧಿಕಾರ ಅಥವಾ ಪೋಸ್ಟ್ ಅಂತ. ಅದಕ್ಕೆ ಹೇಳಿದ್ರಂತೆ, ನಾನಿಲ್ಲೊಬ್ಬ ಸರ್ವೆಂಟ್, ನೀನು ಇಲ್ಲಿನೊಬ್ಬ ಸರ್ವೆಂಟ್ ಅಂದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಸ್ವಂತ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಕಾಯ ವಾಚ ಮನಸ್ಸ ದುಡ್ಡು ಹಾಕಿ ಎಲ್ಲ ಹಾಕಿ ಕಟ್ಟಿ ಈ ಒಂದು ಇದಕ್ಕೆ ತಂದು ಸನ್ಯಾಸ ದೀಕ್ಷೆ ತಗೊಂಡ್ಮೇಲೆ ಎಲ್ಲವನ್ನೂ ಕೂಡ ಬೇರೆಯವರು ಬಿಟ್ಟಿದ್ದಾಗ ಅವರೇ ಹಾಗೆ ಹೇಳಬೇಕಾದ್ರೆ, ಈಗನೇ ಮೊನ್ನೆ ಬಂದು ಸನ್ಯಾಸ ದೀಕ್ಷೆ ತಗೊಂಡು ನಂದೇನು ಅಧಿಕಾರ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಸ್ವಾಮಿ? ಸ್ವಾಮಿ, ಇವೆಲ್ಲ ಸಾಧನೆ ಮಾಡೋದಕ್ಕೆ ನಾವು ಉಪಯೋಗಿಸ್ಕೋಬೇಕು. ಗಾಂಧೀಜಿನ ಯಾರೋ ಬಂದು ಕೇಳಿದ್ರಂತೆ, ಅವ್ರೇನೋ ತಗೊಂಡು ಹೋಗ್ತಾ ಇದ್ರಂತೆ, ಇವರು ಅದನ್ನು ಎತ್ಕೊಂಡು ಹೋಗೋದಕ್ಕೆ ಕೊಡಿ ನಾನು ಎತ್ಕೊಂಡು ಹೋಗ್ತೀನಿ ಅಂದ್ರೆ ಗಾಂಧೀಜಿ ಹೇಳಿದ್ದೇನು ಗೊತ್ತಾ? ನಾನೇ ಒಬ್ಬ ಆಳು, ನನಗೆ ಇನ್ನೊಬ್ಬ ಆಳು ಬೇಕೇನೋ? ಎಷ್ಟು ಚೆನ್ನಾಗಿದೆ. ನಾನು ಅದು ಕೇಳಿದಾಗ್ಲಿಂದ ನನ್ನ ಕೆಲಸನ ಯಾರ ಕೈನಲ್ಲೂ ಮಾಡ್ಸೋಕೆ ಇಷ್ಟ. ಅದು ಎತ್ತೋದು, ಮಾಡೋದು, ಒತ್ಕೊಂಡು ಹೋಗೋದು ನಾನೇ ಆಳು. ಹೇಗಿದೆ ನೋಡಿ. ಇದು ಹೀಗೆ ಮುಕ್ತರಾದವರು ಅಥವಾ ಸಾಧನೆ ಮಾಡ್ತಾ ಇರೋರು ಅವ್ರನ್ನ ಏನಂತ ಕರ್ಕೊಂತಾರೆ? ಮಲ್ನಾಡಹಳ್ಳಿ ಸ್ವಾಮಿಗಳನ್ನ ತಿರುಕು ಅಂತ ಕರ್ಕೊಂಡ್ರು, ಭಿಕ್ಷದವನು ಅಂತ ಕರ್ಕೊಂಡ್ರು. ನಮ್ಮ ಆಶ್ರಮದ ಸ್ವಾಮೀಜಿ ನಾನು ಒಬ್ಬ ಏನಂತ ಕರೆದ್ರು ಅವರು? ಏನಂತ ಕರ್ತಾರೆ ನಮ್ಮ ಸ್ವಾಮೀಜಿ? ಏನೋ ಕರ್ಕೊಂಡಿದ್ದಾರೆ ಅವರು
ಏನೋ ಕರೆದಿದ್ದಾರಪ್ಪ ಅವ್ರನ್ನ. ಎಸ್. ಆಮೇಲೆ ಇವರು ಯಾರೋ ಇನ್ನೊಬ್ರು ಏನಂತ ಕರೆದಿದ್ದಾರೆ, ಯೋಗಿರಾಮ್ ಸೂರತ್ ಕುಮಾರ್ ಏನ್ ಕರ್ಕೊಂಡಿದ್ದಾರೆ, ಐ ಆಮ್ ಎ ಬೆಗ್ಗರ್. ಹೇಗಿದೆ ನೋಡ್ರಿ, ಹೀಗಿರುತ್ತೆ. ಮಲೆನಾಡು ಸ್ವಾಮಿಗಳು ಪ್ರತಿಯೊಂದು ಅಂಗಡಿಗೆ ಹೋಗಿ ಭಿಕ್ಷೆ ಎತ್ತುತ್ತಾ ಇದ್ರಂತೆ. ಯಾರಾದರೂ ಅವ್ರನ್ನ ಹೊಗಳಕ್ಕೆ ಬಂದ್ರೆ, ಸಾಕಿನ ನೀವು ನನ್ನ ಹೊಗಳಬೇಕು ಅಂತಿದ್ರೆ ದುಡ್ಡು ಕೊಡ್ರಿ. ನಮ್ಮ ಆಶ್ರಮದಲ್ಲಿ 250-300 ಜನ ಹುಡುಗರಿದ್ದಾರೆ. ಅವ್ರಿಗೆ ಅನ್ನ ಕೊಡಬೇಕು, ವಿದ್ಯೆ ಕೊಡಬೇಕು, ಅವ್ರಿಗೆಲ್ಲ ಬಟ್ಟೆ ಬರ್ರಿ ಎಲ್ಲ ಬೇಕು, ಅಷ್ಟು ಮಾಡಿ ಹೊಗಳ್ಬೇಡ್ರಿ ಅಂತ ಆಯ್ತು. ಹೆಂಗಿದ್ಯಪ್ಪ, ಆ ಮೇಲಕ್ಕೆ ಹೋದವ್ರಿಗೆ ಹೊಗಳಿದ್ರು ಕೂಡ ಬೇಡ ಅಂತಾರೆ. ಹೆಂಗಿದೆ, ಇವುಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ಬಟ್ ಅದಕ್ಕೂ ಸಂಬಂಧ ಇಲ್ಲ, ತಿಳ್ಕೊಳ್ಬೇಕಾಗಿರೋ ವಿಚಾರ ಬಂದಿದ್ರಿಂದ ಹೇಳಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಪರಮಾತ್ಮನು ಕನಿಕರದಿಂದ ಅವರಿಗೆ ಬೇರೆ ಬೇರೆ ದಾರಿಗಳನ್ನ ಹಿಡಿದ್ದಾನೆ. ಇನ್ನು ಸ್ವೇಚ್ಛಾ ಪ್ರವೃತ್ತಿಯವರು ಕೂಡ ಹಾಳಾಗೋಗ್ಬಾರ್ದು ಅಂತ ಹೇಳಿ ಅವರಿಗೆ ಕಾಮ್ಯ ಕರ್ಮ ಅಂತ ಹೇಳಿ ಕರ್ಮಕಾಂಡವನ್ನು ತೋರಿಸಿದ್ದಾನೆ. ಈಗಂತೂ ನಮ್ಮ ಕರ್ಮಕಾಂಡ ಮುಚ್ಚೋಗ್ಬಿಟ್ಟು, ಮತ್ತೆ ಇವಾಗ ಏನು ಮಾಡಬೇಕು ಪ್ರಶ್ನೆ ಕೇಳ್ತಾ ಇದ್ದೆ. ಕರ್ಮಕಾಂಡ ಯಾವನು ಹೇಳೋನಿಲ್ಲ, ಮಾಡೋನಿಲ್ಲ, ಅಧ್ಯಯನ ಮಾಡೋವನೇ ಗತಿ ಇಲ್ಲ. ಮತ್ತೆ ಇವಾಗ ಏನು ಮಾಡ್ಬೇಕು, ಈ ಕಲಿಯುಗಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೆ. ಯಾರಾದ್ರು ಕರ್ಮಗಳು, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮಗಳು, ಆಮೇಲಿಂದ ಜಪ, ಪೂಜೆ, ದಾನ, ಧರ್ಮ. ಅದಕ್ಕೆ ಪುರಾಣಗಳಿಗೆ ಮರೆ ಹೋಗ್ಬೇಕು. ಪುರಾಣಗಳು ನಾನು ಕಲಿಯುಗದಲ್ಲಿ ಈ ಪುರಾಣಗಳಿಗೆ ಮರೆ ಹೋದ್ರೂ ಸಾಕು. ಅದಕ್ಕೆ ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರಿಗೆ ವೇದಗಳಲ್ಲಿ ಅಧಿಕಾರ ಇದೆ. ಶೂದ್ರನಿಗೆ ಏನು ಮಾಡಬೇಕು, ಅವನು ಓದಂಗಿಲ್ಲ, ಅವನ ಕಿವಿಗೆ ಬೀಳೋಂಗಿಲ್ಲ. ಅವನಿಗೂ ಹೆಂಗಸರಿಗೂ ಕಿವಿಗೆ ವೇದಗಳೇ ಬೀಳಬಾರದು. ಅವನೇನಾದ್ರೂ ಬಿದ್ದರೆ ಅವನ ಕಿವಿಗೆ ಸೀಸ ಹಾಕಬೇಕು ಕಾಸ್ಬಿಟ್ಟು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಂಗೆಲ್ಲ ಅರ್ಥ ಅಲ್ಲ. ಭಗವತ್ಪಾದರು ಕುರುಬರ ಇದರಲ್ಲಿ ಹುಟ್ಟಿದ್ರು ಕೂಡ ಅವರು ಕೂಡ ಭಾಷ್ಯ ಮಾಡ್ತಾ ಇದ್ರು, ತಪ್ಪೇನಿಲ್ಲ. ಏನಾದ್ರೂ ಇರಲಿ, ಅಲ್ಲಿ ಯಾಕೆ ಹೇಳಕ್ ಬಂದೆ ಅಂದ್ರೆ, ಇಲ್ಲಿ ನಮಗೆ ಗೊತ್ತದು ಶೂದ್ರರು ಅಂದ್ರೆ ಏನ್ ತಗೋಬೇಕು, ಏನೋ ಸ್ವಲ್ಪ ಡಿವಿಯೇಟ್ ಆಗ್ತಾ ಇದೆ, ಬಟ್ ತಿಳ್ಕೊಳ್ಬೇಕಾಗಿರೋದಿದೆ. ಶೂದ್ರ ಅಂದ್ರೆ ಏನ್ ತಗೋಬೇಕು, ಬೇರೆ ಯಾರಾದ್ರೂ ಹೇಳ್ರಿ, ಪ್ರಯತ್ನ ಮಾಡ್ರಿ, ಇಲ್ಲ ಅಂದ್ರೆ ಹೇಳ್ರಿ ಕೃಷ್ಣ. ಇಲ್ಲಿ ಶೂದ್ರ ಅಂದ್ರೆ ಜಾತಿಯಿಂದ ಶೂದ್ರ ಅಲ್ಲ ಸರ್, ಮತ್ತೇನಮ್ಮ, ಗುಣದಿಂದ ಶೂದ್ರ ಯಾರಿರ್ತಾರೋ ಅವ್ರು ತಗೋಬೇಕು. ಹಂಗ್ ತಗೋಬೇಕು, ಕರೆಕ್ಟ್. ಜಾತಿ ಕನ್ಸಿಡರೇ ಮಾಡಬಾರ್ದು. ಒಬ್ಬ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿ ಅವನಿಗೆ ಯಾವುದು ಬೇಡ ಅಂತಂದ್ರೆ ಅವನು ಶೂದ್ರ ಅಲ್ಲದೆ ಮತ್ತೇನೆ. ಅದೇ ಒಬ್ಬ ಶೂದ್ರರ ಹೊಟ್ಟೆಯಲ್ಲಿ ಹುಟ್ಟಿ ಅವನು 3 ಹೊತ್ತು ವಿಚಾರ ಕೇಳ್ತಾ ಇದ್ರೆ ವಿಧುರ, ದಾಸಿಪುತ್ರ. ಮತ್ ಇವ್ರನ್ನೇನನ್ಬೇಕು, ಇವರಿಬ್ಬರನ್ನ ಪಾಂಡು ಬಿಟ್ಬಿಡ್ರಿ, ಅವನ್ ಮೊದಲೇ ಸತ್ತೋಗ್ಬಿಟ್ಟ. ಧೃತರಾಷ್ಟ್ರನ್ನ ಏನನ್ಬೇಕು, ಶೂದ್ರ ಅಂತ ಕರಿಬೇಕು. ವಿದುರನ್ನ ಏನಂತ ಕರಿಬೇಕು, ಆಧ್ಯಾತ್ಮದ ದೃಷ್ಟಿಯಿಂದ ವಿದುರನ್ನ ಬ್ರಾಹ್ಮಣ ಅಂತ ಕರಿಬೇಕು. ಮುಕ್ತನಾಗ್ಬಿಡ್ತಾನ ಅವನು, ಕೃಷ್ಣ ಭಗವಂತ ಅವನ ಮನೆಗೆ ಬರ್ತಾನೆ. ಇರ್ಲಿ, ಹಂಗೆ ಇದು ಮುಂದಕ್ಕೆ ಬರೋಣ. ಅಲ್ಲಿಗೆ ನಾವು ಪುರಾಣಗಳಲ್ಲಿ ಕೇಳ್ಕೊಂಡಾದ್ರೂ ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು, ಭಯ, ಭಕ್ತಿ, ಶ್ರದ್ಧೆ, ದೊಡ್ಡವರಲ್ಲೂ ಹಿರಿಯರಲ್ಲೂ, ಮತ್ತೆ ಪುರಾಣಗಳಲ್ಲಿ ಹೇಳಿರೋದನ್ನು ಮಾಡ್ತಾ ಹಬ್ಬ ಹುಣ್ಣಿಮೆಗಳಲ್ಲಿ, ಮತ್ತೆ ಯಾತ್ರೆ, ಗಂಗಾ ಸ್ನಾನ, ಅಟ್ಲೀಸ್ಟ್ ಇವುಗಳನ್ನ ಮಾಡಿದ್ರು ಸಾಕಪ್ಪ. ಇವುಗಳನ್ನು ನೀವು ಕಾಮ್ಯ ಕರ್ಮದಿಂದ ಮಾಡ್ರೆ ಆ ಫಲ ಸಿಗುತ್ತೆ. ಇವುಗಳನ್ನೇ ನೀವು ಕರ್ಮಯೋಗ ರೂಪದಿಂದ ಮಾಡ್ರೆ ಅವಾಗಲೂ ಕೂಡ ಚಿತ್ತಶುದ್ಧಿ ಆಗ್ಬಿಡುತ್ತೆ. ಹೇಗಿದೆ ನೋಡ್ರಿ. ಸೊ ಅಲ್ಲಿ ಕಾಮ್ಯ ಕರ್ಮಕ್ಕೂ ಮತ್ತು ಕರ್ಮಯೋಗಕ್ಕೂ ಮಧ್ಯೆ ನಿತ್ಯ ಕರ್ಮಗಳನ್ನ ಹೇಳಿದ್ದಾರೆ. ಅವುಗಳನ್ನ ಮಾಡಿದ್ರು ಕೂಡ ಉದ್ಧಾರ ಆಗ್ಬಿಡುತ್ತೆ. ಇಷ್ಟು ಸಾಕಿದೆ, ಸ್ವಲ್ಪ ಡಿವಿಯೇಷನ್ ಮಾತು. ಇಲ್ಲಿ ಪರಮಾತ್ಮನು ಕನಕರದಿಂದ ಅವರಿಗೆ ಉದ್ದೇಶ ಮಾಡಿದ್ದಾನೆ ಅಂತ ಆಯ್ತು. ಇಲ್ಲಿ ನೋಡ್ರಿ, ಪರಮಾತ್ಮನ ತಿಳಿಸ್ಕೊಡ್ಬೇಕಾದ್ರೆ ಕೇನೋಪನಿಷತ್ನಲ್ಲಿ ಕಣ್ಣಿಗೆ ಕಣ್ಣು, ಕಿವಿಗೆ ಕಿವಿ, ಮೂಗಿಗೆ ಮೂಗು, ಮನಸ್ಸಿಗೆ ಮನಸ್ಸು, ಬುದ್ಧಿಗೆ ಬುದ್ಧಿ ಅಂತ ಹೇಳ್ತಾರೆ. ಶರೀರಕ್ಕೆ ಶರೀರ, ಏನ್ ಬೇಕಾದ್ರೂ ಕರ್ಬೋದು. ಹಾಗೆ
ನಾವು ಬಲ್ಬ್ ಅಂತೀವಿ, ಬಲ್ಬ್ ಅಲ್ಲ ಹಿಂದೆಗಡೆ ಇರೋ ಕರೆಂಟ್. ಮಿಕ್ಸಿ ಅಂತೀವಿ, ಅಲ್ಲ ಕರೆಂಟ್. ಟಿವಿ ಅಂತೀವಿ, ರೇಡಿಯೋ ಅಂತೀವಿ, ಕರೆಂಟ್. ಕರೆಂಟಿಂದಲೇ ಇದಕ್ಕೆ ಬೆಲೆ, ಅಸ್ತಿತ್ವ, ಕೆಲಸ ಮಾಡ್ತಾರೆ. ಹಾಗೆ ಇಲ್ಲಿ ಯಾವುದು ಕಣ್ಣು, ಇಂದ್ರಿಯಗಳು, ಅಂತಃಕರಣ ಪರಮಾತ್ಮನ ನೋಡಕ್ಕಾಗಲ್ವೋ, ಆ ಪರಮಾತ್ಮನಿಂದಲೇ ಇವು ಬೆಳಗ್ತಾ ಇದೆ, ಮುಂದಕ್ಕೆ ಇವು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಆಧ್ಯಾತ್ಮಿಕವಾಗಿ, ಆದಿ ಭೌತಿಕವಾಗಿ ಅವನೇ, ಆದಿ ದೈವಿಕವಾಗಿ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ಶಕ್ತಿ ಕೊಡ್ತಾ ಇರೋದು ನನ್ನ ಹಿಂದೆಗಡೆ ಇರೋ ಆತ್ಮತತ್ವ ಅವನು ಅಂತ ಹೇಳ್ತಾ ಇದ್ದಾನೆ. ಹಾಗೆ ಆದ್ದರಿಂದ ಬ್ರಹ್ಮವೆಂದು ನೀನು ತಿಳಿ. ಯಾವುದನ್ನ ಇದು ಅಂತ ಉಪಾಸನೆ ಮಾಡ್ತಾರೋ ಅದಲ್ಲ. ಅದು ಮಾಡಿದ್ರೆ ಅದು ಉಪಾಸನೆ ಮಾಡಿದ ತಕ್ಷಣ ನಾನಿವಾಗ ಆ ರಾಮನ್ ಕುರಿತು ಉಪಾಸನೆ ಮಾಡ್ತಾ ಇದ್ದೀನಿ. ರಾಮ ಏನಾದ? ಆಬ್ಜೆಕ್ಟ್ ಆದ. ನೀವೇನಾದ್ರಿ? ಸಬ್ಜೆಕ್ಟ್ ಆದ. ಅವನೆಂತ ದೇವರು. ಬಟ್ ಒಂದರ್ಥದಲ್ಲಿ ಅಷ್ಟು ಮಾಡೋದು ಕಷ್ಟನಪ್ಪ. ರಾಮನ ದರ್ಶನ ಯಾರಿಗಾಗಿದೆ ಹೇಳುದು? ಇದಕ್ಕೆ ಹೋಲಿಸಿ ನಾನು ಅದನ್ನು ಹೇಳ್ತಾ ಇದ್ದೀನಿ, ಸಿಗುಳ್ತಾ ಇಲ್ಲ. ಆದ್ರಿಂದ ಯಾವುದು ವಿಷಯವಾಯಿತೋ ಅದು ಆತ್ಮನಲ್ಲ. ಆತ್ಮ ಯಾವತ್ತೂ ವಿಷಯವಾಗಲ್ಲ. ಇಲ್ಲಿ ಉಪಾಸನೆ ಮಾಡುವಾಗ ಅವನ ನಾಮ ರೂಪ ಕ್ರಿಯೆ ಗುಣಗಳನ್ನ ಮಾಡಿಕೊಂಡೇ ನಾನು ಧ್ಯಾನ ಮಾಡಬೇಕಾದ್ರೆ ಅಥವಾ ಜಪ ಮಾಡಬೇಕಾದ್ರೆ, ಆದ್ರಿಂದ ಅದು ಆಬ್ಜೆಕ್ಟ್ ಆಯ್ತಲ್ಲ, ಅದಕ್ಕೆ ಅದು ನಿದ್ದೆಗೆ ಬರಲ್ಲ. ಬಿಡ್ರಿ, ಇಷ್ಟಂತೂ ಚೆನ್ನಾಗಿ ನಮಗೆ ಗೊತ್ತಿದೆ. ಆದ್ರಿಂದ ಅದು ಅಕಸ್ಮಾತ್ ನೀವು ಬ್ರಹ್ಮಲೋಕಕ್ಕೆ ಹೋದ್ರು ಮತ್ತೆ ಹುಟ್ಟು ಬರಬೇಕು. ಅದನ್ನು ಮುಂದೆ ಹೇಳ್ತಾರೆ. ಕೊನೆಗೆ ಏನಾಯ್ತು ಇಲ್ಲಿ? ನಿಮ್ಮ ದ್ವೈತದ ಪ್ರಕಾರ ಇವೆಲ್ಲ ರಾಗದ್ವೇಷಗಳಿಂದ ಕೂಡಿರುತ್ತೆ. ಆದರೆ ನಮ್ಮ ಅದ್ವೈತ ತತ್ವ ಸರಿಯಾಗಿರೋದ ದರ್ಶನ. ಅಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಲ್ಲ. ಇಲ್ಲಿ ಸುಮ್ಮನೆ ಕಾಮಕ್ರೋಧ ಅಂತಾರೆ ಅಥವಾ ರಾಗ ದ್ವೇಷ ಎರಡನ್ನು ಹೇಳಿದ್ರು ನೀವು 6 ತಗೊಳ್ರಿ. 6 ಅಂದ್ರೆ 6 ಅಲ್ಲ. ಒಬ್ಬೊಬ್ಬರಿಗೂ ಮಕ್ಕಳು ಮರಿ ಮಕ್ಕಳು 100 ಜನ ಇರ್ತಾರೆ. ಸಂಸಾರ ಎಲ್ಲ ಇದೆ, ದುಃಖಾಲಯ ಇದು. ಇದಕ್ಕೆ ಹಿಂದೆಗಡೆ ಕಾರಣ ಏನು ಅಂದ್ರೆ ಕರ್ತೃತ್ವ ಭೋಕ್ತೃತ್ವ. ಅದನ್ನೇ ಪ್ರಮಾತೃತ್ವ ಅನ್ನೋದು. ನಿಜವಾದ ನನ್ನ ಆತ್ಮಸ್ವರೂಪದಲ್ಲಿ ಇದು ಇಲ್ಲ. ಅದಕ್ಕೆ ನಿದ್ದೆನಲ್ಲಿ ನೋಡಲ್ಲ. ಎಚ್ಚರ ದೃಶ್ಯ ಪ್ರಪಂಚವಾದ ಎಚ್ಚರ ಕನಸಿನಲ್ಲಿ ಇದು ನಾನು ಬಂದೆ, ಹೋದ್ಯ ಪಿಶಾಚೇಂದ್ರ ಬಂದೆ ಗವಾಕ್ಷಿಲಿ ಅಂತ ಬರುತ್ತೆ. ಇಷ್ಟಂತೂ ನಮ್ಗೆ ಚೆನ್ನಾಗಿ ಗೊತ್ತು. ಈಗ ಅದ್ವೈತವೇ ಸರಿಯಾದ ದರ್ಶನ. ಇಲ್ಲಿಂದ ನಾನು ಮಾಡಬೇಕು 6ನೇ ಎಪಿಸೋಡ್. ಭಾಷ್ಯ ಮಾಡ್ತಾ ಇದ್ದೀನಿ. ಇಲ್ಲಿ 17ನೇ ಮಂತ್ರ ಶುರುವಾಗುತ್ತೆ. ಅದಕ್ಕೆ ಮೊದಲು ಇಲ್ಲಿ ಯಾವ್ಯಾವುದರಿಂದ ಹೇಳ್ತಾ ಇದ್ದಾರಪ್ಪ? ಇದು ಯಾವುದಿದಕ್ಕೆ ಪ್ರಮಾಣ? ಶಾಸ್ತ್ರವೇ ಪ್ರಮಾಣ, ಸಾರ್ವತ್ರಿಕ ಪೂರ್ಣ ಅನುಭವ ಪ್ರಮಾಣ, ಯುಕ್ತಿ ಪ್ರಮಾಣ. ಹೇಗಿದೆ ನೋಡ್ರಿ. ಆದ್ದರಿಂದ ಇವುಗಳಿಂದ ನಿರ್ಧರಿಸಿರುವುದರಿಂದ ಅದ್ವೈತ ದರ್ಶನವೇ ಸರಿಯಾಗಿರೋ ದರ್ಶನ. ಅದನ್ನು ಬಿಟ್ಟರೆ ಮತ್ತೊಂದಿಲ್ಲ. ಮಿಕ್ಕಿರೋದು ಬೇರೆ ಅದ್ವೈತ ಒಂದು ಬಿಟ್ಟರು ಮಿಕ್ಕಿರೋದು ಬೇಕಾದಷ್ಟು ಇದೆಯಲ್ಲ. ದರ್ಶನಕಾರರು, ವೆಸ್ಟರ್ನ್ ಫಿಲಾಸಫರ್ಸ್, ಈಸ್ಟರ್ನ್ ಫಿಲಾಸಫರ್ಸ್, ಚಾರ್ವಾಕರು, ಮತ್ತೆ ವೇದ ಇವರೆಲ್ಲ ವೇದನ್ ನಂಬೋರು, ಅವೈದಿಕರು, ಬುದ್ಧ, ಮತ್ತೆ ಇವರು ಯಾರು ಜೈನರು. ಇನ್ನ ದೇವರು ನಂಬೋರು, ದೇವರು ನಂಬದೇ ಇರೋ ಅವರು ಕೂಡ. ಇನ್ನ ಬೇರೆ ಧರ್ಮದವರು, ಇನ್ನು ಸೈಂಟಿಸ್ಟ್ಗಳು, ಎಲ್ಲರೂ ಕೂಡ ತಪ್ಪಾಗಿರುತ್ತೆ ಈ ಆತ್ಮದ ವಿಚಾರ. ಆದ್ದರಿಂದ ಅದ್ವೈತ ದರ್ಶನವೇ ಸರಿಯಾಗಿರೋದು. ನಮ್ಮ ಅನುಭವದಲ್ಲಿ ತೋರಿಸಿದ್ದಾರೆ. ಆದ್ದರಿಂದ ಮಿಕ್ಕ ದರ್ಶನಗಳು ಇದೆಯಲ್ಲ, ಅದ್ವೈತ ಬಿಟ್ಟರೆ ಅವೆಲ್ಲ ದ್ವೈತ ದರ್ಶನಗಳು. ಮತ್ತು ಅದನ್ನೇನಂತಾರೆ? ಅವ್ರು ರಾಂಗ್ ನಾಲೆಡ್ಜ್, ತಪ್ಪು. ಅವ್ರು ಸರಿಯಾಗಿ ಅದು ತಿಳ್ಕೊಂಡಿಲ್ಲ, ಅದಕ್ಕೆ ಅವ್ರಿಗೆ ರಾಗದ್ವೇಷಗಳು ತಪ್ಪೋದಿಲ್ಲ ಅಂತ ಹೇಳ್ತಾ ಇರೋದು. ಅದು ಹೇಗೆ? ಈಗ 17ನೇ ಮಂತ್ರದಲ್ಲಿ ಅದನ್ನು ವಿವರಿಸ್ತಾರೆ. ಸ್ವಸಿದ್ಧಾಂತ ವ್ಯವಸ್ಥಾಸು ದ್ವೈತಿನೋ ನಿಶ್ಚಿತ ದೃಢಂ ಪರಸ್ಪರಂ ವಿರುದ್ಧಂತೆ ತೈರಯಂ ನ ವಿರುದ್ಧತೆ.
ಈ ಸಿದ್ಧಾಂತಿಗಳ ವ್ಯವಸ್ಥೆಗಳಲ್ಲಿ ಇಷ್ಟು ಜನ ಹೇಳಿದ್ನಲ್ಲ ನಾನೀಗ ತಾನೆ, ಈ ದ್ವೈತಿಗಳು ಎಂತಿದ್ದಾರಲ್ಲ, ಅದ್ವೈತ ಬಿಟ್ಟರೆ ಮಿಕ್ಕದವ್ರದ್ದೆಲ್ಲ ದ್ವೈತನೇ. ಇವರು ದೃಢವಾಗಿ ಕನ್ಫರ್ಮ್ ಆಗಿ ಅವ್ರದ್ದೇ ಸರಿ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಪಿಶಾಚಿತ ಬಿಡೋದಿಲ್ಲ, ಅವ್ರದ್ದೇ ಸರಿ. ಅದರಿಂದ ಮತ್ತೇನಾಗ್ತಾರೆ ಅವರು, ಒಬ್ಬೊಬ್ಬರಿಗೆ ಅವರವ್ರಿಗೂ ವಿರುದ್ಧ ಆಗ್ತಾರೆ, ಅದ್ವೈತದವರೆಗೂ ವಿರುದ್ಧ ಆಗ್ತಾರೆ. ಈಗ ನೋಡ್ರಿ, ಕಪಿಲ ಸಾಂಖ್ಯರು ನಮ್ಮದು ಸರಿ ಅಂತ, ಅಲ್ಲಿಗೆ ವೈಶೇಷಿಕರು ನಮ್ಮದು ಸರಿ ಅಂತ, ಅವ್ರು ಇವ್ರಿಗೆ ವೈರಿಗಳು, ಇವರು ಅವ್ರಿಗೆ ವೈರಿಗಳು. ಮತ್ತೆ ಇವ್ರು ತಿಳ್ಕೊಂಡ್ರೆ ನಾವು ತಿಳ್ಕೊಂಡ್ರದ ಸರಿ ಅಂತ ಇವರು, ಅವ್ರು ತಿಳ್ಕೊಂಡ್ರ ಸರಿ ಅಂತ ಅವರು. ಇಬ್ರು ವೇದಗಳನ್ನ ಓದ್ತಾರೆ, ಒಂದೇ ಪುಸ್ತಕ, ಹೆಚ್ಚು ಕಡಿಮೆ ಎಷ್ಟು ಬಂದಿದೆ ನೋಡ್ರಿ. ಈಗ ಇದನ್ನ ಡಿಸೈಡ್ ಮಾಡೋರು ಯಾರು? ಅದ್ವೈತಿಗಳು. ಶಾಸ್ತ್ರಕ್ಕೆ ಹೋಗ್ಬೇಕು, ಶಾಸ್ತ್ರ ಸರಿಯಾಗಿ ತಿಳ್ಕೊಂಡಿಲ್ಲ ಅಷ್ಟೇ. ಆದ್ದರಿಂದ ಒಬ್ಬರಿಗೊಬ್ಬರು ಇವರು ವಿರುದ್ಧವಾಗಿರ್ತಾರೆ ಅಂತ. ಅವ್ರದ್ದು ತತ್ವನೂ ದ್ವೈತ, ಅವರು ವಿರುದ್ಧವಾಗಿರೋರು ಆರ್ಗ್ಯೂ ಮಾಡೋರು ದ್ವೈತ. ಅಲ್ಲಿಗೆ ದ್ವೈತ ದ್ವೈತ ಎರಡೂ ಸರಿ ಇಲ್ಲ. ಹೇಗಿದೆ ಸ್ವಾಮಿ, ಈ ದ್ವೈತದವರು ನೀವಾದ ಅದ್ವೈತದವ್ರದಲ್ಲಿ ಜಗಳ ಆಡ್ತಾರೆ ಅಂದ್ರೆ ನಾವು ಜಗಳ ಆಡಲ್ಲ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಯಾಕೆ ನೀವ್ಯಾಕೆ ಜಗಳ ಆಡೋದಿಲ್ಲ ಅದ್ವೈತದವರು ಅಂತಂದಾಗ, ಅಪ್ಪ ನಾನಿವಾಗ ಆನೆ ಮೇಲೆ ಹೋಗ್ತಾ ಇರ್ತೀನಿ, ಆ ಕಡೆಯಿಂದ ಒಬ್ಬ ಹುಚ್ಚ ಅಲ್ಲಿ ನಿಂತ್ಕೊಂಡು, ನಾನು ಆನೆ ಮೇಲೆ ಬರ್ತಾ ಇದ್ದೀನಿ, ನೀನೇನಾದ್ರೂ ಗಂಡ್ಸಾದ್ರೆ ನನ್ನ ಮೇಲೆ ಬಿಡೋ ಅಂತಾನೆ. ನಾನು ಬಿಡ್ತೀನ? ಪಾಪ ಅವನು ಬುದ್ಧಿ ಸರಿಯಾಗಿಲ್ಲ, ಆದ್ದರಿಂದ ನಾನು ಅವನ ಮೇಲೆ ಬಿಡೋಲ್ಲ, ಪಕ್ಕಕ್ಕೆ ಹೋಗ್ಬಿಡ್ತೀನಿ. ಹಾಗೆ ನಮ್ಗೆ ವಿರುದ್ಧ ಇಲ್ಲ, ಯಾಕೆ ಅವನು ನನ್ನ ಆತ್ಮನೇ, ಅಲ್ಲೂ ನಾನೇ ಇರೋದು. ಆದ್ದರಿಂದ ಅದ್ವೈತಿಗಳಿಗೆ ಯಾರೂ ವಿರುದ್ಧ ಇಲ್ಲ. ಈ ದ್ವೈತಿಗಳಿಗೆ ಇವ್ರಿಗೆ ಅವ್ರ ವಿರುದ್ಧ, ಅವಾಗ ಇವ್ರ ವಿರುದ್ಧ, ಮತ್ತೆ ಇವ್ರ ತತ್ವನೇ ಸರಿ ಅಂತ ಪಟ್ಟು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಪಿಶಾಚಿ ದೆವ್ವ ಹಿಡ್ಕೊಂಡ್ಬಿಟ್ಟಿರ್ತಾರೆ ಅವರು. ಸರಿಯಾಗಿ ವಿಚಾರ ಮಾಡಿದ್ರೆ ಅಲ್ವಾ, ಸಾರ್ವತ್ರಿಕ ಪೂರ್ಣ ಅನುಭವ ಗೊತ್ತಿಲ್ಲ, ಇಷ್ಟು ಆಗಿದೆ. ಈಗ ಇದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಆದ್ರೆ ಇವಿಷ್ಟು ಹೆಚ್ಚು ಕಡಿಮೆ ಇದ್ರು ಅದ್ವೈತದವ್ರಿಗೆ ಇದು ವಿರುದ್ಧ ಇಲ್ಲ. ಈಗ ನೋಡ್ರಿ, ಭಾಷ್ಯದಲ್ಲಿ ಶಂಕರಾಚಾರ್ಯ ಏನ್ ಬರೀತಾರೆ, ಈ ದ್ವೈತಿಗಳು ಅಂದ್ರೆ ಯಾರಪ್ಪ? ಅಲ್ಲ, ಅವ್ರು ಹೇಳ್ತಾರೆ ದರ್ಶನಕಾರರೆಲ್ಲ ದ್ವೈತಿಗಳು. ಆಗಿನ ಕಾಲದಲ್ಲಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿದ್ಯಾರಣ್ಯರು ಫೈಲ್ ಇಲ್ಲ. ಶಂಕರಾಚಾರ್ಯರ ಕಾಲ ಬಂದಿದ್ದೆ 6-7ನೇ ಶತಮಾನ, ಇವ್ರ ಕಾಲ ಬಂದಿದ್ದೆ 13ನೇ ಶತಮಾನ, 12-13 ಆಗಿದೆ. ಅದಕ್ಕೋಸ್ಕರ ಅವ್ರದ್ದು ಫೈಲೇ ಇಲ್ಲ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಹೇಳ್ತಾ ಇದ್ರು, ಶಂಕರಾಚಾರ್ಯರ ಆ ಜಡ್ಜ್ಮೆಂಟ್ ಇದರಲ್ಲಿ ಸೂತ್ರ ಭಾಷೆದಲ್ಲಿ ಹೋದ್ರೆ ಇವರದ್ದು ಫೈಲ್ಗಳೇ ಇಲ್ಲ. ಅಲ್ಲಿ ಇದ್ದಿದ್ದು ಯಾರು ಅಂದ್ರೆ ದರ್ಶನಕಾರರು, ಬುದ್ಧಿಸಂ, ಜೈನರು, ಮತ್ತೆ ಇನ್ನೂ ಒಂದು ಈ ಪುರಾಣಗಳಲ್ಲಿ ಯಾವುದೋ ಒಂದು ತಗೊಂಡು ಹೇಳ್ತಾರೆ, ಭಾಗವತ ಏನೋ ಸ್ವಲ್ಪ ತಗೊಂತಾರೆ. ಇಷ್ಟು ಬಿಟ್ರೆ ಅವರು ಯಾರು ಇಲ್ಲ. ಆಗಿನ ಕಾಲದಲ್ಲಿ ಎಲ್ಲರೂ ಅದ್ವೈತಿಗಳೇ ಆಗಿತ್ತು. ಆ ಅದ್ವೈತದಲ್ಲೇ ಅವರು ತಪ್ಪಾಗಿ ತಿಳ್ಕೊಂಡಿದ್ರು. ಅವರು ಕೂಡ ಅಷ್ಟೇ, ಸತ್ ಮೇಲೆ ನಾವು ವೈಕುಂಠಕ್ಕೆ ಹೋಗ್ಬೇಕು, ಅದೇ ಮೋಕ್ಷ ಅಂತ ಕರ್ಮಕಾಂಡದವರೆಲ್ಲ ಹಂಗೆ ತಿಳ್ಕೊಂಡ್ರು. ಹೀಗಿತ್ತು ಬಿಡ್ರಿ. ಅಲ್ಲಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ದ್ವೈತಿಗಳು ಅಂದ್ರೆ ಯಾರು ಗೊತ್ತು ನಮ್ಗೆ? ಕಪಿಲರು, ಕಣಾದರು, ಬುದ್ಧ, ಆರ್ಹತ ಅಂತಾರೆ. ಇದು ಯಾರೋ ಗೊತ್ತಿಲ್ಲ. ಆರ್ಹತ ಅಂದ್ರೆ ಮೋಸ್ಟ್ಲಿ ಜೈನರು ಇರಬೇಕು. ಮುಂತಾದವರ ದೃಷ್ಟಿಯನ್ನ ಇಟ್ಕೊಂಡು ಇವ್ರನ್ನ ದ್ವೈತಿಗಳು ಅಂತ ಹೇಳ್ತಾ ಇದ್ದೀವಿ. ಈ ಎಲ್ಲಾ ದ್ವೈತಿಗಳು ತರ್ಕವನ್ನು ಉಪಯೋಗಿಸ್ತಾರೆ. ತರ್ಕ ಅಂದ್ರೆ ನಾನೇನು ಹೇಳೋದು, ಇಂಟಲೆಕ್ಚುಯಲ್ ಜಗ್ಲರಿ. ಈ ಇಂಟಲೆಕ್ಚುಯಲ್ ಜಗ್ಲರಿ, ಈ ಸೈಂಟಿಸ್ಟ್ಗಳೆಲ್ಲ ಇಂಟಲೆಕ್ಚುಯಲ್ ಜಗ್ಲರಿ. ಅವ್ರದ್ದೇ ಇಷ್ಟು ಗೊಬ್ಬ ಆದ್ಮೇಲೆ ಸೈಂಟಿಸ್ಟ್ನ ಎಲ್ಲರೂ ಪ್ರಪಂಚದಲ್ಲಿ ಒಪ್ತಾರೆ, ಅವ್ರದ್ದೇ ಇಷ್ಟು ರಾಮಾಯಣ ಆಗಿದೆ. ಆದ್ರಿಂದ ಯಾರು ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಹೋಲ್ಸ್ಕೊಂತಾರೋ ಅವ್ರದ್ದು ಯಾವತ್ತೂ ಪಕ್ಕ ಇರುತ್ತೆ. ಹಾಗೆ ಇಲ್ಲಿ ಆದ್ದರಿಂದ ಇವರು ತಮ್ಮ ತಮ್ಮ ಸಿದ್ಧಾಂತಗಳ ವ್ಯವಸ್ಥೆಗಳಲ್ಲಿ ತಮ್ಮ ಸಿದ್ಧಾಂತಗಳನ್ನ ಪಕ್ಕ ಕರೆಕ್ಟ್ ಆಗಿದೆ ಅಂತ ನಿಶ್ಚಿತರಾಗಿಟ್ಬಿಟ್ಟಿರ್ತಾರೆ. ಅವರ ಅಪ್ರಾಣೆಗೂ ಬದಲಾಯಿಸ್ಕೊಳ್ಳೋಣ.
ಅದಕ್ಕೆ ಯಾರು ಏನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನೊಂದು, ಇದು ನನಗನ್ಸುತ್ತೆ, ಇದು ಆತ್ಮನಿಂದ ಈ ರೀತಿ ಎಲ್ರಿಗೂ ಅನ್ಸುತ್ತೆ. ಯಾಕೆ ಅಂತಂದ್ರೆ ಆತ್ಮನು ಎಲ್ಲರಲ್ಲೂ ಇರೋದ್ರಿಂದ ಅವರವರು ಮಾಡಿದ್ದೇ ಸರಿ ಅಂತ ಅನ್ನಿಸ್ತಾ ಇರುತ್ತೆ. ಇದೊಂದು ರಾಮಾಯಣ. ಅದಕ್ಕೆ ಅತ್ತೆ ಮಾಡೋದು ಅತ್ತೆಗೆ ಸರಿ, ಸೊಸೆ ಮಾಡೋದು ಸೊಸೆಗೆ ಸರಿ. ಹಾಗೆ ಕಳ್ಳ ಅವನು ಮಾಡಿರೋದು ಅವನಿಗೆ ಸರಿ ಅಂತಾನೆ, ಪೊಲೀಸ್ನವ್ರು ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಇದಕ್ಕೆ ಕೋರ್ಟು ಜಡ್ಜ್ಮೆಂಟ್ ಎಲ್ಲ ಬಂದ. ಮತ್ತು ಇವಾಗ ನಾವು ಏನು ಮಾಡಬೇಕು? ಅವನು ಸರಿಯಾ ಇವನು ಸರಿಯಾ ಕಿತ್ತಾಡೋ ಬದಲು ಮತ್ತೆ ಏನು ಮಾಡಬೇಕು? ನಾವು ಏನು ಇಟ್ಕೋಬೇಕು ಆಧಾರ? ಕೋರ್ಟ್ಗೆ ಹೋಗೋದಲ್ಲ. ಇಲ್ಲಿ ಏನು ಇಟ್ಕೋಬೇಕು? ಶಾಸ್ತ್ರವನ್ನು ಇಟ್ಕೋಬೇಕು. ಸಾರ್ವತ್ರಿಕ ಪೂರ್ಣ ಅನುಭವ ಇಟ್ಕೋಬೇಕು. ಶಾಸ್ತ್ರ ಹೇಳಿದ ತಕ್ಷಣ ಪೂರ್ತಿ ಅದ್ರ ಮೇಲೆ ನಂಬು ಅಂತೇನೋ ಏನು ಹೇಳ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ಕೊಂಡ್ಬಿಡ್ರೆ ಹೀಗೆ. ಆದ್ದರಿಂದ ತಾರ್ಕಿಕರು, ಈ ದ್ವೈತಿಗಳು ಇವರೆಲ್ಲ ಏನಂತಾರೆ ಅಂತಂದ್ರೆ, ಇವ್ರನ್ನ ತಾರ್ಕಿಕರು ಇವೆಲ್ಲ ಹಿಂಗೆ ಕರೀತಾರೆ. ಅದಕ್ಕೆ ಇವ್ರದ್ದು ತಪ್ಪಾಗಿರುತ್ತೆ ಅಂತ ಹೇಳಿದೆ. ಆದರೆ ನಮ್ಮ ಪರಮಾರ್ಥ ಅದ್ವೈತ ತತ್ವ ತಪ್ಪಾಗಿರೋದಿಲ್ಲ. ಯಾಕೆ? ನಮ್ಮ ಅನುಭವದಲ್ಲಿ ತೋರಿಸ್ಬಿಡ್ತಾರಲ್ಲ, ಅವ್ರಿಗೇನಾಗುತ್ತೆ, ಅವ್ರದ್ದೇ ಸರಿ ಅಂತ ಪಟ್ಟು ಹಿಡ್ಕೊಂಡ್ಬಿಟ್ಟಿರ್ತಾರೆ. ಈ ಭೂತ ದೆವ್ವ ಹಿಡ್ಕೊಂಡ್ಬಿಟ್ರೆ ಅದನ್ನು ಬಿಡಿಸೋದು ಕಷ್ಟ ಅಂತಾರಲ್ಲ, ಹಾಗೆ ಇವ್ರದ್ದು ದ್ವೈತ. ತಮ್ಗೆ ಎದುರುಗಡೆ ಇರೋವ್ರದ್ದೇನು, ಅವರು ದ್ವೈತವೇ. ಈಗ ನಾವು ಅದ್ವೈತ ಹೇಳ್ತೀವಿ ಅಂತ ಅವ್ರ ಎದುರುಗಡೆ ಹೇಳಕ್ ಹೋದ್ರೆ ಅವ್ರಿಗೂ ನಮಗೂ ದ್ವೈತಿಗಳಂತಾನೆ ಕರೀತಾರೆ. ನಮ್ಮನ್ನು ಹಂಗೆ ಟ್ರೀಟ್ ಮಾಡ್ತಾರೆ. ಬಟ್ ನಮಗೆ ಅವ್ರ ಮೇಲೆ ಬೇಸರ ಇಲ್ಲ, ಕೋಪ ಇಲ್ಲ. ಅದಕ್ಕೋಸ್ಕರ ಅವ್ರದ್ದು ಏನಾಗಿರುತ್ತೆ, ಒಬ್ರನ್ನೊಬ್ರು ದ್ವೇಷಿಸೋದ್ರಿಂದ ನಮ್ಮದೇ ಸರಿ ಅವ್ರ ತಪ್ಪು ಅಂತ ಅವರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು ತಾಂಡವಾಡ್ತಾ ಇರುತ್ತೆ. ಯಾವಾಗ ಅದು ಆಡ್ತೋ ನಿನ್ನ ಮನಸ್ಸು ಚೆನ್ನಾಗಿರೋದಿಲ್ಲ, ನಿನ್ಗೆ ಆನಂದ ಸಿಗೋದಿಲ್ಲ, ಕಟ್ಟಿಟ್ಟ ಪೂರ್ತಿ ದುಃಖ. ಅದಕ್ಕೋಸ್ಕರನೇ ಅವರು ಒಬ್ಬೊಬ್ಬರಿಗೂ ವಿರುದ್ಧವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ವೈದಿಕವಾದ ಅದ್ವೈತ ದರ್ಶನವೆಂಬ ನಮ್ಮ ಪಕ್ಷವು ಯಾವುದಕ್ಕೂ ಭೇದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ ನಮ್ಮ ಅನುಭವದಲ್ಲಿ ತೋರಿಸ್ತಾರಪ್ಪ ಅದು ವಿರುದ್ಧವಾಗಿಲ್ಲ ಅಂತ. ನಮ್ಮ ಅನುಭವದಲ್ಲಿ ಹೇಗೆ ತೋರಿಸ್ತಾರೆ? ಈಗ ನನಗೆ ಈ ಶರೀರ ಇಷ್ಟು ಸೇರಿ ನಾನು ಅಂತೀನಿ, ಬಟ್ ಇದರಲ್ಲಿ ಇದೆಲ್ಲ ಸೇರಿ ಒಂದೇ ನಾನು. ಕೈಗಳು ಬೇರೆ, ಕಾಲುಗಳು ಬೇರೆ, ಕಣ್ಣುಗಳು ಬೇರೆ, ಕಿವಿ ಬೇರೆ, ತಲೆ ಬೇರೆ, ರುಂಡ ಬೇರೆ, ಮುಖ ಬೇರೆ, ಎಷ್ಟು ಬೇರೆ ಬೇರೆ ಅಲ್ವಾ? ಆದ್ದರಿಂದ ಇನ್ನೂ ಒಂದು ಹೇಳ್ತೀನಿ ನೋಡ್ರಿ. ನಾನು ಯಾವಾಗಲೂ ನಂದು ಕೊಡ್ತೀನಿ ಫೇಮಸ್ ಎಕ್ಸಾಂಪಲ್. ಊಟ ಮಾಡ್ತಾ ಇದ್ರು ನಾಲ್ಗೆ ಕಚ್ಚಿದ್ರು, ಹಲ್ಲೆ ನಾಲ್ಗೆ ಕಚ್ಚಿದ್ಯಾ, ತಾಳ್ ನೀನು ಮಾಡ್ತೀನಿ ಅಂತ ಹಲ್ ಕಿತ್ತಾಕಿದ್ರೆ ನಾಲ್ಗೆ ಕಚ್ಕೊಂಡಿದ್ರು ನನಗೇ ನೋವು, ಹಲ್ ಕಿತ್ತಾಕಿದ್ರು ನನಗೇ ನೋವು. ಮಾಡ್ತೀನಿ ಆ ಕೆಲಸನ. ಈ ಅದ್ವೈತಿಗಳು ದ್ವೈತಿಗಳನ್ನ ದ್ವೇಷ ಮಾಡೋದಿಲ್ಲ ಅನ್ನೋದು ಇದಕ್ಕೋಸ್ಕರ. ಯಾಕೆ? ಬೇರೆ ಬೇರೆ ವ್ಯವಹಾರದ ದೃಷ್ಟಿಯಿಂದ ಇದ್ರೂ ನಾನೇ ಅಲ್ಲಿರೋದು. ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಒಂದು ಗಣಪತಿ ಅಂತ ನೋಡಿದ್ರೆ ಅದರಲ್ಲಿ ಮಣ್ಣೇ ಇರೋದು. ಈಗ ಅಲ್ಲಿ ನಾವು ವ್ಯವಹಾರದ ದೃಷ್ಟಿಯಿಂದ ಅದನ್ನು ಗಣಪತಿ ಅಂತ ಕರಿತೀನಿ. ಅದರ ಇಲಿ ಬೇರೆ, ಸೊಂಡ್ಲ ಬೇರೆ, ಕೈ ಬೇರೆ, ಕಾಲ್ ಬೇರೆ, ಮತ್ತೆ ಅದ್ರ ಹೊಟ್ಟೆ ಕಟ್ಟಿರೋ ಹಾವು ಬೇರೆ, ಅವನು ತಿಂತಾ ಇರೋ ಕಡುಬು ಬೇರೆ. ವ್ಯವಹಾರದ ದೃಷ್ಟಿಯಿಂದ ಇವೆಲ್ಲ ನೋಡಿ, ನಾಮ ರೂಪ ಕ್ರಿಯಾಕಾರಕ ಪದಗಳು. ಸರಿಯಾಗಿ ವಿಚಾರ ಮಾಡಿದ್ರೆ ಮಣ್ಣು ಬಿಟ್ಟಿನ್ನೇನು ಇಲ್ಲ. ಹೇಗಿದೆ ನೋಡಿ. ಹಾಗೆ ಮಣ್ಣು ಅನ್ನೋದು ಒಂದು ಅದ್ವೈತ. ಇವು ವ್ಯವಹಾರದ ದೃಷ್ಟಿಯಿಂದ ಉಪಯೋಗಿಸ್ಕೊಳ್ಳಿ. ವ್ಯವಹಾರದಲ್ಲಿ ಹಿಂಗೆಲ್ಲ ಮಾಡಬೇಕಾಗುತ್ತೆ, ಬಟ್ ನನಗೆ ಗೊತ್ತಿರಬೇಕಷ್ಟೆ. ಸೊ ಬ್ರಹ್ಮಜ್ಞಾನಿಗಳಿಗೆ ಇದೇ ವ್ಯವಹಾರದಲ್ಲಿ ಇರೋದು ಒಂದೇ ತತ್ವ, ನನ್ನ ನಿಜವ ಸ್ವರೂಪ. ಅದೇ ವ್ಯವಹಾರದ ದೃಷ್ಟಿಯಿಂದ ಹೀಗೆ ಅನೇಕವಾಗಿ ಇದ್ದ ಅಂತೆಕ್ಕಂತೆ ತೋರ್ತಾ ಇದೆ. ಪರಿಣಾಮ ಆಗಿಲ್ಲ, ಬದಲಾವಣೆ ಆಗಿಲ್ಲ, ಹುಟ್ಟಿಲ್ಲ. ಹೇಗೆ ಹೇಳ್ತೀರಾ? ಗಾಢನಿದ್ರಲ್ಲಿ ನಾನು ಒಬ್ಬನೇ ಇದ್ದೆ, ಎದ್ದಿದ ತಕ್ಷಣ ಬದುಕಂತ ತೋರ್ಕೊಂತು. ಯಾವಾಗ ಹುಟ್ಟು, ಎಲ್ಲಿ ಪರಿಣಾಮ ಆಯಿತು? ಹಿಂಗೆ ಯೋಚನೆ ಮಾಡಬೇಕು. ಎಷ್ಟು ಆಗೋಯ್ತು ನೋಡ್ರಿ, ಒಂದು ಮಂತ್ರ ಮುಗ್ದೇ ಹೋಯ್ತು.
ಆದ್ದರಿಂದ ಆತ್ಮೈಕತ್ವ ಬುದ್ಧಿಯೇ ಸರಿಯಾದ ತಿಳುವಳಿಕೆ, ಅದ್ವೈತ ಅಂತ ನೀವು ಕರ್ಕೊಂಡಿರ್ಬೇಕಾದ್ರೆ. ಮತ್ತೆ ಇದು ಯಾವ ಕಾರಣದಿಂದ ವಿರುದ್ಧ ಅಲ್ಲ ಅಂತ ಹೇಳ್ತೀರಿ ನೀವು? 18ನೇ ಮಂತ್ರ, ಅದ್ವೈತಂ ಪರಮಾರ್ಥೋ ಹಿ ದ್ವೈತಂ ತದ್ವೇದ ಮುಚ್ಯತೆ ತೇಷಾಮುಭಯತ ದ್ವೈತಂ ತೇನಾಯಂ ನ ವಿರುದ್ಧ್ಯತೆ. ಅದ್ವೈತವೇ ಪರಮಾರ್ಥ, ನಿಜವಾಗ್ಲೂ ಇರೋದು ಅದ್ವೈತವೇ, ಅನುಭವಕ್ಕೆ ಹೊಂದೋದು ಅದ್ವೈತವೇ, ಶಾಸ್ತ್ರ ಹೇಳೋದು ಅದ್ವೈತವೇ. ಇನ್ನೇನ್ ಬೇಕಪ್ಪ? ಮತ್ ಯಾರು ಅದನ್ನ ಸಾಧನೆ ಮಾಡಿ ತತ್ವದಲ್ಲಿ ನಿಂತಿದ್ದಾರೋ ಅವ್ರಿಗೆ ಅನುಭವ. ನೀವು ಸಾಧನೆ ಮಾಡೋ ತತ್ವದಲ್ಲಿ ನಿಲ್ರಿ, ಅದ್ವೈತ. ನಾವು ನಿಲ್ಲದೇ ಬೇಕಾಗಿ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೋಡ್ಕೊಂಡ್ರೆ ನಮ್ಗೆ ಎಲ್ಲೂ ಸಂಶಯ ಬರೋದು. ಇನ್ನೇನ್ ಬೇಕು ನಿಮ್ಗೆ? ಕನ್ಫರ್ಮ್ಡ್ 100%. ಮತ್ತೆ ಇವಾಗ ಸಾಧನೆ ಮಾಡೋಕ್ಕೆ ಕಷ್ಟ. ಮುಗ್ದ ಈ ಸರಿ ಅಂತ ಗೊತ್ತಾಗೋಯ್ತು. ಈ ಕೆಲವರು ತಾವು ತಿಳ್ಕೊಂಡಿರೋದೇ ಸರಿ ಅಂತ ಹೇಳಿ ಎಷ್ಟು ಕನ್ವಿನ್ಸ್ ಮಾಡಕ್ ಹೋದ್ರು ಒಪ್ಕೊಳ್ಳಲ್ಲ. ಆ ರಾಜೇಶ್ವರಿ ಅವರು, ಕಲ್ಪನಾ ಅವ್ರಿಗೆ ಗೊತ್ತಷ್ಟೇ. ಅದು ಅವ್ರ ಮನೆಗೆ ಹೋಗಿ ಅವ್ರದ್ದು 1 ಗಂಟೆ ಪ್ರವಚನ ಕೇಳಿ ಅವ್ರ ಯಜಮಾನರು ಮಾಡೋ ಯೋಗಕ ನೋಡ್ಕೊಂಡ್ ಬಂದ್ರು. ನನ್ಗೆ ಆಸಕ್ತಿ ಇಂಥವೆಲ್ಲ, ಪಾಪ ಅವ್ರನ್ನ ಹೊಗಳ್ತೀನಿ ನಾನು. ಆದ್ದರಿಂದ ಎಲ್ಲರೂ ಸೇರಿ ಎಷ್ಟಾದ್ರೆ ಅವ್ರ ಕೈನಲ್ಲಿ ಅಷ್ಟು ಊರನ್ನ ಸ್ವಚ್ಛ ಮಾಡ್ತಾ ಇದ್ರೆ ಕ್ಲೀನ್ ಆಗಿರಲ್ವೇನೋ? ತಪ್ಪೇನೋ? ಅವರವರು ಒಂದೇ ಒಂದು ಹುಲ್ಕಡ್ಡಿ ತೆಗೆದಾಕಿದ್ರು, ಪೇಪರ್ ತೆಗೆದಾಕಿದ್ರು ಸ್ವಚ್ಛ ಆಗಲಿಲ್ವೇನೋ? ಇಷ್ಟೇ ಮಾಡ್ಬೇಕು 100%? ಏನೂ ಇಲ್ಲ. ನೋಡಿ, ಲಿಟಲ್ ಡ್ರಾಪ್ಸ್ ಆಫ್ ವಾಟರ್, ಹನಿ ಹನಿಗೂಡಿದ್ರೆ ಹಳ್ಳ. ಎಷ್ಟು ಚೆನ್ನಾಗಿದೆ ನೋಡಿ, ಹಿಂಗೆಲ್ಲ ಅರ್ಥ ಮಾಡ್ಕೊಳ್ಳೋದು. ಆದ್ದರಿಂದ ಅವ್ರಿಗೆ ಪಟ್ಟಿಡ್ಕೊಂಡ್ಬಿಟ್ಟಿರ್ತಾರ ಅವರು. ಕೊನೆಗೂ ಅವರು ಇಲ್ಲ ನಮ್ಮ ಗುರುಗಳ ಹತ್ರ ಏನು ಕೇಳ್ತೀವಿ, ಅದಕ್ಕೆ ನಾವು ಕೇಳಲ್ಲ ಕರೆ. ಅವ್ರದ್ದು ಹೋಗಲಿ. 12 ವರ್ಷಗಳ ಕಾಲ ಗುರುಕುಲದಲ್ಲಿ ವೇದಗಳನ್ನ ಅಧ್ಯಯನ ಮಾಡಿದವರು, ಕುಲಕರ್ಣಿ ಸ್ವಾಮಿಗಳ ಹೆಂಡತಿ ಗಂಡನ್ನ ಹೆಸರಿಟ್ಕೊಂಡ ಮೊಮ್ಮಗ 12 ವರ್ಷಗಳ ಕಾಲ ಗುರುಕುಲದಲ್ಲಿ ಓದಿದ್ರೆ ರಘು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಸಾರಿ ನಿಮ್ಮ ಅಜ್ಜ ಏನು ಹೇಳಿದ್ದಾರೋ ಕೇಳೋ ಅಂತ. ಅಯ್ಯಯ್ಯಪ್ಪ, ಕೇಳಬಾರ್ದು, ಪಾಪ ಬರುತ್ತೆ. ನನಗೆ ಅವ್ರು ಊಟ ಹಾಕಿದ್ದಾರೆ 12 ವರ್ಷ. ಸ್ವಾಮಿ ಸರಿಯಾ? ಭೀಷ್ಮ ಪಿತಾಮಹ ಹೀಗೇ ಎಡವಿದ್ದು, ಅದಕ್ಕೆ ಸತ್ತ. ಚೆನ್ನಾಗಿ ಅರ್ಥ ಮಾಡ್ಕೋ. ಕೃಷ್ಣ ಭಗವಂತ ಹೇಳ್ತಾನೆ ಮಹಾಭಾರತದಲ್ಲಿ, ನಿಮ್ ವಂಶದಲ್ಲಿ ಯಾರಿಗೂ ಕೇಳೋರು ಹೇಳೋರು ಇಲ್ಲ. ಯಾವಾಗ ಏನ್ ಸಿಕ್ಕಿದ್ರೆ ಅದು ಶಬ್ದ ಮಾಡ್ಬಿಡೋದು. ಹೆತ್ತರಿಕೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡ್ಬೇಕು. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಭೀಷ್ಮನ್ನ. ಅವನೇನ್ ಶಬ್ದ ಮಾಡಿದ್ನೋ ಕೊನೆವರೆಗೂ ಬಿಡ್ಲಿಲ್ಲ. ಬಟ್ ಮಾಡುವಾಗ ಈ ಸಿಂಹಾಸನ ಮೇಲೆ ಯಾರು ಕೂತ್ಕೊಂಡ್ರೆ ಅವ್ರನ್ನ ಕಾಪಾಡ್ತೀನಿ. ವೀರಪ್ಪ ಕೂತ್ಕೊಂತಾನೆ, ಈಗ ಕಾಪಾಡ್ಬೇಕು. ನಾಯಿ ಬಂದು ಕೂತ್ಕೊಳ್ಳುತ್ತೆ, ಕಾಪಾಡ್ಬೇಕು. ನಾನಾಗಿದ್ರೆ ಅಕಸ್ಮಾತ್ ಆ ಥರ ಶಾರ್ಪ ಮಾಡಿದ್ರು, ಈ ವೀರಪ್ಪ ಕೂತ್ಕೊಂಡ್ರೆ ಅವನಿಗೆ ಸಹಾಯ ಮಾಡಿದ್ರೆ ಏನಾಗುತ್ತೆ? ಅವನು ಮಾಡೋ ಪಾಪ ನಿನಗೂ ಬರುತ್ತೆ. ಬೇಕಾ? ಈಗ ಮುಸ್ಲಿಮ್ಸ್ ಮಾಡ್ತಾ ಇದ್ದಾರೆ ನೋಡ್ರಿ, ಅವ್ರ ಜೊತೆ ನಾವು ಸೇರ್ಕೊಂಡು, ಅರೆ ಅವರು ಕುರಾನ್ ಹೇಳ್ತಾರೆ ಅಂತ ಆ ಪಾಪ ನಾವು ಹಂಚ್ಕೋಬೇಕು. ಗೊತ್ತಾ ಇದು? ಗೊತ್ತಾ ನಿಮ್ಗೆ? ಒಬ್ಬ ಮಾಂಸವನ್ನ ತಿಂದ್ರೆ ಅವನಿಗೆ ಮಾತ್ರ ಪಾಪ ಅಲ್ಲ, ಮತ್ ಯಾರ್ಯಾರಿಗೆ? ಆ ಕೋಳಿನ ಹಿಡ್ಕೊಂಡು ತಂದು ಕೊಡೋವನಿಗೆ, ಅದನ್ನ ಕಡಿಯೋವನಿಗೆ, ಮಾರೋವನಿಗೆ, ಅಡುಗೆ ಮಾಡೋವನಿಗೆ, ತಿನ್ನೋವನಿಗೆ ಶಾಸ್ತ್ರ ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದ್ರೆ ಅದನ್ನ ನೋಡೋವನಿಗೂ ಅಂತಾನೆ ಹೇಳ್ಬಿಡುತ್ತೆ. ಅಬ್ಬಾ, ಹೆಂಗಿರುತ್ತೆ ನೋಡ್ರಿ, ಎಷ್ಟು ಇದಾಗಿದೆ. ಹೋಗ್ಲಿ, ಈ ಒಂದು ಪಿತಾಮಹನ್ ಬಿಡ್ರಿ. ಸರ್, ಇಲ್ಲಿ ಧರ್ಮವ್ಯಾಧ ಅವನು ಮಾಂಸ ಕಡಿತಾ ಇರ್ತಾನಲ್ಲ, ಅವನು ಮೋಕ್ಷ ಪಡ್ಕೊಂಡ ಅಂತ ಬರ್ತಲ್ಲ ಸರ್, ಅದು ಕನ್ಫ್ಯೂಸ್ ಆಗೋಗುತ್ತೆ ಸರ್ ಒಂದೊಂದ್ಸತಿ. ಇಲ್ಲ ಅವನ್ ಕಡಿತಾ ಇದ್ದ. ಇಲ್ಲಿ ನಾವು ಅದೇ ಹೇಳಿದ್ದು,
ಪ್ರಮಾತೃತ್ವ ಇರೋದಿಲ್ಲ ಅವನಿಗೆ ಪ್ರಮಾತೃತ್ವ ಇರಲ್ಲ, ಸರಿನಾ ಸರ್? ಅದಿರ್ಲಿ, ಮತ್ ಸಾಧನೆ ಮಾಡ್ಬೇಕಾದ್ರೆ ಪ್ರಮಾತೃತ್ವ ಇದೆ ತಾನೆ? ಹಾ ಹಾ, ಇರುತ್ತೆ ಸರ್. ಇರ್ಲಿ. ಅವನು ಅವ್ರ ತಂದೆ ತಾಯಿಗಳನ್ನ ದೇವ್ರ ರೂಪದಲ್ಲಿ ನೋಡ್ತಾ ಇದ್ನಲ್ಲ, ಅದು ಮಾಡ್ತಾ ಇದ್ದಿದ್ದು ಒಳ್ಳೆ ಪುಣ್ಯದ ಕೆಲಸ. ಇನ್ನೊಂದು, ಅವನ ಜೀವನವನ್ನೇ ಪೂರ್ತಿ ಅದಕ್ಕಿಟ್ಟ ಅವನು. ಆದ್ರಿಂದ ಇದು ಸ್ವಲ್ಪ ಸೂಕ್ಷ್ಮವಾಗಿದೆ. ಕರೆಕ್ಟ್, ಇವೆಲ್ಲ ಬರುತ್ತೆ. ಒಟ್ಟೆಲ್ಲ ಅವನು ಏನ್ ಮಾಡಿದ್ರು ಕೂಡ ನಾನು ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ಮಾಡ್ತಾ ಇದ್ದ, ಬಟ್ ಅದು ತಪ್ಪೇ. ನನಗನ್ಸಿದ್ದು ಅವನ ತತ್ವದಲ್ಲಿ ನಿಂತ ಮೇಲೂ ಅವನು ಮಾಡ್ತಾ ಇದ್ನ ಅಂತ ನನಗೆ ಅದನ್ಸೋದು. ಇದು ನಮ್ಗೆಲ್ಲಾನು ಡೀಟೇಲ್ ಆಗಿ ನೋಡಕ್ ಹೋಗ್ಬಾರ್ದು, ಯಾವುದೋ ಒಂದು ಪಾಯಿಂಟ್ ನಮ್ಗೆ ಹೇಳಕ್ ಹೋಗ್ತಾರೆ. ಎಷ್ಟೊಂದು ಸರಿ ನನಗೆ ಈ ಪ್ರಶ್ನೆಗಳು ತುಂಬಾ ಬರುತ್ತೆ, ಕೆಲವು ಉತ್ತರ ಸಿಗುತ್ತಿಲ್ಲ. ಈಗ ಉದಾಹರಣೆಗೆ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ಹತ್ರ ಇದ್ದು ಕ್ಷತ್ರಿಯರಾದ್ಮೇಲೂ ಮೀನ್ ತಿಂತಾ ಇದ್ರು ಕೊನೆವರೆಗೂ ಅಂದ್ರೆ ನನ್ಗೆ ಅರ್ಥ ಆಗೋದಿಲ್ಲ. ಅದ್ ಹೆಂಗ್ ಮನಸ್ಸು ಬರುತ್ತೆ? ಅಲ್ಲ, ನನ್ಗಿವಾಗ ನಾನು ಇನ್ನೂ ಈ ದಾರಿಗೆ ಬಂದಿರ್ಲಿಲ್ಲ, ಮಾಂಸ ತಿಂತಾ ಇದ್ದೆ, ಹೇಳ್ದೆ ನಂದು ಎಷ್ಟೋ ಸಾರಿ. ತಿರ್ಗ ನನ್ಗೆ ಅದನ್ನ ಮುಟ್ಟಕ್ ಮನ್ಸು ಬರ್ಲಿಲ್ಲ ಒಂದ್ ಸಾರಿ ಅದ್ ನೋಡಿದ್ದಕ್ಕೆ. ಇನ್ನು ವಿವೇಕಾನಂದರು ಈ ಮುಕ್ತರಾಗಿ ಎಲ್ಲ ಆಗಿ ಕೂಡ ಮಾಂಸ ತಿಂತಾ ಇದ್ರು ಅಂದ್ರೆ ನನ್ಗೆ ಆಶ್ಚರ್ಯ. ಏನಪ್ಪ, ನನ್ಗೇನು ಗೊತ್ತಾಗೋದಿಲ್ಲ. ಎಷ್ಟೋ ಸರ್ ನನ್ಗೆ ಡೌಟ್ ಬರೋದೇನು ಅಂದ್ರೆ, ಈ ಕ್ಷತ್ರಿಯ ರಾಮ ತಿಂತಾ ಇದ್ನ ಇಲ್ವಾ? ಇದು ತಲೆ ಕೆಟ್ಟೋಗ್ಬಿಡುತ್ತೆ, ಇದು ಹೋಗ್ಬಾರ್ದು, ಸುಮ್ಮನೆ ಬಿಟ್ಬಿಟ್ರೆ. ಈಗೆಲ್ಲ ಆಗತ್ತಿದೋ ಏನಾದರೂ ಇಟ್ಕೊಳ್ಳಿ. ಇಲ್ಲಿಗೆ ಬರೋಣಪ್ಪ. ಅದಕ್ಕೆ ಯಾವುದೋ ಒಂದಕ್ಕೆ ನಮ್ಗೆ ಅದು ತಿಳಿಸ್ಕೊಟ್ಟಿರ್ತಾರೆ, ಅಷ್ಟನ್ನು ಮಾತ್ರ ತಗೋಬೇಕು. ದೃಷ್ಟಾಂತದಲ್ಲಿ ಎಲ್ಲ ತಗೊಳಕ್ ಹೋಗ್ಬಾರ್ದು. ಈಗ ದೃಷ್ಟಾಂತ ಯಾತಿ ಕೊಟ್ಟರು? ಅವನು 3 ಹೊತ್ತು ದೇವ್ರ ಚಿಂತನೆ ಮಾಡ್ತಾ ಇದ್ದ, ಮತ್ತೆ ತಂದೆ ತಾಯಿಗಳನ್ನ ಅವನು ದೇವ್ರ ರೂಪದಲ್ಲಿ ನೋಡ್ತಾ ಇದ್ದ, ಅಷ್ಟೇ ನೋಡ್ಬೇಕಾಗುತ್ತೆ. ಆ ಗೃಹಸ್ಥಾಶ್ರಮದಲ್ಲಿದ್ದ ಅವಳು ಗಂಡನೇ ಪತಿಯ ದೈವ ಅಂತ ನೋಡ್ತಾ ಇದ್ದ, ಅಷ್ಟಕ್ಕೆ ಅವನಿಗೆ ಆ ಶಕ್ತಿ ಬಂದಿತ್ತು ಅವಳಿಗೆ. ಇವನು ಬ್ರಾಹ್ಮಣ, ಇವನು ಬಂದಿದೆ ಧ್ಯಾನ ಮಾಡ್ಬಿಟ್ಟು ಸ್ವಲ್ಪ ಸಿದ್ಧಿ ಬಂತು ಅಂತ ಅಂದ್ಬಿಟ್ಟು ನಿಗರಿದ್ರೆ ಇರ್ಲಿ ಬಿಡ್ರಿ, ನಾವು ಹಿಂಗ್ ತಗೋಬೇಕು. ಯಾಕೆ ಹೇಳ್ದೆ ಇಲ್ಲಿ ಅಂತಂದ್ರೆ, ಶಬ್ದ ಮಾಡೋವ್ರಿಗೆ ಇವ್ರಿಗೆ ಒಂದಿಷ್ಟು ಇದೇ ಇಲ್ಲ ಅಂತ ಕೃಷ್ಣ ಭಗವಂತ ಕೊನೆಯಲ್ಲಿ ಬೈತಾನೆ ಎಲ್ರಿಗೂ ಈ ದೃಷ್ಟಿಯಿಂದಲೇ. ಇನ್ನ ಭೀಮ, ಈ ದ್ರೌಪದಿ ಏನ್ ಮಾಡಿದ್ಲ? ನಾನು ಅವನ ರಕ್ತ, ಅವನ ತೊಡೆ ರಕ್ತ ತನ್ನ ನನ್ನ ತಲೆಗೆ ಹಾಕೋವರೆಗೂ ನಾನು ಜಡೆ ಕಟ್ಟಲ್ಲ, ಅವಳೊಂದು ಶಬ್ದ. ಭೀಮ ಏನ್ ಮಾಡ್ದ? ಹೆತ್ತರಿಕೆ, ನಾನು ಅವನ ತೊಡೆನ ಸೀಳಿ ರಕ್ತ ತಂದು ನಿನ್ ಜಡೆಗೆ ಹಚ್ಚುತ್ತೇನೆ ಅಂತ ಇವನ್ ಶಬ್ದ. ಕೊನೆಗೆ ಇವರು 1 ವರ್ಷ ಅಜ್ಞಾತವಾಸ ಮುಗಿಸ್ಕೊಂಡ್ ಬಂದ್ರಲ್ಲ, ಅಲ್ಲಿ ಕೃಷ್ಣ ಭಗವಂತ ಬಂದಿದ ತಕ್ಷಣ ಏನ್ ಎಲ್ರು ಎಲ್ಲ ರೆಡಿ ಇದೆ, ಇನ್ಮೇಲೆ 12 ವರ್ಷಗಳ ಕಾಲ ಇವ್ರು ಮಾಡಿದ ಸಾಧನೆ ಅದೇ. ಬೇರೆದು ಮಾಡಿದ್ರು ಅದು ಬೇರೆ, ಯುದ್ಧ ಮಾಡ್ಬೇಕು, ಅವ್ರನ್ನೆಲ್ಲ ನಿರ್ಣಾಮ ಮಾಡ್ಬೇಕು ಅಂತ ಇವರೆಲ್ಲ ಪಟ್ಟ ಕಟ್ಬಿಟ್ಟಿದ್ರು. ಕೃಷ್ಣ ಬಂದ, ನಿಮ್ಗೆ ಮಾಡೋ ಕೆಲಸ ಇಲ್ವಾ? ಏನ್ ನಿಮ್ಮಿದ್ರಲ್ಲಿ 3 ಹೊತ್ತು ಸಾಯ್ತಾ ಇರೋದೇನಾ ಅಂತ ಹೇಳಿ ಒಂದು ಚಾನ್ಸ್ ಕೊಡ್ರಿ, ನೋಡ್ರಿ. ಕ್ಷಮಾ ಗುಣ. ಧರ್ಮರಾಯ ಒಬ್ಬನಿಗೆ ಒಪ್ಪಿಗೆ ಆಗೋದದು, ಮಿಕ್ಕವ್ರು ಯಾರು ಒಪ್ಪಲ್ಲ, ಆಮೇಲೆ ಕನ್ವಿನ್ಸ್ ಮಾಡ್ತಾರೆ ಅಂತ ಇಟ್ಕೊಡ್ರಿ. ಕೃಷ್ಣ ಹೇಳ್ತಾನೆ, ಎಷ್ಟು ಜನ ಸಾಯ್ತಾರೆ ಗೊತ್ತಾ? ನೀವೇನೋ ಈ ತರ ಮಾಡ್ಬಿಟ್ರಿ, ಶಬ್ದ ಮಾಡುವಾಗ ಯೋಚನೆ ಮಾಡಬೇಕು ಅಂತ. ಹಾಗೆ ನಾನೇನಾದ್ರೂ ಆ ಸ್ಥಾನದಲ್ಲಿ ಇದ್ದಿದ್ರೆ ಭೀಷ್ಮ ಪಿತಾಮಹರು ನಾನು ಆ ಥರ ಸಹಾಯ ಮಾಡ್ತಾ ಇರ್ಲಿಲ್ಲ, ಅವ್ರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೆ, ಇಲ್ಲ ನಾನು ಅಲ್ಲಿ ಇರ್ತಾ ಇರ್ಲಿಲ್ಲ. ಏನಾದರೂ ಆಗಲಿ, ಇವು ಈ ಥರದ ರಾಮಾಯಣಗಳು ಇರುತ್ತೆ. ಆ ಕೃಷ್ಣ ಭಗವಂತ ಬಂದು ಅವ್ರದ್ದು ಕೊಟ್ಬಿಡ್ಬೇಕಪ್ಪ, ನಿಮ್ದು ಕರೆಕ್ಟ್ ಆಗಿದೆ ಅಂತ. ದುರ್ಯೋಧನ ಇಲ್ಲ, ಅವ್ರು ತಪ್ಪಿದ್ದಾರೆ ಅಂದ. ನೀನು ಇಲ್ಲಿದ್ದಾರಲ್ಲ ದೊಡ್ಡವರು, ಯಾರನ್ನ ಬೇಕಾದ್ರೂ ಕೇಳು, ಜಾತಕ ನೋಡೋರು ಏನಂತಾರ ಅದಕ್ಕೆ, ಅವ್ರನ್ನ ಕೇಳು. ಕರೆಕ್ಟಾಗಿ ಆಗಿದೆ, ಆದ್ಮೇಲೆ ನಿನಗೆ ಕಂಡಿರೋದು. ಆದ್ರಿಂದ ನೀನು ಕೊಡಬೇಕು ಅಂತ ಅವ್ನು ಕೊಡೋದಿಲ್ಲ ಅಂತ. ಕೊನೆಗೆ ಹಾಳಾಗೋಗ್ಲಿ. ನೋಡ್ರಿ ಎಷ್ಟು ಕೆಳಕ್ ಬರ್ತಾನೆ ಕೃಷ್ಣ ಭಗವಂತ. ಇದು ಸ್ವಾಮಿ ಹೋಗ್ಲಿ, ಅವ್ರು ಅಷ್ಟು 5 ಜನಕ್ಕೆ ಸೇರಿ ಒಂದು ಹಳ್ಳಿ ಕೊಡೋ ಸಾಕು, ಅವ್ರು ಸಂತೋಷವಾಗಿರ್ತಾರೆ. ಅದು ಕೊಡೋದಿಲ್ಲ. ಮತ್ ಬಿಡಪ್ಪ, ಯುದ್ಧ ಗ್ಯಾರಂಟಿ, ನೀವೆಲ್ಲ ಹಾಳಾಗೋದು ಗ್ಯಾರಂಟಿ ಅಂತ ಕೃಷ್ಣನ್ ಗೊತ್ತು. ಆದ್ರಿಂದಾನೆ ಕೊನೆಗೆ ನೋಡ್ರಿ ಎಲ್ಲ ತರ ನೋಡ್ದ. ಇದಕ್ಕೆ ದಂಡಂ ದಶಗುಣಂ 4
ಆಸೆ ತೋರಿಸ್ತಾ, ಲಂಚ ಕೊಟ್ಟ, ಸಮ ಮಾಡೋದಕ್ಕೆ ನೋಡ್ದ, ಸಮನೂ ಆಗಿ ಎಲ್ಲಷ್ಟು ಕೆಳಗೆ ಬಂದ್ಬಿಟ್ಟ. ಆದರೂ ಒಪ್ಲಿಲ್ಲ. ಕೊನೆಗೇನು ದಂಡಂ ದಶಗುಣಂ, ಅಷ್ಟೇ, ಬೇರೆ ದಾರಿ ಇಲ್ಲ. ಹಾಗೆ ಈಗ ನನ್ನ ಪ್ರಶ್ನೆಯಲ್ಲಿ ಬುದ್ಧ ಇದ್ದಿದ್ರೆ ಯುದ್ಧ ಮಾಡ್ತಾ ಇದ್ನ, ಅವನ ಕರ್ಮಯೋಗ ಹೇಳ್ಬೇಕಾಗಿತ್ತು. ಅವನು ಒಂದೇ ಸಾರಿ ಶ್ರವಣವನ್ನು ಹೇಳ್ತಾ ಇದ್ದ ಕೃಷ್ಣ ಭಗವಾನ್. ಇಷ್ಟು ತಿಳ್ಕೊಡ್ರಿ ಸಾಕು. ಓಕೆ, ಇಲ್ಲಿಗೆ ಬರೋಣಪ್ಪ. ಎಲ್ಲಿಂದ ಎಲ್ಲೆಲ್ಲಿಗೋ ಹೋಗ್ತಾ ಇದೆ. ಇಲ್ಲಿ ಯಾಕೆ ಇಷ್ಟೆಲ್ಲ ಬಂತು ಅಂತಂದ್ರೆ, ಎಷ್ಟೊಂದು ಜನ ಒಪ್ಕೊಳ್ಳೋದಿಲ್ಲ. ಅವ್ರದ್ದೇ ಸರಿ ಅಂತಿರ್ತಾರೆ ಅಂತ ಅಂದಿದ್ದಕ್ಕೆ ಹೇಳಿದೆ. ನಮ್ಮ ಕುಲಕರ್ಣಿ ಸ್ವಾಮಿಗಳು ಮೊಮ್ಮಗ ಒಪ್ಕೊಳ್ಳಿಲ್ಲ. ಕೊನೆಗೂ ಅವನು ಹೇಳೋದು, ನಾನು ಅನ್ನ ತಿಂದಿದ್ದೀನಿ 12 ವರ್ಷ, ಅದಕ್ಕೆ ನಾನು ಬೇರೆದ್ ಕೇಳ್ಬಿಟ್ಟು ಆಮೇಲೆ ತಿರ್ಗಾ ಇವ್ರಿಗೆ ಮೋಸ ಮಾಡಿದ್ರೆ ದಡ್ಡ. ನೋಡು, ಭೀಷ್ಮ ಪಿತಾಮಹಂದ ಆಗತ್ತ, ಹಂಗಾಗತ್ ನೋಡು ನಿಂದು. ನನ್ನ ಹತ್ರ ಇದ್ದಿದ್ರೆ ಅವನೊಂದ್ಸಾರಿ ಇದನ್ನು ಹೇಳ್ತಾ ಇದ್ದೆ. ಈಗ ನೀನ್ ಮಾಡ್ತಾ ಇರೋದು ಅದೇ ಕೆಲಸ ಮಾಡ್ತಾ ಇದ್ದೀಯಾ? ಒಂದ್ಸಾರಿ ಕೇಳೋದಿಕ್ಕೇನು ತಪ್ಪಾಗಿದೆಯಾ ಇಲ್ವಾ ತಿಳ್ಕೊಳ್ಳೋದಿಕ್ಕೆ. ಈ ದ್ವೈತ ಫಿಲಾಸಫಿ ಅವ್ರದ್ದು ಏನಾಗುತ್ತೆ ಗೊತ್ತಾ? ಇದಕ್ಕೊಂದು ದೃಷ್ಟಾಂತ ಯಾವ್ದಾದ್ರು ಕೊಡ್ತೀರಾ ಯಾರಾದ್ರೂ? ದ್ವೈತ ಫಿಲಾಸಫಿ ಅವ್ರದ್ದು ಏನಾಗಿರುತ್ತೆ ಅಂತ ಕರೆಕ್ಟ್ ಎಕ್ಸಾಂಪಲ್ ಅಂದ್ರೆ, ಕುರುಡ್ರು, ಪುಟ್ಟ ಕುರುಡ್ರು ಹೋಗಿದ್ದಾರೆ, ಆನೆ ಮುಟ್ಟಿದ್ದಾರೆ. ನಮಗ್ ಗೊತ್ತು ಆನೆ ಅಂತ, ಅವ್ರಿಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳೋದು. ಒಬ್ಬ ಅದನ್ನ ಗೋಡೆ ಅಂತಂದ, ಇನ್ನೊಬ್ಬ ಕಂಬ ಅಂದ, ಇನ್ನೊಬ್ಬ ಹಾವು ಅಂದ, ಇನ್ನೊಬ್ಬ ಇನ್ನೇನೋ ಹೇಳ್ದ, ಕಿವಿನ ಮರ ಅಂತಂದ. ಈಗ ಅಷ್ಟಷ್ಟು ಕರೆಕ್ಟೇ, ಬಟ್ ಅದು ಪೂರ್ತಿ ಏನು? ಆನೆ. ಇದು ಯಾವನು ಗೊತ್ತಿರುತ್ತೆ? ಅದ್ವೈತಿಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಪೂರ್ತಿ ಕಣ್ಣಿರೋವನು ಗೊತ್ತಾಗಿರುತ್ತೆ. ಯಾರಿಗೆ ಜ್ಞಾನ ಇರುತ್ತೋ ಅವನಿಗೆ ಇದು ಆನೆ ಅಂತ ಗೊತ್ತಾಗಿರುತ್ತೆ. ಇವಾಗ ಹೇಳ್ರಿ, ಇವಾಗ ಅವನು ಗೋಡೆ ಅಂತ ಅಂದಿದ ತಕ್ಷಣ ಆನೆ ಗೋಡೆನ ಅಲ್ಲ, ಬಟ್ ಅಷ್ಟು ಸತ್ಯ. ಬಟ್ ಪೂರ್ತಿ ಸತ್ಯ ಏನು? ಈ ದ್ವೈತ ಫಿಲಾಸಫಿ ಅವರದ್ದು ಪ್ರತಿಯೊಬ್ಬರದ್ದು ಹೀಗಾಗಿರುತ್ತೆ. ಅದಕ್ಕೆ ನಾನು ಹೇಳಿದೆ, ಬಿಡ್ರಿ. ಆದ್ದರಿಂದ ಅವ್ರಿಗೆ 2 ಪ್ರಕಾರದಿಂದಲೂ ದ್ವೈತ. ಹೇಗೆ ಅವ್ರದ್ದು ದ್ವೈತ? ಅವ್ರ ಎದುರುಗಡೆ ವಾದ ಮಾಡ್ತಾರಲ್ಲ ಯಾರೋ ಕಪಿಲರು, ಅವರೆಲ್ಲ ಅವರು ದ್ವೈತ. ಈಗ ನಾವು ವಾದ ಮಾಡ್ತೀವಿ ಅಂತ ಇಟ್ಕೊಳ್ರಿ, ಅವ್ರಿಗೆ ನಾವು ಅದ್ವೈತಿಗಳು, ಬಟ್ ಅವ್ರು ನಮ್ಮನ್ನ ದ್ವೈತಿಗಳು ಅಂತಾನೆ ಟ್ರೀಟ್ ಮಾಡ್ತಾರೆ. ಬಟ್ ನಮ್ಮದು ಕರೆಕ್ಟ್ ಆಗಿರುತ್ತೆ, ಅವ್ರು ಒಪ್ಪೋದಿಲ್ಲ. ಬೇಡ್ರಿ, ಒಟ್ಟಿನಲ್ಲಿ ಇದು ಅದ್ವೈತಿಗಳಿಗೆ ವಿರುದ್ಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಯಾಕೆ? ಅದ್ವೈತವು ಪರಮಾರ್ಥ ಇರೋದೇ ಆನೆ. ನೀನು ಅದನ್ನು ಗೋಡೆ ಗೀಡೆ ಅಂತಂದ್ರೆ ಯಾರೇನ್ ಮಾಡೋಕ್ಕಾಗುತ್ತೆ? ದ್ವೈತ ಅಂದ್ರೆ ಏನು? ನಾನತ್ವ. ನೋಡ್ರಿ, ಅವನು ಒಬ್ಬ ಗೋಡೆಯಿಂದ, ಒಬ್ಬ ಹಾವು ಅಂದ, ಒಬ್ಬ ಇನ್ನೇನಂದ ಮರ ಅಂತಂದ, ಇನ್ನೊಬ್ಬ ಕಂಬ ಅಂತಂದ. ನೋಡ್ರಿ, ನಾನತ್ವ ಬೇರೆ ಬೇರೆ. ಅದು ಪೂರ್ತಿ ಅಲ್ವೇ ಅಲ್ಲ. ನೀವು ಇಷ್ಟೆಲ್ಲ ಹೇಳಿದ್ರು ಪೂರ್ತಿ ಅಲ್ಲ. ಯಾರು ಪೂರ್ತಿ ಕಣ್ಣಿದ್ದಾನೋ, ವಿವೇಕ ಇದೆಯೋ, ಜ್ಞಾನ ಆಗಿದೆಯೋ, ಅವನು ಹೇಳೋದು ಕರೆಕ್ಟ್ ಆಗಿರುತ್ತೆ. ಮತ್ತಿದನ್ನೇನು ನಂಬ್ಕೋಬೇಕಾ? ಗಾಢ ನಿದ್ರೆಯಲ್ಲಿ ನೋಡ್ಕೊ, ಮುಗಿದು. ಆದ್ದರಿಂದ ಈ ಭೇದ ಅಂದ್ರೆ ಏನ್ ಸ್ವಾಮಿ? ಅದ್ವೈತದ ಕಾರ್ಯವೇನಪ್ಪಾ? 2 ಇಲ್ಲ ಅಲ್ಲಿ. ಅದ್ವೈತವೇ ಹೀಗೆ ತೋರ್ತಾ ಇದೆ ಕಾರ್ಯ. ಯಾವ್ದು ಅದ್ವೈತ ಕಾರ್ಯ? ಈಗ ನೋಡ್ರಿ, ಗಾಢ ನಿದ್ರೆಯಲ್ಲಿ ಆತ್ಮ ಒಬ್ಬ ಇದ್ದ, ಈಗ ಎಚ್ಚರ ಕನಸುಗಳಲ್ಲಿ ಅನೇಕವಾಗಿ ತೋರ್ತಾ ಇದ್ದಾನೆ. ಆದ್ರಿಂದ ಅದು ಕಾರಣ, ಇದು ಕಾರ್ಯ. ಸ್ವಾಮಿ, ಆತ್ಮನ ಕಾರಣ ಅಂತ ಇಟ್ಕೋಬಾರ್ದು. ಫಸ್ಟ್ ಇಲ್ಲಿ ನಿಲ್ಸಿದ್ರು, ಇಲ್ಲಿ ನಿಂತ್ಕೊಳ್ರಿ ನೀವು. ಅಲ್ಲಿಗೇನು ಆತ್ಮನಿಂದಲೇ ಇದಕ್ಕೆ ಈ ತರ ತೋರ್ತಾ ಇರೋದು ಒಂದು ಫಸ್ಟ್ ಇಟ್ಕೊಳ್ರಿ. ನೀವು ಹೇಳ್ದಂಗೆ ಆ ಅನಾತ್ಮದಿಂದ ಅಥವಾ ಪ್ರಧಾನದಿಂದ ಅಥವಾ ಆಟಮ್ಮಿಂದ ಅಥವಾ ಪರಮಾಣುಗಳಿಂದ ಅಲ್ಲರೂ ಕಾಣ್ತಾ ಇರೋದು, ಪರಿವರ್ತನೆ ಆಗಿರೋದು, ಬದಲಾವಣೆ ಆಗಿರೋದು ಅಲ್ಲ. ಆತ್ಮನೇ ಹಾಗೆ ತೋರ್ತಾ ಇದ್ದಾನೆ. ಅವಸ್ಥೆ ಅಂದ್ರೇನು? ಪರಮಾತ್ಮನು ತೋರಿಕೊಳ್ಳುವ ಬಗೆ. ಅವಸ್ಥೆನೇ ಹಾಗಿದ್ರೆ ಅದ್ರ ಒಳಗಡೆ ಇರೋ ಅರ್ಧ ಡಜನೇನು ಅದು ಅಷ್ಟೇ. ಪರಮಾತ್ಮನೇ ಹಾಗೆ ತೋರ್ಕೊಂತ ಇದ್ದಾನೆ. ಆನೆಯೇ ಗೋಡೆ, ಕಂಬ, ಹಾವು, ಕಂಬ ಹಿಂಗೆಲ್ಲ ತೋರ್ಕೊಳ್ತಾ ಇದೆ ಅಷ್ಟೆ, ಪೂರ್ತಿ ಅಲ್ಲ, ಸತ್ಯವಲ್ಲ. ಆದ್ದರಿಂದ ಅದನ್ನ ಕಾರಣ ಆತ್ಮನೇ, ಅದರಿಂದ ಹಿಂಗೆ ತೋರ್ಕೊಂತ ಇದೆ.
ಅಂತ ಹೇಳ್ತಾರೆ. ಯಾಕೆ? ಎರಡನೇದಿಲ್ಲ, ಅದೊಂದೇ ಇರೋದು ಅಂತ ಚಾಂದೋಕ್ಯದಲ್ಲಿ ಹೇಳಿದೆ. ಮತ್ತೆ ಅಲ್ಲಿ ಹೇಳಿದೆ ನೋಡ್ರಿ, ಅಲ್ಲಿ ಏನಂತ ಹೇಳ್ತು, ತೇಜಸ್ಸನ್ನ ಸೃಷ್ಟಿ ಮಾಡ್ತು, ಮತ್ತೆ ಇನ್ನೊಂದರಲ್ಲಿ ಪಂಚಭೂತಗಳನ್ನ ಸೃಷ್ಟಿ ಮಾಡ್ತು, ಹಿಂಗೆಲ್ಲ ಹೇಳಿದೆ ಅಲ್ಲ. ಅದು ಇದಕ್ಕೆ ಶ್ರುತಿಯ ಪ್ರಮಾಣ. ಅಲ್ಲಿಗೆ 5 ಇದೆಯಲ್ಲ, ದ್ವೈತ ಆಯ್ತಲ್ಲ, ನಿನ್ ಮಗ ವ್ಯವಹಾರ. ಅದಕ್ಕೆ ವ್ಯವಹಾರ ಪರಮಾರ್ಥ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು ಅಂತ ಹೇಳೋದು. ಯುಕ್ತಿಯಿಂದಲೂ ಹೀಗೆ ಏರ್ಪಡುತ್ತೆ. ಯುಕ್ತಿ ಅಂದ್ರೆ ಏನು? ಲಾಜಿಕ್. ಎಂಥ ಯುಕ್ತಿ? ಅನುಭವ ಗಮ್ಯವಾದ ಯುಕ್ತಿ, ಶಾಸ್ತ್ರಯುಕ್ತವಾದ ಯುಕ್ತಿ. ಅದರಿಂದಲೂ ಹೊಂದುತ್ತೆ. ಸಾರ್ವತ್ರಿಕ ಪೂರ್ಣ ಅನುಭವದಿಂದ ನೀನೇ ನೋಡ್ಕೊಂಡ್ರು ಹೊಂದುತ್ತೆ. ಶಾಸ್ತ್ರ ಹೇಳೋದು ಅದನ್ನೇ. ಇನ್ನೆಷ್ಟು ಬೇಕಪ್ಪ ನಿನಗೆ? ಆಗೋಯ್ತು. ಕಾರಣದಿಂದಲೂ ಕಾರ್ಯವೇ ತೋರ್ತಾ ಇದೆ. ಮಣ್ಣಿನಿಂದಲೇ ಮಡಕೆ ಗಿಡಕೆ ಆಗ್ಬೇಕು, ಚಿನ್ನದಿಂದಲೇ ಆಭರಣಗಳಾಗಬೇಕು, ಹಾಗೆ ಆತ್ಮನಿಂದಲೇ ಪ್ರಪಂಚ ತೋರ್ಬೇಕು. ನೋಡ್ರಿ, ಕಾರಣದಿಂದಲೂ ಕಾರ್ಯ. ಅವರು ಕೂಡ ತೋರಿಸ್ಬಿಟ್ರ ಅಲ್ಲೇ. ಚಿತ್ತದ ಅಲುಗಾಟ ಇಲ್ಲದೆ ಇರೋ ನಿದ್ದೆ ನೋಡ್ಕೊ, ಸಮಾಧಿ ನೋಡ್ಕೊ, ಮೂರ್ಛೆ ನೋಡ್ಕೊ, ಅಲ್ಲೂ ಹಂಗೆ ಇರುತ್ತಲ್ವ, ಇನ್ನೇನು ಬೇಕೋ? ದ್ವೈತ ಇರುತ್ತ ಅಲ್ಲಿ? ಇರೋದಿಲ್ಲ. ಮತ್ತೆ ಹೀಗಿದೆ ಅಂತಂದ್ರೆ ಅದು ಮತ್ತೆ ಹುಸಿ ತೋರಿಕೆ. ಹಗ್ಗ ನೋಡಿದಾಗ ಹಾವಿರುತ್ತೇನೋ? ಇರಲ್ಲ. ಮತ್ತೆ ಹಾವಂತ ಹೆದರ್ಕೊಂಡಿದ್ದೆಲ್ಲ ಅದು ರಾಂಗ್ ನಾಲೆಡ್ಜ್. ಹಗ್ಗವೇ ಎರಡಿದೆಯಾ? ಅಲ್ಲಿ ಎರಡಿದೆಯಾ ಹೇಳು? ಹಗ್ಗವೇ ಹಾವಾಗಿ ತೋರ್ತಾ ಇದೆ, ಅಲ್ಲಿಲ್ಲ. ನೀನದು ಎಡೆ ಎತ್ತಿದೆ, ಬಾಲ ಎತ್ತಿದೆ, 2 ಹಲ್ಲುಗಳಿದೆ, ಕಚ್ಚಿದ್ರೆ ಸತ್ತೋಗ್ತೀನಿ ಅಂತ ನೀನ್ ಮಾಡ್ಕೊಂಡಿದ್ದೀಯ. ಮಾಡ್ಕೊಂಡಿದ್ದ ತಕ್ಷಣ ಸತ್ಯ ಆಗ್ಬೇಕಲ್ಲ, ಅಂದ್ಕೊಂಡ್ಬಿಟ್ರೆ ಸತ್ಯ ಆಗ್ಬೇಕಾಗಿಲ್ಲ. ಹೀಗೆ ನಾವು ಯೋಚನೆ ಮಾಡಬೇಕು ನೋಡ್ರಿ. ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ನಾವು ಇದನ್ನ ಇಟ್ಕೊಂಡು ಓದಿದ್ರೆ ಏನು ಕಷ್ಟ ಇದೆ? ಭಾಷ್ಯವೇ ಸುಲಭವಾಗಿ ಅನಿಸುತ್ತೆ. ಸ್ವಾಮಿಗಳು ಬೇರೆ ಬೇರೆದೆಲ್ಲ ತಗೊಂಬಂದಲ್ಲಿ ಈ ಒಂದು ಪ್ಯಾರ ಕೊಟ್ಟಿರೋದಕ್ಕೆ 2 ಪೇಜ್ ಬರೆದಿರ್ತಾರೋ ಅಲ್ಲಿ. ಅದಕ್ಕೆ ಅದನ್ನು ತಿಳ್ಕೊಂಡಿರ್ಬೇಕು, ಇದು ತಿಳ್ಕೊಂಡಾಗ ಹೀಗೂ ತಿಳ್ಕೊಬೇಕು, ಹೀಗೆ. ಆದ್ದರಿಂದ ದ್ವೈತವು ಅದ್ವೈತದ ಭೇದ ಅಂತ ಅನ್ಸುತ್ತೆ ಅಷ್ಟೇ, ಕಾರ್ಯ ಅಂತ ಅನ್ಸುತ್ತೆ. ಈ ದೃಶ್ಯ ಪ್ರಪಂಚ ಕಾರ್ಯವೇ ಅಷ್ಟಲ್ಲೇ. ಅದಕ್ಕೆ ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಕಾರ್ಯ. ಇಲ್ಲ, ಅವಸ್ಥೆ ಅಂದಿದ ತಕ್ಷಣ 3 ಅವಸ್ಥೆಗಳು ತಗೋಬೇಕು. ಹಾಗೆ ಸೊ 2 ಪ್ರಕಾರದಿಂದಲೂ ದ್ವೈತವೇ. ಹಾಗೆ ಅಲ್ಲಿಗೆ ದ್ವೈತ ನಿಜವಾಗ್ಲೂ ಇರೋದಿಲ್ಲ. ಅಲ್ಲಿಗೆ ದ್ವೈತ ಅಂತ ಏನು ಹೇಳ್ತೀಯೋ, ವ್ಯವಹಾರ ಅಂತ ಏನು ಹೇಳ್ತೀಯೋ, ಅದು ಅದ್ವೈತದ ಕಾರ್ಯವೇ ಅಷ್ಟೇ. ಈಗ ಕರೆಂಟ್ ಒಂದೇ, ಅದರಲ್ಲಿ ಬಲ್ಬ್ಗಳು ಅನೇಕ. 0 ಕ್ಯಾಂಡ್ಲಿಂದ ಫ್ಲಡ್ ಲೈಟ್ವರೆಗೂ ಕಲರ್ಗಳು ಬೇರೆ, ಅದರ ಆಕಾರಗಳು ಬೇರೆ, ಅದರ ರೂಪ ಬೇರೆ, ಅದ್ರ ಕ್ರಿಯೆ ಬೇರೆ. ಇಲ್ಲಿ ಲೈಟ್ ಕೊಡುತ್ತೆ, ಮನೆಯಲ್ಲಿ ಫ್ರಿಜ್ ಕೆಲಸ ಮಾಡುತ್ತೆ, ಪಡ್ಸಾಲೆಯಲ್ಲಿ TV, ರೇಡಿಯೋ ಎಲ್ಲ ಬೇರೆ. ಮತ್ತು ಅದನ್ನೇ ಮಿಷನ್ಗೆ ಉಪಯೋಗಿಸಿದ್ರೆ ಪ್ರಯಾಣಕ್ಕೂ ಸಹಾಯ ಆಗುತ್ತೆ. ನೋಡ್ರಿ ಹೇಗೆ ಕರೆಂಟ್ ಎಷ್ಟು, ಬಟ್ ಕರೆಂಟ್ ಒಂದೇ ತಾನೆ. ಆ ಕರೆಂಟೇ ತಾನೆ ಇಲ್ಲಿಗೆ ಮುಖ್ಯ. ಅದು ಕಾರಣ, ಇದು ಕಾರ್ಯ. ನೀವು ಹೇಗೆ ನೋಡ್ಕೊಂಡ್ರು ಅದು ಅರ್ಥ ಆಗ್ಬೇಕು. ಹಿಂಗೆ ಯಾವ ಪ್ರಕಾರದಿಂದ ನೋಡ್ಕೊಂಡ್ರು ಅದು ದ್ವೈತವೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ 2 ಪ್ರಕಾರ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ? 2 ಪ್ರಕಾರ ಅಲ್ಲ, ಎಷ್ಟು ಪ್ರಕಾರ ಬೇಕಾದ್ರೂ ಆಯ್ತು. ಶಾಸ್ತ್ರದಿಂದಲೂ ಅದ್ವೈತ, ಸಾರ್ವತ್ರಿಕ ಪೂರ್ಣ ಅನುಭವದಿಂದಲೂ ಅದ್ವೈತ, ನಿಮ್ಮ ಯುಕ್ತಿಯಿಂದಲೂ ಅದ್ವೈತ, ನಿಮ್ಮ ಅನುಭವದಿಂದಲೂ ಅದ್ವೈತ. ಇಲ್ಲಿ ಸದ್ಯಕ್ಕೆ 2 ಹೇಳಿದ್ದಾರೆ, ಯಾಕೆಂದ್ರೆ ಮೇಲೆ 2 ಹೇಳಿದ್ದಿದ್ದು ಶಾಸ್ತ್ರ ಮತ್ತು ಯುಕ್ತಿ. ಅದಕ್ಕೆ 2ರಿಂದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಭ್ರಾಂತರಾಗಿರುವುದರಿಂದ ದ್ವೈತ ದೃಷ್ಟಿ, ರಾಂಗ್ ನಾಲೆಡ್ಜ್. ಯಾರಿಗೆ ಭ್ರಾಂತಿ ಇರೋದಿಲ್ವೋ, ಯಾರಿಗೆ ರಾಂಗ್ ನಾಲೆಡ್ಜ್ ಇಲ್ಲದೆ ವಿದ್ಯೆ ಇರುತ್ತೋ ಅವ್ರಿಗೇನು ಅದ್ವೈತ. ಯಾರಿಗೆ ಕಣ್ಣಿದೆಯೋ ಅವ್ರಿಗೇನು ಆನೆ ಪೂರ್ತಿ.
ಆ ಕಾರಣದಿಂದ ಈ ನಮ್ಮ ಪಕ್ಷವು ಅವರಿಗೆ ವಿರುದ್ಧ ಆಗೋದಿಲ್ಲ. ನಮ್ಮ ಅದ್ವೈತ ಯಾರಿಗೂ ವಿರುದ್ಧ ಆಗೋದಿಲ್ಲ. ನೋಡೋದಕ್ಕೆ ದ್ವೈತ ಥರ ಕಾಣುತ್ತೆ. ಅದಕ್ಕೆ ನಾನು ಹಲ್ಲನ್ನ ಕಿತ್ತಾಕೋದಿಲ್ಲ. ನಾಲ್ಗೆ ಕಚ್ಕೊಂಡ್ರು ನನಗೆ ನೋವು, ಹಲ್ ಕಿತ್ತಾಕೊಂಡ್ರು ನನಗೆ ನೋವು. ಅದು ಕಿತ್ತಾಕೋಕೆ ಹೋಗಲ್ಲ. ಹೇಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಮತ್ತು ಅದು ಶಾಸ್ತ್ರದಲ್ಲಿ ಇನ್ನೊಂದು ಕಾರಣ ಅಥವಾ ಅನೇಕವಾಗಿರೋದನ್ನು ತೋರಿಸ್ತಾರೆ. ಇಂದ್ರನ್ ನೋಡ್ರಿ, ಒಬ್ಬನೇ ಇರೋದು, ಅನೇಕವಾಗಿ ತೋರ್ತಾನ ಅವನು. ಅವ್ರಿಗೆ ಸಿದ್ಧಿ ಇದೆ. ಅವ್ರು ಏನು ಅನ್ಕೊಂತಾರೋ ಅದು ಯಾವಾಗ ಬೇಕಾದರೂ ಅವನು ಅನೇಕವಾಗ್ಬೋದು. ಅಹಲ್ಯ ಕಥೆಯಲ್ಲಿ ಇವನು ಗಂಡನ ವೇಷ ಹಾಕ್ಕೊಂಡಿದ್ದು ನೋಡ್ರಿ. ದೇವತೆಗಳಿಗೆ ಅದಿದೆ, ಈವನ್ ರಾಕ್ಷಸರಿಗೆ ಇದೆ. ದೇವತೆಗಳವರೆಗೂ ಯಾಕೆ ಹೋಗ್ತೀರಾ? ಹೇಗಿದೆ ನೋಡ್ರಿ. ಶೂರ್ಪಣಖಿ ಸುಂದರಿಯಾಗಿರೋದು ವೇಷ ಹಾಕ್ಕೊಂಡು ರಾಮ ಲಕ್ಷ್ಮಣ ಹತ್ರ ಬರಲಿಲ್ವೇನೋ? ರಾವಣ ವೇಷ ಹಾಕ್ಕೊಂಡು ಸನ್ಯಾಸಿ ಆಗ್ಲಿಲ್ವೇನೋ? ಅವನು ಜಿಂಕೆ ಆಗಲಿಲ್ವೇನೋ? ಏನ್ ಬೇಕಾದ್ರೂ ಈ ರಾಕ್ಷಸರಿಗೆ ಇದ್ಮೇಲೆ ಇವ್ರಿಗೆ ಇರೋದೇನು ದೊಡ್ಡದು ದೇವತೆಗಳಿಗೆ. ಹಾಗೆ ಅದನ್ನು ಹೇಳ್ತಾ ಇದ್ದಾನೆ. ದೇವತೆಗಳಿಗೆ ಇದ್ಮೇಲೆ ಕೃಷ್ಣನ್ಗಿರಲ್ವಾ? ಕೃಷ್ಣನ್ಗೂ ಇದೆ. ಒಂದ್ಸಾರಿ ಏನಾಯ್ತಂದ್ರೆ, ಈ ಬ್ರಹ್ಮದೇವ ನೋಡ್ದಂತೆ ಈ ಕೃಷ್ಣ ಇವನಿಗೇನಾದ್ರೂ ಮಾಡಿ ಒಂದು ಆಟ ಆಡಿಸ್ಬೇಕು ಅಂತ ಹೇಳಿ ಬ್ರಹ್ಮದೇವ ಏನ್ ಮಾಡ್ತಂತೆ, ಕೃಷ್ಣನ್ನ, ಗೋವುಗಳನ್ನ, ಆ ಗೋಪಾಲಕರನ್ನ, ಗೋಪಿಯರನ್ನ ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಂತ. ಎತ್ಕೊಂಡ್ಬಂದಲ್ಲಿ ಬ್ರಹ್ಮನ ಆ ಒಂದು ಇದರಲ್ಲಿ ಅವನ ಒಂದು ಇದ್ರಲ್ಲಿ ಲೋಕದಲ್ಲಿ ಇಟ್ಕೊಂಡ್ಬಿಟ್ನಂತೆ. ಕೃಷ್ಣನಿಗೆ ಆಟ ಆಡ್ಸಕ್ ಹೋದ್ರೆ ಆಗುತ್ತೇನೋ? ಈ ಬ್ರಹ್ಮ ಯಾರು? ಪೋರ್ಟ್ಫೋಲಿಯೋ. ಪರಮಾತ್ಮನ ಕೆಳಗಡೆ ಕೆಲಸ ಮಾಡ್ತಾ ಇರೋ ಸಬಾರ್ಡಿನೇಟು. ಸೃಷ್ಟಿ ಸ್ಥಿತಿ ಲಯ ಮಾಡೋ ವಿಷ್ಣು, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಷ್ಟೇ. ಕೊನೆಗೇನಾಯ್ತು? ನೀನ್ ಚಾಪೆ ಕೆಳಗೆ ತೂರಿದ್ರೆ ನನಗೆ ರಂಗೋಲಿ ಕೆಳಗೆ ತೂರಕ್ಕಾಗಲ್ಲ ಅಂತ ಹೇಳಿ ಅವನು ಮತ್ತೆ ಇನ್ನೊಬ್ಬ ಕೃಷ್ಣನ್ನ, ಗೋವುಗಳನ್ನ, ಮತ್ತೆ ಈ ಗೋಪಾಲಕರನ್ನ, ಗೋಪಿಯರನ್ನ ಸೃಷ್ಟಿ ಮಾಡ್ಕೊಂಡು ಮಾಮೂಲಿಯಾಗಿದ್ನಂತೆ. ಅವನು ಬ್ರಹ್ಮದೇವ ನೋಡೋಣ ಇವಾಗ ಏನ್ ಮಾಡ್ತಾನೆ. ಕೃಷ್ಣ ಅಂತ ಬಂದು ನೋಡಿದ್ರೆ ಅಲ್ಲಲ್ಲೇ ಎಲ್ಲ ಇನ್ನೊಂದು ಸೆಟ್ ಇದೆಯಲ್ಲ. ಅಯ್ಯೋ ನನ್ನ ದಡ್ಡ, ನಾನು ಹೋಗೋ ಕೃಷ್ಣನ್ ಇದು ಮಾಡಕ್ ಬಂದಲ್ಲ ಅಂತ ಅವನು ನಾಚಿಕೆ ಮಾಡ್ಕೊಂಡ ಅಂತ ಹೇಳೋದು. ಹಿಂಗೆ ಅಂದ್ರೆ ಪರಮಾತ್ಮನು ಅನೇಕವಾಗಿ ತೋರ್ಬೋದು ಅನ್ನೋದಕ್ಕೆ ಇಂದ್ರಂದು ಇವೆಲ್ಲ ದೃಷ್ಟಾಂತಗಳು ತಗೋಬೇಕು. ಹೀಗೆ ಆದರೆ ಅಲ್ಲಿ ಎರಡನೇದು ಇರೋದಿಲ್ಲ. ವ್ಯವಹಾರ ದೃಷ್ಟಿಯಿಂದ ಏನ್ ಬೇಕಾದರೂ ಆಗ್ಬೋದು. ಅಲ್ವಾ? ಇದು ಈ ಅಜ್ಞಾನದಿಂದ, ಭ್ರಾಂತಿಯಿಂದ ಎರಡು ತೋರೋದಕ್ಕೂ ಅದ್ವೈತದಲ್ಲಿ ಆ ಥರ ಭ್ರಾಂತಿ ಗಿಂತಿ ಇಲ್ವಲ್ಲ. ರೈಟ್ ನಾಲೆಡ್ಜ್ ಆನೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಅನೇಕತ್ವ ಇದೆ, ಇದ್ರೂ ಕೂಡ ಅದು ಒಂದೇ ಪೂರ್ತಿ ಆನೆ ಅಂತ ಗೊತ್ತಾಗುತ್ತೆ. ಹಾಗೆ ನೀವು ಈ ಅವಸ್ಥೆನ್ರಿ, ಅವಸ್ಥೆ ಒಳಗಿರೋ ಅರ್ಧ ಡಜನ್ ಅಂತನ್ರಿ. ಬ್ರಹ್ಮಜ್ಞಾನಿಗಳಿಗೆ ಇದು ಆನೆ ಅಂತ ಗೊತ್ತಾಗ್ಬಿಡುತ್ತೆ. ಇದು ಅದ್ವೈತ, ಪರಮಾತ್ಮನೇ ಅಷ್ಟೇ ಬೇಕಾಗಿದೆ. ಸೊ ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ, ಈ ಅದ್ವೈತಿಗಳಿಗೆ ದ್ವೈತಿಗಳು ವಿರೋಧವಲ್ಲ. ಯಾಕೆ? ಅದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅದೇ ಒಬ್ಬ ಆನೆ ಮೇಲೆ ಹೋಗ್ತಾ ಇರ್ತಾನೆ, ಆ ಕಡೆಯಿಂದ ಒಬ್ಬ ಇವನು ಹುಚ್ಚ ತಲೆ ಕೆಟ್ಟೋಗ್ಬಿಟ್ಟಿದೆ ಅವನಿಗೆ. ನೀನು ಗಂಡಸಾದ್ರೆ ನನ್ನ ಮೇಲೆ ಆನೆ ಬಿಡೋ, ನಾನು ಆನೆ ಮೇಲೆ ನನ್ನ ಆನೆ ಮೇಲೆ ಬರ್ತಾ ಇದ್ದೇನೆ ಅಂತ ಅವನು ಇವನು ಬಿಡ್ತಾನ? ಬಿಡೋದಿಲ್ಲ. ಅದಕ್ಕೆ ಪಕ್ಕದಲ್ಲಿ ಹೋಗ್ತಾನೆ. ಅದಕ್ಕೆ ಅದ್ವೈತಿಗಳು ಈ ದ್ವೈತಿಗಳ ಹತ್ರ ವಾದ ಮಾಡಕ್ಕೆ ಹೋಗಲ್ಲ. ಯಾಕೆ? ಫಸ್ಟ್ ಆಫ್ ಆಲ್ ಅವ್ರು ಏನು ತಿಳ್ಕೊಂಡಿರ್ತಾರೋ ಅದೇ ಸರಿ ಅಂತ ನ್ಯಾರೋ ಮೈಂಡೆಡ್ ಪೀಪಲ್. ಯಾರು ಹಿಂದಿನ ಜನ್ಮ ಸ್ವಲ್ಪ ಸಂಸ್ಕಾರ ಇದ್ರೆ ಅವರು ಸ್ವಲ್ಪ ಬ್ರಾಡ್ ಮೈಂಡಿಂದ ಏನು ಹೇಳ್ತಾರೋ ಪೇಷನ್ಸಿಂದ, ತಾಳ್ಮೆಯಿಂದ ಕೇಳೋಣ. ಸರಿಯಾಗಿದ್ರೆ ಒಪ್ಕೋಣ, ಸರಿಯಾಗಿದ್ರೆ ಬಿಟ್ರೆ ಆಯಿತು. ಅಷ್ಟಾದ್ರೂ ಪೇಷನ್ಸ್ ಬೇಡವಾ? ಇದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ ನೋಡ್ರಿ. ನ್ಯಾರೋ ಮೈಂಡ್ ಗೊತ್ತಾಯ್ತು. ಇವಾಗ ಎಷ್ಟೊಂದು 2-3 ದೃಷ್ಟಾಂತಗಳು ಕೊಟ್ಟೆ.
ಈಗ ಬ್ರಾಡ್ ಮೈಂಡ್ ಇನ್ನೊಂದು ದೃಷ್ಟಾಂತ ಕೊಡ್ತೀನಿ. ಭಗವತ್ಪಾದರು ಸ್ವಾಮಿಗಳು ಅವರ ಒಂದು ಪರಿಚಯ ಆಗೋಕ್ಕೆ ಮೊದಲು ಭಗವತ್ಪಾದರ ಜೊತೆಯಲ್ಲಿ ಬೇರೆಯವರು ಒಂದು 10 ಜನ ಇದ್ರು. ಅವರೆಲ್ಲ ಆ ಕಡೆಯವರು. ದಾವಣಗೆರೆಗೆ ಸ್ವಾಮಿಗಳು ಬಂದಾಗ ಪ್ರವಚನ ಮಾಡ್ತಾ ಇದ್ದಾಗ ಚಾತುರ್ಮಾಸದಲ್ಲಿ ಹೋಗ್ತಾ ಇದ್ರು. ಆಗ ಭಗವತ್ಪಾದರು ಅವ್ರ ಜೊತೆಯವರು ಅವರೆಲ್ಲ ಬಂದು ಏನೋ ಇವರು ಹೇಳ್ತಾರಂತೆ ಅಂತ ಕೇಳಿದ್ರಂತೆ. ಸರಿ, 1 ತಿಂಗಳು ಏನೋ 15 ದಿವಸ ಆಯಿತು. ಇವನೆಲ್ಲ ತಪ್ಪು ಹೇಳ್ತಾನೆ ಕಣೋ, ಮೂಲ ವಿದ್ಯೆ ಎಲ್ಲ ಇದೆ, ಇವನೇನಿಲ್ಲ, ನಿದ್ದೆಯಲ್ಲಿ ಏನೆಲ್ಲ ಹೆಂಗೆಲ್ಲ ಹೇಳ್ತಾನೆ, ನಾವು ಕೇಳೋದಿಲ್ಲ, ಇವನು ತಪ್ಪು ಅಂತ ಹೇಳಿದ್ದೇ ಎಲ್ಲ ಪಂಡಿತರು ಪ್ರಪಂಚದಲ್ಲಿ ಒಂದು ಕಡೆ, ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಮಾತ್ರ ಒಂದು ಕಡೆ. ಈಗ ಪ್ರಪಂಚದಲ್ಲಿ ಇವ್ರ ಮಾತೆ. ಅದಕ್ಕೆ ಸತ್ಯಮೇವ ಜಯ, ಯಾವತ್ತು ಸತ್ಯಕ್ಕೆ ಜಯ ಇರುತ್ತೆ. ಅವರು ಸಾಧನೆ ಮಾಡಿದ್ರು, ತತ್ವದಲ್ಲಿ ನಿಂತರು. ಶಂಕರಾಚಾರ್ಯರ ಫೋಟೋ ಹಾಕ್ಕೊಂತ ಇದ್ರಂತೆ ಮೊದಲು. ಅವ್ರಿಗೆ ಶಂಕರಾಚಾರ್ಯ ಮೇಲೆ ಪ್ರೀತಿ ಯಾಕೆ ಬಂತು ಅಂದರೆ, ವಿವೇಕಾನಂದರ 4 ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ರು. ಕರ್ಮಯೋಗ, ಭಕ್ತಿ ಯೋಗ, ರಾಜಯೋಗ ಮತ್ತು ಇನ್ನೊಂದು ಯಾವುದು ಧ್ಯಾನ ಯೋಗ, 4 ಪುಸ್ತಕಗಳು. ಅಲ್ಲಿ ಇವರು ವಿವೇಕಾನಂದರು ದಿ ಗ್ರೇಟ್ ಶಂಕರ ಅಂತ ಇದ್ರಂತೆ. ಶಂಕರಾಚಾರ್ಯ ಗ್ರೇಟ್ ಶಂಕರ ಅಂತಾರಲ್ಲ, ಅವರಲ್ಲಿ ಏನಿದೆ ಇಂಥದ್ದು ಅಂತ ಅವ್ರಿಗೊಂದು ಪ್ರಶ್ನೆ ಬಂದಿತ್ತು. ಇವರು ಭಾಷ್ಯಗಳನ್ನೆಲ್ಲ ಅಧ್ಯಯನ ಮಾಡಿದ ಮೇಲೆ, ನಮ್ಮ ಇವರು ಯಾರು ಕೃಷ್ಣಸ್ವಾಮಿ ಅಯ್ಯರವರು ಸಿಕ್ಕದ ಮೇಲೆ, ಮೂಲ ವಿದ್ಯೆ ವಿಚಾರ ಗೊತ್ತಾದ ಮೇಲೆ, ಆಮೇಲೆ ಅವ್ರ ಜೊತೆಯಲ್ಲಿ ಚೆನ್ನಾಗಿ ಚರ್ಚೆ ಮಾಡಿ ಸಾರ್ವತ್ರಿಕ ಪೂರ್ಣ ಅನುಭವವನ್ನು ತಿಳಿಸ್ಕೊಟ್ಟ ಮೇಲೆ, ಮೊದಲೇ ತಿಳಿಸ್ಕೊಟ್ಟಿದ್ರು ಇವರಿಗೆ, ಅವ್ರಿಗೆ ಅನಂತಪ್ಪನವರಿಂದ ಬಂದಿತ್ತು. ಹೆಂಗೆ ಬರುತ್ತೆ ನೋಡ್ರಿ, ಇದು ಶಾಸ್ತ್ರದಲ್ಲಿದ್ರು ಇದು ಗೊತ್ತಾಗಲ್ಲ, ಮತ್ತೆ ಹೋಗ್ಬಿಟ್ಟಿತ್ತು ಮಧ್ಯೆ. ಹೀಗೆ ಆದ್ದರಿಂದ ಕೊನೆಗೆ ಭಗವತ್ಪಾದರ ಜೊತೆ 1 ತಿಂಗಳು ಕೇಳಿದವರು, ಅಪ್ಪ ನಾವು ಹೋಗ್ತೀವಿ, ನೀವು ಬರಂಗಿದ್ರಪ್ಪ ಅಂದ್ರಂತೆ. ಭಗವತ್ಪಾದರು ಹೇಳಿದ್ರಂತೆ, ನಾವೇನು ತಿಳ್ಕೊಂಡಿದ್ದೀವೋ ವ್ಯರ್ಥ ಆಗೋದಿಲ್ಲ. ಅವ್ರು 4 ತಿಂಗಳೇನೋ ಮಾಡ್ತೇನೆ ಅಂತ ಹೇಳಿದ್ದಾನೆ, ಪೂರ್ತಿ ಕೇಳೋಣ, ಆಮೇಲೆ ಬೇಕಾದ್ರೆ ಇಷ್ಟ ಇದ್ರೆ ಫಾಲೋ ಮಾಡೋಣ, ಇಲ್ಲ ಅಂದ್ರೆ ನಮ್ದು ಇದ್ದೇ ಇದೆ, ನಮ್ದೇನು ವ್ಯರ್ಥ ಆಗಲ್ವಲ್ಲ. ಇದು ಬ್ರಾಡ್ ಮೈಂಡ್. ಯಾರಿಗಿರುತ್ತೆ ಬ್ರಾಡ್ ಮೈಂಡ್? ಇದಪ್ಪ. ಕೊನೆಗೆ ಅವರಿದ್ರು. 4 ತಿಂಗಳಾದ್ಮೇಲೆ ಸಾರ್ವತ್ರಿಕ ಪೂರ್ಣ ಅನುಭವ ಹಿಡಿದ್ಬಿಟ್ರು. ಯಾವಾಗಲೂ ಹೇಳಿದ್ರು ಸ್ವಾಮಿಗಳು. ನಾನು 1 ವರ್ಷ ಕೇಳಿದ್ದೆ, ಸುಬ್ರಾಯ ಶರ್ಮರದು ಸೇಮ್ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಶಿಷ್ಯರು. ಅವರು 12ನೇ ವರ್ಷದಿಂದ ಅವ್ರ ಕೈ ಇಟ್ಕೊಂಡು ಪಾದ ಸೇವೆ ಮಾಡಿ, ಅವ್ರ ಲಂಗೋಟಿ ಚೇಂಜ್ ಮಾಡಿ, ಅವ್ರಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿದ್ದೀನಿ, ಸ್ನಾನ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದವರು 1 ವರ್ಷ ಕೇಳಿದ್ರು. ನನಗೆ ಏನು ಉಪಯೋಗ ಇಲ್ಲ. ಅವ್ರು ಹೇಳಿದ್ರಿ ಅಲ್ವಾ, ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಆತ್ಮ ನೋಡ್ಕೊಳ್ಳೋದು. ನೋಡ್ರಿ, ಒಬ್ಬರೇ ಶಿಷ್ಯರುಗಳು, ಎಷ್ಟು ವ್ಯತ್ಯಾಸ ಇದೆ ಅನ್ನೋದಕ್ಕೆ. ಕುಲಕರ್ಣಿ ಸ್ವಾಮಿಗಳು ಶಂಕರ ವೇದಾಂತ ಸೌರಭ ರಿಲೀಸ್ ಟೈಮ್ನಲ್ಲಿ 10 ದಿವಸ ಅವ್ರ ಪ್ರವಚನ ಕೇಳಿದ್ದೆ. ಮುಗಿದೋಯ್ತು, 3ನೇ ದಿವಸನೇ ಕಂಡುಕೊಂಡೆ, ಅವ್ರ ಹತ್ರ ಹೋದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬ್ರಾಡ್ ದೃಷ್ಟಿಯಿಂದ ನೋಡೋದು ಬರ್ಬೇಕು ನಮಗೆ. ಮುಗಿದೋಯ್ತು, ನನಗೆ ಗೊತ್ತಾಗೋಯ್ತು, ಏನೋ ಇವರು ಆತ್ಮನ್ನೇ ತೋರಿಸ್ತಾ ಇದ್ದಾರಲ್ಲ ಇವರು. ನಾವು ಇಲ್ಲಿವರೆಗೂ ಚಿನ್ಮಯಾನಂದರದು, ರಾಮಕೃಷ್ಣ ಮಠದ್ದು, ಯಾರ್ಯಾರ್ದೋ ಕೇಳಿದ್ದೆ, ಯೋಗ ಎಲ್ಲ ಮಾಡ್ಕೊಂಡಿದ್ದೆ. ಯೋಗದ ಪುಸ್ತಕಗಳು ಅಷ್ಟೊತ್ತು ತುಂಬ ಓದ್ಬಿಟ್ಟಿದ್ದೆ. ಅವ್ರ ಜೀವನ ಚರಿತ್ರೆ, ಇವರ ಜೀವನ ಚರಿತ್ರೆ, ಸಮಾಧಿ, ಅದು ಇದು, ಜೊತೆಗೆ ನಮ್ಮ ಮಾತಾಜಿಯವರು ನಮ್ಗೆ ಸಿಕ್ಕಿದವರು ಎಲ್ಲ ಓದ್ಬಿಟ್ಟು ಎಲ್ಲ ಆಗ್ಬಿಟ್ಟಿತ್ತು. ಇಲ್ಲಿ ಬಂದಿದ ತಕ್ಷಣ ಲೈಫೇ ಚೇಂಜ್ ಆಯ್ತು. ಅವತ್ತೇ ಲಾಸ್ಟ್. ಈ ಯೋಗಿಗಳ ಜೀವನ ಚರಿತ್ರೆಗಳು ಅವು ಇವು ಓದೋದು ಪೂರ್ತಿ ಬಿಟ್ಟೆ. ಆಮೇಲೆ ಗೊತ್ತಾಗೋಯ್ತದು, ಇದು ಚಿನ್ನ ಡೈಮಂಡ್ ಸಿಕ್ಕಿದ ಮೇಲೆ ಜುಜ್ಬಿ, ಸೌದೆ, ಗಿವ್ದೆ, ಬೆಳ್ಳಿ, ಕಪ್ಪಣ, ಹಿತ್ತಾಳೆ ಯಾವನ್ ಬೇಕು, ಹೆಂಗ್ ಗೊತ್ತಾಗುತ್ತೆ ನೋಡಿ. ಬ್ರಾಡ್ ಮೈಂಡ್ ಇಟ್ಕೊಳ್ರಿ ದಯವಿಟ್ಟು. ಬ್ರಾಡ್ ಮೈಂಡ್ ಅಲ್ಲೇ ಎಲ್ಲಿ ಯಾರಿಗಿರುತ್ತೆ ಬ್ರಾಡ್ ಮೈಂಡು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ ಎಲ್ಲಿ ಇರುತ್ತೋ ಅವ್ರಿಗೆ ಬ್ರಾಡ್ ಮೈಂಡ್ ಇರುತ್ತೆ. ಮಿಕ್ದವ್ರಿಗೆ ನ್ಯಾರೋ ಮೈಂಡ್, ಕ್ಯಾರೆಟ್ ಮೈಂಡ್. ಎಸ್ಪೆಷಲಿ ಕ್ರಿಶ್ಚಿಯನ್ಸ್ಗೆ, ಮುಸ್ಲಿಮ್ಸ್ಗೆ ಪ್ಯಾರೆಟ್ ಮೈಂಡ್. ನಮ್ಮ ಮನೆಯಲ್ಲಿ ನಮ್ಮ ಮಿಸಸ್ ಅವ್ರು, ನಾನು ಇರಾನ್ನಲ್ಲಿ 2 ತಿಂಗಳಿದ್ದೆ ಅಂತ ಹೇಳಿದೆ. ಅವನು ನಮ್ಮ ಮನೆಗೆ ಬಂದಾಗ ನಂದು ನೋಡ್ದ ಅವನು. ನಾನೆಲ್ಲ ಅವನಿಗೆ ಅವಸ್ತೋತ್ರ ಹೇಳಿದ್ರೆ ಠಕ್ ಅಂತ ಹಿಡಿದು ಬಿಟ್ಟ ಅವನು.
ಕೊನೆಗೆ ಅವನಿಗೆ ಮದುವೆ ಆಗಿದ್ದು ಕ್ರಿಶ್ಚಿಯನ್ ಅವರ ಕಡೆಯಿಂದ, ಕ್ರಿಶ್ಚಿಯನ್ ಹುಡುಗಿ. ಅವ್ರ ತಂದೆ ಬಂದಿದ್ದೆ ಪಾದ್ರಿ. ಇದರಲ್ಲಿ ಕೊಳ್ಳೇಗಾಲದಲ್ಲಿ ಚರ್ಚ್ ಇತ್ತು, ಅಲ್ಲಿ ಅವ್ರ ಪಾದ್ರಿ ಅವ್ರ ಮಗಳೇ ಬಿವುಲಾ ಅಂತ. ಮೀನಮ್ಮ ಅವ್ರಿಗೆ ಗೊತ್ತಿರುತ್ತೆ, ಆದ್ರಿಂದ ಅವರು ಅದೇ ಊರಿನವರು. ಅವನು ಅವ್ರನ್ನೆಲ್ಲ ನೋಡ್ಬಿಟ್ಟು ನನ್ನ ಹತ್ರ ಬಂದು ಹೇಳ್ತಾ ಇದ್ದ, ಅವನು ಹಿಸ್ ಫಾದರ್ ಬ್ರೈನ್ ಇಸ್ ದೇರ್ ನೋ ಓನ್ಲಿ ಪ್ಯಾರೆಟ್ ಮೈಂಡ್. ನನಗೆ ನಗು ಬರ್ತಾ ಇತ್ತು. ಇವನು ಮುಸ್ಲಿಮ್ಸು ಆದ್ರೂ ಕೂಡ ಅವನು ಬ್ರಾಡ್ ಮೈಂಡ್ ನೋಡ್ರಿ. ಕೊನೆಗೆ ಅವನು ಅಲ್ಲಿ ಹೋಗಿದ್ದೆ, ಮನೆ ಕಟ್ಕೊಂಡು ಕೆಳಗಡೆ ಸೆಲ್ಲರ್ ಮಾಡ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾ ಇದ್ದ. ನಮ್ಮನ್ನು 2 ತಿಂಗಳು ಕರ್ಸ್ಕೊಂಡ, ಯೋಗ ಕಲ್ತ್ಕೊಂತಾ ಇದ್ದ. ನಮ್ಮ ಮನೇಲಿ ಇದ್ದಷ್ಟೊತ್ತು ಎಷ್ಟು ಚೆನ್ನಾಗಿ ಕ್ಯಾಚ್ ಮಾಡ್ಬಿಟ್ಟಾರೆ ಅವನು. ಇದು ಎಷ್ಟೋ ಸರಿ ಹೇಳಿದ್ದೆ ಈ ಸಂದರ್ಭದಲ್ಲಿ. ಅಲ್ಲಿ ಯಾರೋ ಮುಸ್ಲಿಮ್ಸ್ ಪ್ರವಚನ ಮಾಡ್ತಾ ಇದ್ದಾರೆ, ಅವನು ಪ್ರಶ್ನೆ ಕೇಳಿದ್ದ. ಆ ಮುಸ್ಲಿಮ್ಸ್ ಯಾರೋ ಇಬ್ಬರು ಬಂದಿದ್ದೇನೆ, ಬಾ ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ದೂರ ಕರ್ಕೊಂಡೋಗಿ ಇನ್ನೊಂದ್ಸಾರಿ ಕುರಾನ್ನಲ್ಲಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನೀನ ಒಡೆದಾಕ್ಬಿಡ್ತೀವಿ ಅಂತ ಹೇಳಿದ್ರು. ಅವನು ನನ್ಗೆ ಹೇಳ್ದ, ಇದಿದೆ ನಮ್ಮ ಕುರಾನಲ್ಲಿಂದ. ನಾನು ನಮ್ಮ ಉಪನಿಷತ್ಗಳು ನೋಡು, ಪ್ರಶ್ನೋಪನಿಷತ್ ಅಂತಿದೆ. ಶಿಷ್ಯ ಪ್ರಶ್ನೆಗಳನ್ನ ಕೇಳ್ಬೋದು, ಗುರು ಉತ್ತರ ಕೊಡ್ತಾನೆ, ಏನ್ ಪ್ರಶ್ನೆ ಬೇಕಾದ್ರೂ ಕೇಳೋ. ಇದು ಬ್ರಾಡ್ ಮೈಂಡ್. ಅವನಿಗೆ ಇವೆಲ್ಲ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಗೊತ್ತಾಯ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಸಂದರ್ಭ ಇದೆ. ಈ ದ್ವೈತ ದರ್ಶನದವ್ರು ಹೇಗಿರ್ತಾರೆ, ಪ್ಯಾರೆಟ್ ಮೈಂಡ್, ನ್ಯಾರೋ ಮೈಂಡ್ ಅಂತ ಹೇಳ್ತಾರೆ. ಆದ್ರಿಂದ ಅದು ಆನೆಯ ವಿಚಾರ ಕೊಟ್ಟಿದ್ದಾಯ್ತಲ್ಲ. ಆದ್ದರಿಂದ ಬ್ರಹ್ಮಜ್ಞಾನಿಯು ದ್ವೈತಿಗಳಿಗೆ ನಿಜವಾಗಿ ಆತ್ಮನೇ ಆಗಿರ್ತಾರೆ. ಈಗ ಅವರು ಬೇರೆ ಆಗಿರ್ಬೋದು, ಅವರು ವ್ಯವಹಾರ ದೃಷ್ಟಿಯಿಂದ ಬೇರೆ ಅಂತ ನೋಡ್ಬೋದು, ಬಟ್ ಪಾರಮಾರ್ಥ ದೃಷ್ಟಿಯಿಂದ ನನಗೆ ಗೊತ್ತು, ಅವನು ನೋಡ್ರಿ ಬ್ಲಡ್ ರಿಲೇಷನ್ಗಿಂತ ಆತ್ಮದ ರಿಲೇಷನ್ ತುಂಬಾ ತುಂಬಾ ಪ್ರಪಂಚವೇ ಅವಂದಾಗಿರುತ್ತೆ. ಬ್ಲಡ್ ರಿಲೇಷನ್ ಎಷ್ಟಾಗಿರುತ್ತೆ? ನಮ್ಮ ಫ್ಯಾಮಿಲಿ. ಇನ್ನು ವೈಶ್ಯ ಕುಲ ಎಷ್ಟಾಗಿರುತ್ತೆ? 108 ಕುಲ ಅಥವಾ ಅವ್ರದ್ದು. ಆದ್ರೆ ಆತ್ಮದೃಷ್ಟಿ ಹೇಗಿರುತ್ತೆ? ಬ್ರಾಹ್ಮಣ ದೃಷ್ಟಿ, ವೈಶ್ಯ ದೃಷ್ಟಿ, ಇಷ್ಟಿಷ್ಟೇ, ಅಷ್ಟಷ್ಟೇ. ಈಗ ಆತ್ಮ ಅಂತಂದ್ರೆ ಎಲ್ಲಿ ಭೇದ ಇದೆ? ನೀವು ಆತ್ಮ ಅನ್ರಿ ಅನಾತ್ಮ ಅನ್ರಿ, ಎಲ್ಲವೂ ಆತ್ಮನೇ ಆಗಿರೋದಲ್ಲಿ. ಆತ್ಮನ್ ಬಿಟ್ಟು ಯಾವುದೂ ಇಲ್ಲ. ಆನೆ ಹೇಗಿರುತ್ತೆ ನೋಡ್ರಿ, ಹೀಗೆ ತಗೋಬೇಕಾಗತ್ತೆ. ಸೊ ಇನ್ನು ಒಂದು ನೆಕ್ಸ್ಟ್ ಸ್ವಲ್ಪ ಭಾಷ್ಯ ಹೇಳ್ತಾ ಇದ್ದಾರೆ. ಈ ಮಂತ್ರಕ್ಕೆ ಅರ್ಥ ಇದ್ದಂಗೆ ದ್ವೈತವು ಅದ್ವೈತದ ಭೇದವು ಎಂದು ಹೇಳಿರುವುದರಿಂದ, ಈ ದ್ವೈತ ಇದೆಯಲ್ಲ ಅದ್ವೈತದ ಭೇದನಂತೆ. ಆನೆ ಇದೆಯಲ್ಲ ಅದರೆಲ್ಲ ದ್ವೈತ. ಅದ್ವೈತ ಆನೆ ಅಂದ್ರೆ ಅದ್ವೈತ, ಅದು ಒಂದೇ ಇರೋದು. ಅದರಲ್ಲಿ ಈ ಹೊಟ್ಟೆ, ಕಾಲು, ಸೊಂಡ್ಲ, ಬಾಲ, ಗೀಲ ಇವೆಲ್ಲ ಏನು ಹೇಳ್ತಾರೋ ಅದು ಅದರ ಇದು ಅಂತ. ಅಲ್ಲಿಗೆ ಪ್ರಶ್ನೆ ಏನು ಅಂದ್ರೆ, ಅದ್ವೈತದಂತೆ ದ್ವೈತವೂ ಯಾಕೆ ನಿಜ ಆಗ್ಬಾರ್ದು? ಅವನ್ ಪ್ರಶ್ನೆ ನೋಡ್ರಿ. ಅವನು ನಾವೆಲ್ಲ ರಿವರ್ಸ್ ಹೋದ್ರೆ ಅವನು ಹೆಂಗ್ ರಿವರ್ಸ್ ಬರ್ತಾ ಇದ್ದಾನೆ. ಯಾಕೆ ನಾನು ಹೇಳ್ತಾ ಇದ್ದೀನಿ ಇದು ಯಾರಿಗಾದ್ರೂ ಹೊಳಿತಾ? ಅವನು ಹೇಳ್ತಾನೆ, ಅದ್ವೈತದಂತೆ ದ್ವೈತವು ನಿಜವಾಗುವುದೆಂದು ಯಾರಾದರೂ ಶಂಕೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಇದಕ್ಕೆ ವಿರುದ್ಧವಾಗಿರೋದು ಎಲ್ಲಿದೆ? ದ್ವೈತದಂತೆ ಇದು ಯಾಕೆ ಸುಳ್ಳಾಗಬಾರದು? ಪ್ರಶ್ನೆ ಎಲ್ಲಿ ಬಂದಿದೆ? ದ್ವೈತದಂತೆ ಇಲ್ಲಿ ಇವನು ಹೇಳ್ತಾ ಇರೋದು ವೈತತ್ಯ ಪ್ರಕರಣದಲ್ಲಿ ಬರ್ತಲ್ಲ ಸರ್. ಅದ್ವೈತ ಪ್ರಕರಣ ಕರೆಕ್ಟ್. ಅದ್ವೈತ ಪ್ರಕರಣ ಬಂದಿರೋದೇ ಅದಕ್ಕೆ. ಅಲ್ಲಿ ದ್ವೈತ ವೈತತ್ಯ ಪ್ರಕರಣದಲ್ಲಿ ಏನ್ ತೋರಿಸಿದ್ರು, ಕನಸು ಹೇಗೆ ಸುಳ್ಳು ಹಾಗೆ ಎಚ್ಚರವೂ ಸುಳ್ಳು ಅಂತ ತೋರಿಸೋದು. ಅಲ್ಲಿಗೆ ನೀನು ವ್ಯವಹಾರದ ದೃಷ್ಟಿಯಿಂದ ದ್ವೈತ ಅಂತ ಏನ್ ಹೇಳ್ತೀಯೋ ಅದು ಸತ್ಯವಲ್ಲ ಅಂತ ತೋರಿಸೋದು. ವೈತತ್ಯ ಪ್ರಕರಣ ಆದ್ಮೇಲೆ ಅದ್ವೈತ ಪ್ರಕರಣ ಯಾಕೆ ಬಂತು ಅಂದ್ರೆ, ನಿನ್ನ ಅವಸ್ಥೆಯಂತೆ ಎಚ್ಚರವೂ ಸುಳ್ಳು ಅಂತ ಆದ್ಮೇಲೆ ನಿನ್ನ ಅದ್ವೈತವು ಯಾಕೆ ಸುಳ್ಳಾಗಬಾರ್ದು ಅಂತ ಪ್ರಶ್ನೆ ಎತ್ತಿದ್ರು. ಅಲ್ಲ, ಇರೋದೇ ಅದ್ವೈತ ಅಂತ ಹೇಳೋದಕ್ಕೆ ಅಲ್ಲೊಂದು ಪಾಯಿಂಟ್ ಬಂದಿತ್ತು. ಬಟ್ ಇವನು ಅದನ್ನು ವಿರುದ್ಧವಾಗಿ ಹೇಳ್ತಾ ಇದ್ದಾನೆ. ಹಾಗೆ ಅದ್ವೈತದಂತೆ ದ್ವೈತ ನಿಜವಾಗಿರುತ್ತೆ ಅಂತ ಎಲ್ಲಾದ್ರೂ ಉಂಟಾ?
ಯಾರಿಗಾದ್ರೂ ಶಂಕೆ ಬಂದ್ರೆ ಏನ್ ಮಾಡ್ತೀರಾ ಅಂತ ಅವನ್ ಕೇಳ್ತಾ ಇದ್ದಾನೆ. ಅಲ್ಲಿ ಕೇಳಿರೋದಕ್ಕೆ ಇಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ. ಆದ್ದರಿಂದ ಅದಕ್ಕೆ ಇವಾಗ ಉತ್ತರ ಕೊಡ್ಬೇಕಾಗಿದೆ. 19ನೇ ಮಂತ್ರ ಅರ್ಥ ಆಗ್ತಾ ಇದೆಯಾ? ಮಾಯೆಯ ಭಿದ್ಯತೆ ಹೇತ ಅನ್ಯ ಅನ್ನನ್ನತ್ತಾಜಂ ಕಥಂಚನ ತತ್ವತೋ ಭಿದ್ಯಮಾನೇಹಿ ಮರ್ತ್ಯತ ಅಮೃತಂ ವ್ರಜತೆ. ಇದು ಮಾಯೆಯಿಂದಲೇ ಭಿನ್ನವಾಗಿದೆ. ಮಾಯೆ, ಆನೆ ಅವನಿಗೆ ಹೆಂಗಾಯ್ತೋ ಹಾಗೆ ಮಾಯೆಯಿಂದಲೇ ಭಿನ್ನವಾಗಿದೆ. ಮಾಯೆ ಅಂತಂದ್ರೆ ನಿಜವಾಗ್ಲೂ ಭಿನ್ನ ಆಗಿದೆ ಅಂತ ಅಲ್ಲ. ಮಾಯೆ ಕನಸು ನೋಡ್ರಿ, ಕನಸು, ಮಾಯೆ, ಗಂಧರ್ವ ನಗರ. ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ಅದು ದ್ವೈತ ಇದ್ದಂತೆ, ಅದೇ ಸತ್ಯ ಅಂತ ಅನ್ನಂಗೆ ಕಾಣ್ತಾ ಇರುತ್ತೆ. ಸೊ ನಮಗಿಲ್ಲಿ ಏನು ಅಂದ್ರೆ ಬಿಕಾಸ್ ಆಫ್ ಮಾಯೆ ತಪ್ಪಾಗಿ ತಿಳ್ಕೊಂಡಿದ್ದೀವಿ. ನೀನ್ ಮಾಯೆನ್ ಬಿಟ್ಟು ನೋಡು ಅಷ್ಟೇ. ಯಾವುದು ಅಜವಾಗಿದೆಯೋ, ಅದ್ವೈತವಾಗಿದೆಯೋ, ಅದು ಯಾವ ಪ್ರಕಾರದಿಂದಲೂ ದ್ವೈತ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಭಿನ್ನ ಆಗೋದಿಲ್ಲ. ಇರದೇ ಒಂದು, ಅದು ಹೆಂಗಪ್ಪ ಭಿನ್ನ ಆಗುತ್ತೆ? ಪ್ರಶ್ನೆ ಹೇಳಿ. ನಿಮ್ದು ಎರಡಿದ್ರೆ ಆಗ್ಬೋದು. ಅವನ್ ಕೇಳೋ ಪ್ರಶ್ನೆ ಏನ್ ಗೊತ್ತಾ? ಸ್ವಾಮಿ, ಒಂದು ಕೋಳಿ, ಅರ್ಧ ಕೋಳಿ ಮಟ್ಟಿಗೆ ಇಟ್ಕೊಳ್ರಿ, ಅರ್ಧ ಅಡುಗೆ ಮಾಡ್ಕೊಂತೀನಿ, ಆಗತ್ತಾ? ಒಂದನ್ನು ಎರಡು ಎಲ್ಲಾದ್ರೂ ಭಿನ್ನ ಮಾಡೋಕ್ಕಾಗುತ್ತೇನಪ್ಪ? ಹಂಗೆ ಅದ್ವೈತ ತತ್ವವನ್ನ ಯಾವತ್ತೂ ಭಿನ್ನ ಮಾಡೋಕ್ ಬರೋದಿಲ್ಲ. ಆದ್ರೆ ನೀನ್ ದ್ವೈತ ಪಾಸಿಬಿಲಿಟೀಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಏಕೆಂದರೆ ನಿಜವಾಗಿ ಭೇದವಾಗುವುದ ಆದರೆ ಅದು ಅಮೃತ ಅಲ್ವೇ. ನಿಮ್ಮದ್ರಲ್ಲಿ ಏನು ಅಂತಂದ್ರೆ ಅನಾತ್ಮವೂ ಸತ್ಯ, ಈ ಕಡೆ ಆತ್ಮ ಅಂತ ಅದು ಸತ್ಯ ಅಂತೀರ. ಇಲ್ಲಿ ನೀವು ಅನಾತ್ಮದಿಂದ ಪ್ರಪಂಚ ಸೃಷ್ಟಿ ಆಯ್ತು ಅಂತೀರ. ಫಸ್ಟ್ ಆಫ್ ಆಲ್ ನಾವು ಪ್ರಪಂಚವೇ ಸೃಷ್ಟಿ ಆಗಿಲ್ಲ, ಹೋಗ್ಲಿ ಹಾಳಾಗೋಗ್ಲಿ. ಯಾವುದರಿಂದ ಸೃಷ್ಟಿ ಆಯ್ತು ಅಂತ ಹೇಳ್ಬೇಕು? ಆತ್ಮನಿಂದ ಸೃಷ್ಟಿ ಆಯ್ತು ಅಂತ ಹೇಳಿದ್ರು. ನಾವು ಹೇಳಿದ್ದೀವಿ, ನೀವ್ ಯಾಕೆ ಹೇಳಿದ್ರಿ? ಸದ ನೀನ್ ಈ ಗೊಬ್ಬು ಗಸಿ ತರ್ತೀಯಲ್ಲ, ಇವರಿಂದ ಆಗಲ್ಲ ಕಣೋ, ಇರೋದು ಒಂದೇ. ಅನೇಕವಾಗಿ ತೋರ್ಬೇಕು ಅಂದ್ರೆ ಅದೇ ಹಂಗೆ ತೋರಿರ್ಬೇಕು. ಆನೆಯೇ ಅನೇಕವಾಗಿ ತೋರ್ತು, ಚಿನ್ನವೇ ಒಡವೆಗಳಾಗಿ ತೋರ್ತು, ಮಣ್ಣೇ ಅನೇಕವಾಗಿ ತೋರ್ತು. ಹಾಗೆ ಪರಮಾತ್ಮನೇ ಅವಸ್ಥೆಗಳಾಗಿ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಆಗಿ ತೋರ್ತಾ ಇದ್ದಾನೆ. ತೋರೋದಕ್ಕೆ ಏನಂತ ಯಾರಪ್ಪ ಒಂದು ಹೋಗ್ಬೇಕು. ಅದನ್ನೇ ಮಾಯೆ, ಗಂಧರ್ವ ನಗರ, ಕನಸಿನ ಅಂತೆ ಅಂತ ನಾವು ಹೇಳೋದು. ಮುಗ್ದೋಯ್ತು. ಅಕಸ್ಮಾತ್ ನಿಜವಾಗ್ಲೂ ಅದ್ವೈತವೇ ಈ ದ್ವೈತವಾಗಿ ಆಗ್ಬಿಟ್ಟಿದೆ ಅಂತಂದ್ರೆ ಏನಾಗುತ್ತಪ್ಪ? ಪ್ರಶ್ನೆ ಹಾಕೋಣ ಹಂಗೆ. ಅವಾಗ ಏನಾಗುತ್ತೆ? ನೀನ ಅದ್ವೈತವನ್ನ ಅಮೃತ ಅಂತ ಹೇಳಿದೆಯಲ್ಲ, ಒಂದೊಂದೇ ವಿಷ ಆಗ್ಬೇಕು. ಯಾಕೆ? ಇಲ್ಲಿ ಯಾವುದು ದ್ವೈತ ತೋರುತ್ತೋ ಅದು ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ದುಃಖಾಲಯ, ಒಂದಿನ ಇಲ್ದಂಗ ಆಗ್ಬಿಡುತ್ತೆ. ಅದು ಇಲ್ದಂಗ ಆಗುತ್ತೆ, ಒಪ್ಕೊಂತೀಯ? ನೀನು ಯಾವುದನ್ನ ಶಾಶ್ವತ ಅಂತ ಕರಿತೀಯೋ ಅದಿರಲ್ಲಪ್ಪ. ಮತ್ತದು ಅದರಲ್ಲಿ ಆನಂದ ಹೆಂಗ್ ಸಿಗುತ್ತೆ ನಿನಗೆ? ಒಪ್ಕೊಳಕ್ಕಾಗುತ್ತಿಲ್ಲ. ಮತ್ ನಿಂದೇನು? ನೀನೇನು ಹೇಳ್ತೀಯ? ದಡ್ಡ, ನಮ್ದು ಎಷ್ಟು ಸುಲಭ ನೋಡು. ಇರೋದು ಆತ್ಮನೇ ಅಂತಕ್ಕಂತೆ ತೋರುತ್ತೆ. ಹೇಗೆ? ಕನಸ್ನಾಗ ಕಾಣುವಾಗ ಸತ್ಯವಾಗಿರುತ್ತೆ, ಆಮೇಲೆ ಅದು ನಿನಗೆ ಗೊತ್ತಾಗುತ್ತೆ ಅದು ಸುಳ್ಳು ಅಂತ. ಅದಕ್ಕೆ ಅಂತೆ, ಮಾಯೆ, ಕನಸಿನಂತೆ. ಎಷ್ಟು ಚೆನ್ನಾಗಿ ತಗೊಂಡ್ಬಿಡ್ತಾರೆ ನೋಡಿ. ಇನ್ನೇನು ಕಷ್ಟ ಇದೆಯಪ್ಪ ಇಲ್ಲಿ? ಇನ್ನೇನಾದ್ರೂ ಹಂಗೆ ಹೇಳ್ಬಿಟ್ರೆ ಅಮೃತ ವಿಷ ಆಗ್ಬೇಕು. ಈಗ ನೀನೇನು ಹೇಳೋದು? ಆತ್ಮನೇ ಈ ದ್ವೈತವಾಗಿ ಪರಿವರ್ತನೆ ಆಗಿದೆ. ಇದನ್ನು ಸತ್ಯ ಅಂತ ಇಟ್ಕೊಂಡ್ಬಿಟ್ರೆ, ಅದನ್ನು ಸತ್ಯ ಅಂತ ಇಟ್ಕೊಂಡ್ಬಿಟ್ರೆ ಅಂತಂದ್ರೆ ಇದು ಸಾಯ್ತಲ್ಲ, ಬದಲಾವಣೆ ಆಗುತ್ತಲ್ಲ. ಇದು ಮೊದಲು ಇರ್ಲಿಲ್ಲ, ಮಧ್ಯೆ ಬಂದು ತೋರ್ಕೊಂತು, ಆಮೇಲೆ ಒಂದಿನ ಇರೋಲ್ಲ. ಅವಾಗ ಆತ್ಮನೂ ಹಂಗೆ ಆಗ್ಬೇಕಾಗತ್ತೆ. ಯಾಕೆ? ಎರಡು ಒಂದೇ ಅಂತ ನೀನು ಈಕ್ವಲ್ ಮಾಡ್ತಾ ಇದ್ದೀಯಲ್ಲ, ಅದಕ್ಕೆ. ಮತ್ತು ನಮ್ಮದ್ರಲ್ಲೇನು? ಆತ್ಮನೇ ಈ ಶರೀರವನ್ನು ಇದ್ದಂತೆ ತೋರ್ದ.
ಆದಿ ಭೌತಿಕವಾಗಿ 84 ಲಕ್ಷ ಜೀವರಾಶಿಗಳಾಗಿ ತೋರ್ದ, ಆದಿ ದೈವಿಕವಾಗ 14 ಲೋಕಗಳು ಅವರು ಎಲ್ಲರೂ ತೋರ್ದ್ರ, ತೋರಿದ್ದು ಚಿನ್ನ ಒಡವೆಗಳು ತೋರಿದ್ದು ಹೀಗಿದೆ ನೋಡ್ರಿ, ಹಿಂಗೆ ತಗೊಂಡ್ಬರ್ತಾರೆ. ಸೊ ಕ್ಲಿಯರ್ ಆಯ್ತಲ್ಲ. ಆದ್ದರಿಂದ ಇಲ್ಲಿ ಶಂಕರಾಚಾರ್ಯ ಭಾಷ್ಯ ನೋಡೋಣ. ನಿಜವಾಗಿಯೂ ಇದ್ದುಕೊಂಡಿರುವ ಅದ್ವೈತವಿದೆಯಲ್ಲ, ಇದು ಮತ್ತೆ ಹ್ಯಾಕ್ ಕಾಣಬೇಕು ಅಂದ್ರೆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಈಗ ಅವನಿಗೆ ಪೊರೆ ಬಂದಿದೆ, ಒಬ್ಬತ್ತು ಚಂದ್ರ, 2 ಚಂದ್ರ, 3 ಚಂದ್ರ ತರ ಕಾಣ್ತಾರೆ. ನಿಜವಾಗ್ಲಿಗೆ ಏನಪ್ಪ 3? ಹೇಳು ಹೇಳು. ಹಾಗೇ ಇರೋದು ಪರಮಾತ್ಮನೇ. ಈ ದ್ವೈತ ಪ್ರಪಂಚವ ಅಂತೆ ತೋರ್ತಾ ಇದೆ. ನೀನ್ ವಿಚಾರ ಮಾಡ್ಬೇಕು. ಇರೋದು ಹಗ್ಗವೇ, ತಪ್ಪಾಗಿ ಹಾವು ತೋರ್ತಾ ಇದೆ. ವಿಚಾರ ಮಾಡಿದ್ರೆ, ಎಕ್ಸ್ಪೆರಿಮೆಂಟ್ ಮಾಡಿದ್ರೆ, ಅದನ್ನ ಯಾಕೆ ಅಂತ ವಿಚಾರ ಮಾಡೋ ಕಡೆ ನೋಡಕ್ ಹೋದ್ರೆ ಹಗ್ಗವೇ ಇರಲ್ಲ. ಇಷ್ಟೊಂದು ಆಭರಣಗಳು ಕಾಣುತ್ತೆ, ನೀನ್ ಸ್ವಲ್ಪ ವಿವೇಕದಿಂದ ವಿಚಾರ ಮಾಡಿದ್ರೆ ಅರೆ ಬರೀ ಚಿನ್ನವೇ ಇರಪ್ಪದಪ್ಪ, ಆ ಚಿನ್ನನೇ ಹಿಂಗೆ ತೋರ್ಕೊಂತಾ ಇದೆ, ಅಷ್ಟೇ ಮುಗಿದೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಅದೊಂದು ಕೊಡ್ತಾರೆ. ಇಲ್ಲ ಇನ್ನೊಂದು ದೃಷ್ಟಾಂತ, ಹಾವು ಹಗ್ಗ. ಆ ಹಗ್ಗ ನೋಡ್ರಿ, ಅದರಲ್ಲಿ ಹಾವು, ನೀರಿನ ಕೋಡಿ, ನೆಲದ ಬೆರಕು, ಹೂವಿನ ಮರ, ಎಷ್ಟು ತರ ತೋರುತ್ತೆ ನೋಡಪ್ಪ. ಇದು ವ್ಯವಹಾರ. ಬಟ್ ಪಾರಮಾರ್ಥಿಕವಾಗಿ ನಿಜವಾಗಿರೋದೇನು? ಹಗ್ಗವೇ. ಮತ್ತೇನಾಯ್ತು? ಹಗ್ಗ ಇವುಗಳ ಅಂತೆ ತೋರ್ತು ಮಾಯೆಯಿಂದ. ಬೇಕಾದ್ರೆ ಹೇಳ, ಕನಸಿನಲ್ಲಿ ಹೀಗೆ ಆಗಿರೋದು. ಇರೋದು ಪರಮಾತ್ಮ ಒಬ್ಬರೇ, ಇಷ್ಟ ರೂಪವಾಗಿ ತೋರ್ದ. ಸ್ವಾಮಿ, ಕನಸಿನಲ್ಲಿ ಇಷ್ಟೆಲ್ಲ ಕಂಡ್ರು ಪರಮಾತ್ಮ ಎಲ್ಲಿದ್ದಾನೆ ಸ್ವಾಮಿ? ನಾ ಪ್ರಶ್ನೆ ಕೇಳ್ತಾ ಇದ್ದೇನೆ. ಇಲ್ಲಿ ಯಾರಾದ್ರೂ ಹೇಳ್ರಿ, ಕನಸಿನಲ್ಲಿ ಪರಮಾತ್ಮ ಎಲ್ಲಿದ್ದಾನೆ? ಈಗ ಕನಸಿನಲ್ಲಿ ಅವಸ್ಥೆ ಇದೆ, ಕನಸಿನ ಅವಸ್ಥೆ ಅಥವಾ ಏನೋ ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ. ಇಲ್ಲಿ ಪರಮಾತ್ಮ ಎಲ್ಲಿದ್ದಾನೆ? ವಿಶಾಲ್ ಅವರು ಯಾರಾದ್ರೂ ಟ್ರೈ ಮಾಡಿ. ಮೀನಮ್ಮ, ಕಲ್ಪನಾ, ಯಾರು ಹೇಳ್ತೀರ? ಪರಮಾತ್ಮ ಇಲ್ದೇ ಇರೋ ಜಾಗನೇ ಇಲ್ವಲ್ಲ ಸರ್. ಕರೆಕ್ಟು. ಬಟ್ ನನಗೆ ಹೆಂಗೆ ಅಂತ ನನಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಲ್ಲ. ಎಚ್ಚರದಲ್ಲಿ ಆ ಕನಸಲ್ಲಿ ಜನಕ ಮಹಾರಾಜ ಹೇಳ್ತಾನಲ್ಲ ಆಗಿರ್ತಾನೆ. ಒಂದ್ ನಿಮಿಷ, ಏನಮ್ಮ, ಯಾರು ಹೇಳ್ತಾ ಇರೋದು? ವಿಶಾಲ ಅವರ? ಹೇಳಮ್ಮ. ಸರ್, ಈಗ ಎಚ್ಚರಿಕೆ ಬಂದ್ಮೇಲೆ ಕನ್ಸನ್ನ ಎಕ್ಸ್ಪ್ಲೈನ್ ಮಾಡ್ತೀವಲ್ಲ ಸರ್, ಹಿಂಗೆಲ್ಲ ಆಗಿತ್ತು ಅಂತೇಳಿ. ಅವನೇ ಸರ್ ನಿಜವಾದ ಪರಮಾತ್ಮ. ಅವನಿಂದಾನೇ ಅದೆಲ್ಲ ಕಂಡಿರೋದು ನಮ್ಗೆ. ಏನಮ್ಮ ಕಲ್ಪನಾ, ನೀವೇನ್ ಹೇಳ್ತಾ ಇದ್ರಿ? ಹೇಳಿಮ್ಮ ಇವಾಗ. ಸರ್, ಎಚ್ಚರದಲ್ಲಿ ಜನಕ ಮಹಾರಾಜ ಆಗಿರ್ತಾನೆ, ಕನಸಿಗೆ ಬಂದಾಗ ಭಿಕ್ಷುಕ ಆಗಿರ್ತಾನೆ ಸರ್. ಅವೆರಡೂ ನೋಡಿರೋದು ಆತ್ಮ ಅಲ್ಲೇ ಇರುತ್ತೆ ಸರ್. ಅದನ್ನೇ ನಾವು ತಿಳ್ಕೊಬೇಕು. ಇಬ್ಬರದು ಕರೆಕ್ಟ್ ಅಮ್ಮ. ಹಿಂಗೆ ಯೋಚನೆ ಮಾಡ್ಬೇಕು ನೋಡ್ರಿ. ಹೇಗಿದೆ? ನಾವು ಆತ್ಮನ್ ಗುರುತಿಸಿರೋದ್ರಿಂದ ಅವನ್ ಕೈ ಬೆಟ್ಟಿಟ್ಟು ತೋರ್ಸಕ್ ಬರಲ್ಲ. ನಿಮಗೂ ಅನುಭವ ಆಗಿದೆ, ನನಗೂ ಆಗಿದೆ, ಕಲ್ಪನಾಗೂ ಆಗಿದೆ, ಪ್ರತಿಯೊಬ್ಬರಿಗೂ ಆಗಿದೆ. ಅಲ್ಲಿದ್ದಾಗ ಇಲ್ಲಿ ಎಚ್ಚರದ ಜನಕ ಮಹಾರಾಜ ಅಂತ ನಾನು ಹೇಳಿದ್ರು, ನೀವು ಒಟ್ಟು ಅಷ್ಟು ತಗೋಬೇಕು, 7 ತಗೋಬೇಕು, 6 ತಗೋಬೇಕು. ಅವಸ್ಥೆ ಅಂತ ಇಟ್ಕೊಳ್ರಿ. ಒಟ್ಟಿನಲ್ಲಿ ಈ ಅವಸ್ಥೆ ಅಲ್ಲಿಗೆ ಹೋಗಲ್ಲ, ಆ ಅವಸ್ಥೆಯಲ್ಲಿ ಬರಲ್ಲ. 7 ತಗೋಬೇಕು. ಇದೇ ಬೇರೆ ಅವಸ್ಥೆ, ಅದೇ ಬೇರೆ ಅವಸ್ಥೆ, ಒಂದಿದ್ದಾಗ ಇನ್ನೊಂದು ಇರಲ್ಲ. ಆದ್ರಿಂದ ಇಷ್ಟು ಒಟ್ಟಿಗೆ ತಗೋಬೇಕು. ಸೊ ನಾನು ಹೇಳುವಾಗ ಜನಕ ಮಹಾರಾಜ ಅಲ್ಲಿಗೆ ಬರಲಿಲ್ಲ ಅಂತಷ್ಟು ಮಾತ್ರ ಹೇಳ್ತೇನೆ. ಆವಾಗ ಅರ್ಥ ಏನು ಅಂದ್ರೆ, ಜನಕ ಮಹಾರಾಜ ಬರಲಿಲ್ಲ ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ, ಕಾಲದೇಶ ಯಾವುದು ಬರಲಿಲ್ಲ. ಅಲ್ಲಿಂದ ಇಲ್ಲಿಗೆ ಯಾವುದು ಬರಲಿಲ್ಲ. ಆದ್ರಿಂದ ಇದು ಯಾರು ಗೊತ್ತಾಯ್ತು? ಪ್ರಶ್ನೆ ಹಾಕೋಬೇಕು ನಾವು. ಹೇಗಿದೆ ನೋಡ್ರಿ, ಯಾರು ಗೊತ್ತಾಯ್ತು? ನನಗೆ? ಯಾರಿಗೆ? ಕನಸಿನಲ್ಲಿರೋ ಭಿಕ್ಷುಕನಿಗ. ಅವನು ಹೇಳ್ತಾನೆ, ಹೇ ನಾನೇ ಕೊಂಡಿದ್ದು ಅಂತಾನೆ. ಎಚ್ಚರದಲ್ಲಿರೋ ಜನಕ ಮಹಾರಾಜ ಹೇಳ್ತಾನೆ, ಬಾಯ್ ಮುಚ್ಚಿ, ನೀನ್ ಎಚ್ಚರಕ್ಕೆ ಬರಕ್ಕಾಗಲ್ಲ, ಬಾಯ್ ಮುಚ್ಚಿ, ನೀನು ಹೇಳೋದ್ ಯೋಗ್ಯತೆ ಇಲ್ಲ, ಶಡಪ್. ಅವಾಗ ಇವನು ಹೇಳ್ತಾನೆ, ಏನೋ ನಾನು ಅಲ್ವೇನೋ ಹೇಳ್ತಾ ಇರೋದು ಇಲ್ಲಿ ಎಚ್ಚರದಲ್ಲಿ, ಜನಕ ಮಹಾರಾಜ ಹೇಳ್ತಾ ಇರೋದು. ಅವಾಗ ಅವನು ಹೇಳ್ತಾನೆ, ನೀನ್ ಬಾಯ್ ಮುಚ್ಚಿ, ನೀನ್ ಕನ್ಸಿಗೆ ಬಂದು ಕಂಡಿದೀಯ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ರೀತಿ ಚಿಂತನೆ ಮಾಡಿದ್ರೆ ಇವಂದು ಅಡ್ರೆಸ್ ಅಲ್ಲಿಲ್ಲ, ಅವಂದು ಇಲ್ಲಿ ಅಡ್ರೆಸ್ ಇಲ್ಲ. ಮತ್ತೆ ಎರಡನ್ನು ಕಂಡವನು ಯಾರಪ್ಪ ಅಂತಂದ್ರೆ
ಎರಡರಲ್ಲೂ ಯಾವನಿದ್ದನೋ ಅವನು. ನಿಮ್ಮಪ್ಪ ನಮ್ಮಪ್ಪ ಎಲ್ಲರಪ್ಪ ಇದ್ದಿದ್ದರೆ ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಆತ್ಮನ ತಿಳ್ಕೊಳ್ಳೋದು ಹೀಗೆ. ವಿಷಯ ಮಾಡಲಿಲ್ಲ, ತಿಳ್ಕೊಳ್ಳೋದು ಬಿಡ್ಲಿಲ್ಲ. ವಿಷಯ ಮಾಡೋಣ ನಾನು ಇಂದ್ರಿಯಗಳಿಂದ ನೋಡಿದ್ರ ನೀವು ಹೇಗಿದೆ ನೋಡ್ರಿ. 19 ಮುಖಗಳು ಯಾವ್ದು ಉಪಯೋಗಿಸಿದ್ರಪ್ಪ? ಅಲ್ಲಿಗೆ ಯಾವ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಆರ್ಟಿಫಿಷಿಯಲ್ ಬೆಳಕು ಬೇಕಾಗಿತ್ತು ವಿಚಾರ ಹೇಳಕ್ಕೆ? ಅಟ್ಲೀಸ್ಟ್ ಇಲ್ಲಾದ್ರೂ ಡೌಟ್ ಬರಬಹುದು. ಎಚ್ಚರದ ಸೂರ್ಯ ಇದ್ದಾನೆ, ಆರ್ಟಿಫಿಷಿಯಲ್ ಬೆಳಕು, ಕನಸು ಸೂರ್ಯ ಇದ್ದಾನೆ ಅಂತ. ಈ ಗಾಢ ನಿದ್ರೆಯಲ್ಲಿ 100 ಇವರಿಬ್ರು ಬರ್ಲಿಲ್ವಲ್ಲ. ಇವರಿಬ್ರು ಅಂದ್ರೆ ಎಲ್ಲ ತಗೋಬೇಕು. ಬರ್ಲಿಲ್ವಲ್ಲ, ಯಾರು ಹೇಳಿದ್ರು? ಈಗ ನೀವಿಬ್ರು ಕಿತ್ತಾಡಕ್ಕೆ ಯಾರಿದ್ದಾರೆ? ನೀವಿಬ್ರು ಇಲ್ವಲ್ಲ, ಅಡ್ರೆಸ್ಸೇ ಇಲ್ಲ, ನಿಮ್ಗೆ ನೋ ಎಂಟ್ರಿ. ಹೇಗಿದೆ ನೋಡ್ರಿ. ನಿಮ್ಮಿಬ್ಬರಿಗಲ್ಲ, ಪೂರ್ತಿ ನಿಮ್ಮ ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ ನೋ ಎಂಟ್ರಿ ಅಂತ ಯಾರು ಗೊತ್ತಾಯ್ತು ಅವನು ಹಿಡ್ಕೊಳ್ರು. ಹೆಂಗ್ ತಗೊಂಡ್ಬರ್ತಾರೆ ನೋಡ್ರಿ. ಇದನ್ನ ಕೇಳ್ಬೇಕಾದ್ರೆ ಎಷ್ಟು ಪುಣ್ಯ ಆಗಿರ್ಬೇಕು. ಯಾವ ಜನ್ಮದ ಪುಣ್ಯನೋ. ನಮ್ಗೆ ಆತ್ಮ ತತ್ವದಲ್ಲಿ ನಿಲ್ಲದ ಆಮೇಲೆ ಇಟ್ಕೋಣ. ಇದಕ್ಕಿಂತ ಇನ್ನೇನ್ ಬೇಕು ಹೇಳ್ರಿ ನಿಮ್ಗೆ? ಈ ರೀತಿ ಚಿಂತನೆ ಮಾಡ್ತಾ ಇದ್ರೆ ಮತ್ತೆ ಏನಾಗುತ್ತೆ? ನೀವು ಆತ್ಮನ್ ಬಿಟ್ಟು ಆತ್ಮನಲ್ಲಿ ನಿಂತಿದ್ದೀರಾ ನೀವು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂತಂದ್ರೆ ನೀವು ಆತ್ಮನಲ್ಲಿ ನಿಂತ್ರೇನೆ ಉತ್ತರ ಕೊಡಕ್ ಆಗೋದು. ಬಟ್ ಹಾಳಾದ್ ಏನಾಗುತ್ತೆ ಅಂದ್ರೆ ನನ್ನ ಅಂತಃಕರಣ ಕೊಳಕಿರೋದ್ರಿಂದ ಮತ್ತೆ ಜಾರಬಿಡ್ತೇನೆ ಇಲ್ಲಿ, ಮತ್ತೆ ಪ್ರಪಂಚಕ್ಕೆ ಬಂದ್ಬಿಡ್ತೇನೆ. ಅಂದ್ರೆ ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಕಾಮ, ಕ್ರೋಧ, ಲೋಭ, ಮೋಹ. ಬ್ರಹ್ಮಜ್ಞಾನಿಗಳು ಜಾರಲ್ಲ. ಇಷ್ಟೇ ನಮ್ಗೂ ಅವ್ರಿಗೂ ವ್ಯತ್ಯಾಸ. ಯಾವನ್ ಬೇಕಾದ್ರೂ ಕಂಡ್ಕೊಂಡ್ಬಿಡ್ತಾನೆ ಇದನ್ನ. ಯಾಕೆ? ಎಚ್ಚರ ಕನಸನಿದ್ದ ಯಾರಪ್ಪಂದು. ಆದ್ದರಿಂದ ಇಲ್ಲಿಗೆ ಬರೋಣಪ್ಪ. ಸೊ ಆ 2 ದೃಷ್ಟಾಂತಗಳನ್ನ ಕೊಟ್ಟರು. ಮತ್ತೆ ಇನ್ನೊಂದು ಹೇಳ್ತಾರೆ ಇವರು, ಅಲ್ಲ ಸ್ವಾಮಿ ಅವಯವಗಳಿಂದ ಕೂಡಿದೆ ಅಂತಂದ್ರೆ ಅಂತ. ನೋಡ್ರಿ ಹೆಂಗ್ ತಗೊಂಡ್ಬರ್ತಾರೆ ಈ ದ್ವೈತ ಫಿಲಾಸಫಿ ಅವರು. ಅವಯವಗಳು, ಅವಯವ ಅಂದ್ರೆ ಏನು? ಅಂಗಾಂಗಗಳು, ಅಂಗ ಅಂಗಿ, ಬೆಂಕಿ ಕೀಡಿ, ಅಂಶ ಅಂಶಿ, ಹೀಗೆ ಇದು ಎರಡು ಇರ್ಬೇಕಂತೆ. ಅದಕ್ಕೋಸ್ಕರ ಇಲ್ಲಿ ಇವರು ಏನು ಹೇಳ್ತಾರೆ ಅಂದ್ರೆ, ಆತ್ಮನು ನಿರವಯವ, ಅವನಿಂದ ಅವಯವಗಳು ಹೆಂಗಾಗತ್ತೆ? ಆತ್ಮನಿಗೆ ಅವಯವಗಳಿಲ್ಲ, ಅದಕ್ಕೆ ಹೇಳದ ಅವನಿಗೆ ನಾಮರೂಪ ಕ್ರಿಯೆಗಳಿಲ್ಲ, ನಿಷ್ಕ್ರಿಯ, ನಿರವಯವ, ನಿರವಸ್ಥ, ಹೀಗೆಲ್ಲ ಹೇಳ್ತಾರೆ. ಅಶರೀರನು, ಅಪ್ರಾಣನು, ಅಮನಸ್ಕ, ನೀವೇನು ಹೇಳಿದ್ರು ಹೇಳಿದ್ರಿ, ನೇತಿ ಏನ್ ಬೇಕಷ್ಟೆ. ಹಾಗೆ ಆದ್ದರಿಂದ ಅವನಿಗೆ ಯಾವುದು ಅವಯವಗಳಿಲ್ಲ. ಆದ್ದರಿಂದ ಅವಯವಗಳಿಂದ ಕೂಡಿರುವ ವಸ್ತುವೇ ಅಲ್ಲವೇ ತನ್ನ ಅವಯವಗಳು ಮಾರ್ಪಡುವುದರಿಂದ ಭಿನ್ನವಾಗತ್ತೆ. ಈಗ ಈ ದ್ವೈತ ಪ್ರಪಂಚದಲ್ಲಿ ಅವಯವಗಳು ಇಲ್ಲದೆ ಯಾವ ವಸ್ತು ಇದೆ ಹೇಳ್ರಿ? ಅವಯವ ಅಂದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಅಂಗಾಂಗಗಳು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಶರೀರವಂತೀನಿ. ಈ ಶರೀರ ಒಂದು, ಇದು ಅನಾತ್ಮವೇ. ಇದು ಫಸ್ಟ್ ಆಫ್ ಆಲ್ ಇದು ಅನಾತ್ಮ. ಅನಾತ್ಮದಲ್ಲಿ ಚಾನ್ಸಸ್ ಇರುತ್ತೆ ಅವಯವಗಳು ಅಲ್ಲ. ಅಂದ್ರೆ ಏನು? ಭೇದ. ಅಂಗಾಂಗಗಳು ನಾವೇನ್ ಮಾಡ್ತೀವಿ ಇಲ್ಲಿ? ಈ ಪಾದದಿಂದ ತಲೆವರೆಗೂ ಹಿಡಿದು ನಾನು, ಇದರಲ್ಲಿ ನನಗೆ ಕೈ ಕಾಲುಗಳು, ಇವೆಲ್ಲ 19 ಮುಖಗಳಿದೆ ಅಂತ ಮಾಡ್ಕೊಂತೇನೆ. ಇಲ್ಲಿ ದ್ವೈತ ಪ್ರಪಂಚದಲ್ಲಿ ಅನಾತ್ಮಗಳಲ್ಲಿ ಈ ರೂಲ್ಸ್ ಹೊಂದುತ್ತೆ. ಹಾಗೆ ಆನೆ ಒಂದು, ಅದರ ಪಾರ್ಟ್ಗಳು ಅವಯವ. ಹಾಗೆ ಅವಸ್ಥೆ ಒಂದು, ಅದರ ಒಳಗಡೆ ಅರ್ಧ ಡಜನ್ ಅವಯವ. ಕನಸು ತಗೊಳ್ರಿ, ಎಚ್ಚರ ತಗೊಳ್ರಿ, ನೀವೇನ ತಗೊಳ್ರಿ, ಆದಿ ದೈವಿಕ ತಗೊಳ್ರಿ, 14 ಲೋಕಗಳು, ಅವಯವಗಳು. ಹೀಗೆ ಇವೆಲ್ಲ ಇದ್ದೇ ಇರುತ್ತೆ. ಅದರಿಂದ ಭಿನ್ನವಾಗಿರುತ್ತೆ, ಬೇರೆ ಬೇರೆ ಆಗಿರ್ಬೇಕು.
ಬೇರೆ ದಾರಿನೇ ಇಲ್ಲ. ಇದು ಬೇರೆ, ಅದು ಬೇರೆ, ಇದು ಬೇರೆ. ಮತ್ತೆ ಇಲ್ಲಿ ದೃಶ್ಯ ಪ್ರಪಂಚದಲ್ಲಿ ಯಾವ್ದು ನಿಮ್ಗೆ ತೋರ್ತಾ ಇದೆಯೋ ಅದು ಮೊದಲು ಇರಬಾರ್ದು, ಹುಟ್ಟಬೇಕು. ಹುಟ್ಟಿದ್ದೇನಾಗಬೇಕು? ಬದಲಾವಣೆ ಆಗಬೇಕು. ಬದಲಾವಣೆ ಆಗಿದ್ದೇನಾಗಬೇಕು? ಅವಯವಗಳು ಸಾಯ್ಬೇಕು. ನೀವು ಆಧ್ಯಾತ್ಮಕ್ಕೆ ನೋಡ್ಕೊಳ್ರಿ, ಕರೆಕ್ಟ್. ಆದಿ ಭೌತಿಕವಾಗಿ 84 ಜೀವರಾಶಿಗಳಿಗೆ ಹೋಲಿಸ್ಕೊಳ್ರಿ, ಕರೆಕ್ಟ್. ಆದಿ ದೈವಿಕವಾಗಿ 14 ಲೋಕಗಳು, ಅಲ್ಲಿರೋ ಯಕ್ಷ ಗಂಧರ್ವರು, ರಾಕ್ಷಸರು, ಋಷಿಗಳಿಗೆ ಯಾರನ್ನ ಬೇಕಾಗಲಿ ಇಷ್ಟು ರೂಲ್ಸ್ ಹೊಂದುತ್ತೋ ಇಲ್ವೋ, ಈವನ್ ಇನ್ಕ್ಲೂಡಿಂಗ್ ಅವಸ್ಥೆಗೆ. ಅವಸ್ಥೆ ಅವಯವಗಳ ಪ್ರಶ್ನೆ ಕೇಳ್ತಾ ಇದ್ದೆ. ಅವಸ್ಥೆಗೆ ಅವಯವಗಳಿದೆಯಾ? ಅಂಗಾಂಗಗಳಿದೆಯಾ ಅವಸ್ಥೆಗೆ? ಇಲ್ಲ ಸರ್. ಹೇಗಿದೆ ನೋಡ್ರಿ ವಿಶಾಲ್ ಅವ್ರು, ಕರೆಕ್ಟ್, ಗುಡ್. ಹೇಗಿದ್ದೀರಿ? ಹೋಗ್ಲಿ, ಅವಸ್ಥೆ ಆತ್ಮನ? ವಿಶಾಲ್ ಅವರೇ, ಅವಸ್ಥೆ ಅಲ್ಲ 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 ಸರ್. ಅಲ್ಲ. ಕಲ್ಪನಾ, ಗುಡ್. ವಿಶಾಲ್, ಗುಡ್. ನೋಡ್ರಿ, ಅನಾತ್ಮಕ್ಕೆ ಅವಯವಗಳಿಲ್ಲ. ಇನ್ನು ಆತ್ಮನಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ ಅಥವಾ ಈ ಅಂಗಾಂಗಗಳಿಲ್ಲ ಅಂತ ಹೇಳಿದ್ರೆ ಏನ್ ತಪ್ಪಾಗುತ್ತೆ ಸ್ವಾಮಿ? ನಿಮ್ಗೆ ಈ ದೃಷ್ಟಾಂತದಲ್ಲಿ ಎಷ್ಟೊಂದು ತೋರಿಸ್ತೀವಿ ನಾವು. ಇಲ್ಲಿ ಸೂರ್ಯನಲ್ಲಿ ಕತ್ಲೆ ತೋರಿಸ್ರಿ, 2 ಇರ್ಬೇಕಲ್ಲ. ದ್ವೈತ ಅಂದ್ರೆ 2 ಇರ್ಬೇಕು. ಹುಟ್ಟು ಸಾವು 2 ಇರ್ಬೇಕು. ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಲಾಭ ನಷ್ಟ, ಇದು ದ್ವೈತ ಪ್ರಪಂಚ. ಇದು ಗ್ಯಾರಂಟಿ. ಈಗ ಸೂರ್ಯನಲ್ಲಿ ಕತ್ಲೆ ತೋರಿಸ್ರಿ, ನನಗೆ 2 ತೋರಿಸ್ರಿ. ಹೇಗೆ? ಹಗ್ಗದಲ್ಲಿ ಹಾವು ತೋರಿಸ್ರಿ. ಹಿಂಗೆ ಎಕ್ಸಾಂಪಲ್ಸ್ ನಮ್ಗೆ ಹೆಂಗೆ ತಗೊಂಡು ಹೋಗುತ್ತೆ. ಅವಸ್ಥೆಯಲ್ಲಿ ಅವಯವಗಳು ತೋರಿಸ್ರಿ. ಫಸ್ಟ್ ಆಫ್ ಆಲ್ ಅವಸ್ಥೆ ಇರೋದೇ ಒಂದು ತೋರ್ದಾಗ ಇನ್ನೇ ಮಿಕ್ಕಿರೋದು ತೋರಲ್ಲ. ಬಟ್ ಇಲ್ಲಿ ಅದರ ಒಳಗಡೆ ಭೇದ ಭಾವನೆಗಳಿರುತ್ತೆ, ಅದು ಬೇರೆ. ಇನ್ನೊಂದು, ಅವಸ್ಥೆಗಳು ಕಾಲ ದೇಶದಲ್ಲಿ ಇಲ್ಲ, ಅದೊಂದು ಕಾರ್ಯಕಾರಣ ಭಾವ ಇಲ್ಲ. ಈಗ ಎಚ್ಚರದ ಅವಸ್ಥೆಗೆ ಕಾರಣ ಯಾವುದು? ಕ್ವಶನ್ ಹಾಕಿದ್ರೆ ಉತ್ತರ ಸಿಗೋದ? ಸ್ವಾಮಿ, ನಿದ್ದೆಯಿಂದ ಎಚ್ಚರ ಬಂತು. ಅಲ್ಲ, ನೀನು ಎದ್ದಿದ್ದಂತಾನೆ ನೀನು ನಿದ್ದೆಗೆ ಹೋಗಿದ್ದು, ಆದ್ರಿಂದ ನಿದ್ದೆಗೆ ಎಚ್ಚರವನ್ನ ಕಾರಣ ಅಂತ ಅನ್ನೋದು ಕಾರ್ಯ ಅಂತ ಅನ್ನೋ ಸಿಕ್ಕಾಕೊಂಡ್ಬಿಡ್ತೀವಿ. ಇದು ಕಾರ್ಯಕಾರಣ ಭಾವ ಹೊಂದಲ್ಲ, ಅವಸ್ಥೆಗೆ ಹೊಂದಲ್ಲ. ಅವಸ್ಥೆ ಒಳಗಡೆ ಹೇಳ್ರಿ ಹೇಗಿದೆ ನೋಡ್ರಿ. ಯಾಕೆ? ಒಂದು ಅವಸ್ಥೆ ಇದ್ದಾಗ ಪಕ್ಕದಲ್ಲಿ ಇನ್ನೊಂದು ಅವಸ್ಥೆ ಇಟ್ಟರೆ ತಾನೇ ಅವಯವಗಳು ಅವು ಇವು ದ್ವೈತ. ಎಲ್ಲ ದ್ವೈತ ಫಿಲಾಸಫಿ, ಎಲ್ಲ ವ್ಯವಹಾರದಲ್ಲಿ ಹೊಂದುತ್ತೆ, ಇದ್ದಂತೆ ತೋರುತ್ತೆ. ಸರಿಯಾಗಿ ವಿಚಾರ ಮಾಡಿದ್ರೆ ಅಲ್ಲಿರೋದಿಲ್ಲ. ಹಿಂಗ್ ತಗೊಂಡೋಗ್ತಾರಪ್ಪ. ಅಲ್ಲಿಗೆ ಏನಾಯ್ತು? ಇಲ್ಲಿ ನೋಡ್ರಿ, ಇಲ್ಲಿ ಆಗುತ್ತೆ. ಎಲ್ಲಿ? ನಾನು ಇವಾಗ ಇಷ್ಟು ದೃಷ್ಟಾಂತ ಕೊಟ್ಟೆ, ಇನ್ನು ಅವರೊಂದೆರಡು ದೃಷ್ಟಾಂತ ಕೊಡ್ತಾರೆ. ಮಣ್ಣೇನು? ಅವಯವ. ಈಗ ಮಣ್ಣಿನಿಂದ ಆದಂತ ಕಾರ್ಯ ಒಪ್ಕೋಬಹುದು. ಏನಲ್ಲಿ ಮಡಕೆ ಆಗುತ್ತೆ, ಅದಕ್ಕೆ ಇಲ್ವಾ? ಅದನ್ನ ಬಾಡಿ ಅಂತೀರ, ಅದನ್ನ ಕತ್ ಅಂತೀರ, ಅದನ್ನ ತಟ್ಟೆ ಅಂತೀರ, ನೀರು ಹಾಕೋದು, ಹೆಸರು ಬೇರೆ, ರೂಪ ಬೇರೆ, ಎಲ್ಲ ಬಂದ್ಬಿಡ್ತು. ಮಣ್ಣಿನಿಂದ ಮಾಡೋ ಮಡಕೆ, ಕುಡಿಕೆ, ಶ್ರಾವ, ತಟ್ಟೆ ಅನೇಕ, ಅದರ ಪಾರ್ಟ್ಸ್ ಬೇರೆ. ನೀವು ಗಣಪತಿ ಅಂತ ಮಾಡಿದ್ರಿ, ಸೊಂಡ್ಲು ಬೇರೆ, ಇದು ಬೇರೆ, ಹೊಟ್ಟೆ ಬೇರೆ, ಹಾವು ಬೇರೆ, ಕಡುಬು ಬೇರೆ, ಎಲ್ಲ ಬೇರೆ ಬೇರೆ ಅವಯವಗಳು. ಇಲ್ಲಿ ಸಾಧ್ಯ ಇರುತ್ತೆ. ಮಣ್ಣು ಕೂಡ ಅವಯವ ಅಂದ್ರೆ ಅದು, ಅದರಿಂದ ಆಗಿರೋ ವಸ್ತುವು ಕೂಡ ಅವಯವ. ಹೇಗೆ ಅವಸ್ಥೆಗಳಿಗೆ ಗುಣ ಇಲ್ವೋ, ಕಾಲದೇಶ ಕಾರ್ಯಕಾರಣ ಭಾವಕ್ಕೆ ಒಳಪಟ್ಟಿಲ್ವೋ, ಅದು ಎರಡು ಇಲ್ವೋ, ಅಲ್ಲಿ ಅವಯವಗಳು ಕ್ವಶ್ಚನ್ನೇ ಇಲ್ಲ. ಅವಸ್ಥೆಗಳಿಗೆ ಇಲ್ಲ, ಏನು ಅವಸ್ಥೆಗಳನ್ನೇ ಸೃಷ್ಟಿ ಮಾಡಿದ ಅವರಪ್ಪ. ಹೇಗೆ ತಗೊಂಡೋಗ್ತಾರೆ ನೋಡ್ರಿ, ಎಷ್ಟು ಸೂಕ್ಷ್ಮವಾಗಿದೆ. ಆದ್ದರಿಂದ ಚಿನ್ನ, ಅದರಿಂದ ಆಗಿರೋ ಒಡವೆ, ಅವಯವಗಳಿದೆ. ಅವಯವ ಅವಯವಿ, ದ್ವೈತ. ಇದು ಎರಡೆರಡು ಎಲ್ಲಿರುತ್ತೋ ಅಲ್ಲಿ ಸುಖ ದುಃಖ, ಅವಯವ ಅವಯವಿ, ಅಂಶ ಅಂಶಿ, ಶೇಷ ಶೇಷಿ.
ಏನ್ ಬೇಕಾದ್ರೆ ಹೇಳ್ರಿ, ಅದೆಲ್ಲ ಇಷ್ಟೆಲ್ಲ ಸೇರುತ್ತೆ. ಇಲ್ಲಿ ಒಂದೋದಿಲ್ಲ, ನಿಮ್ಮ ಆತ್ಮನು ನಿರವಯವ. ಹಾಗಾದ್ರೆ ನಿರವಯವ ಆಗಿರುವನು ದ್ವೈತ ಪ್ರಪಂಚವಾಗಿ ಹೇಗ್ ಸಾಧ್ಯ ಅಂತ ಪ್ರಶ್ನೆ, ನಾನು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಮಣ್ಣು ಮಡಕೆ ಅವಯವ, ಅದರಿಂದ ದ್ವೈತ ಪ್ರಪಂಚ ತೋರುತ್ತೆ, ಒಪ್ಕೊಂತೀವಿ, ಕರೆಕ್ಟ್. ಇದು ಅವಯವ, ಅದರಿಂದ ಅದು ತೋರ್ಕೊಳುತ್ತಲ್ಲ, ಇದು ಅವಯವಿ ಮಣ್ಣು, ಅದರಿಂದ ತೋರ್ಕೊಳ್ಳೋದು ಅವಯವಗಳು. ಚಿನ್ನ ಅವಯವಿ. ಈಗ ನಿಮ್ಮ ಆತ್ಮನು ನಿರವಯವ ಅಂತಾರೆ, ಅದರಿಂದ ಪ್ರಪಂಚ ಹೆಂಗೆ? ಪ್ರಶ್ನೆ ಕೇಳ್ತಾ ಇದೆ. ಪ್ರಪಂಚ ಹೆಂಗ್ ತೋರ್ಕೊಳ್ತಾ ಆತ್ಮನಿಂದ? ಬೇಗ ಯಾರಾದ್ರು ಹಲೋ ಹೇಳಿ ಮಾ ವಿಶಾಲ. ಅದೇ ಅದು ಆಗಿರುತ್ತೆ ಸರ್. ಅಲ್ಲ, ಆಗಲ್ಲ. ತೋರ್ಕೊಳ್ಳೋದು ತುಂಬಾ ಚೆನ್ನಾಗಿ. ಆತ್ಮನೇ ಪ್ರಪಂಚವಾಗಿ ದ್ವೈತಗಳಾಗಿ ತೋರ್ಕೊಳ್ತಾ ಇದೆ ಅಂದ್ರೆ ಅದರಲ್ಲಿ ಏನು ಕಷ್ಟ ಇಲ್ಲ. ಬಟ್ ಆಗಿದೆ ಅಂತಂದ್ರೆ ಕಷ್ಟ. ಇವ್ರದೆಲ್ಲ ಆಗಿದೆ ಅಂತ ಹೇಳೋದು. ಈಗ ನೋಡ್ರಿ, ಮಣ್ಣು ಅವಯವ, ಅವಯವಿ, ಅದರಿಂದ ಮಡಕೆ ಕುಡಿಕೆ ಅವಯವಗಳು ಆಗಿದೆ. ಈ ದ್ವೈತದಲ್ಲಿ ಹೊಂದುತ್ತೆ, ವ್ಯವಹಾರಕ್ಕೆ ಹೊಂದುತ್ತೆ, ಪಾರಮಾರ್ಥದಲ್ಲಿ ಹೊಂದೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ವ್ಯವಹಾರದಲ್ಲೇ ಅವಸ್ಥೆಗಳು ಹೊಂದಲ್ಲ, ಇನ್ನ ವ್ಯವಹಾರ ಮೀರಿರುವಂತ ಪರಮಾರ್ಥಕ್ಕೆಲ್ಲ ಹೊಂದೋದಿಲ್ಲ. ಆದ್ದರಿಂದ ನಿಮ್ದೇನು ಅಂದ್ರೆ ಇಲ್ಲೆಲ್ಲ ಅವಯವ ಅವಯವಿ ವ್ಯವಹಾರದಲ್ಲಿರೋದು. ಕಾರ್ಯಕಾರಣ ವ್ಯವಹಾರ, ನಾಮ ರೂಪ ಕ್ರಿಯಾಕಾರಕ ಫಲಗಳು, ಕರ್ತೃತ್ವ ಭೋಕ್ತೃತ್ವ ಜ್ಞಾತೃತ್ವ, ಇವೆಲ್ಲ ವ್ಯವಹಾರದಲ್ಲಿ. ಮತ್ತೆ ಇವೆಲ್ಲ ಹೆಂಗ್ ತೋರ್ತಾ ಇದೆ? ಪರಮಾತ್ಮನಿಂದಲೇ ತೋರ್ತಾ ಇರೋದು. ಬೇರೆ ಅಸ್ತಿತ್ವ ಇಲ್ಲ ಇದಕ್ಕೆ, ಎಲ್ಲತ್ತಿಕ್ಕೂ ಕರೆಂಟೇ. ಹಾಗೆ ಹಿಂಗ್ ತಗೋಬೇಕು. ಆದ್ದರಿಂದ ಅಂತ್ಯಕ್ಕಂತೆ ಹಗ್ಗವೇ ಹಾವಾಗಿ ತೋರ್ತು. ಇಲ್ಲಿ ಹಗ್ಗ ಕೂಡ ಅವಯವವೇ, ಅದರಿಂದ ನೀವೇನ್ ಬೇಕಾದ್ರೂ ಮಾಡ್ಬೋದು. ಅವಯವಿ, ಅದರಿಂದ ಅವಯವಗಳು ಏನ್ ಬೇಕಾದ್ರೂ ಮಾಡ್ಬೋದು. ಹಗ್ಗದಿಂದ ಎಷ್ಟೊಂದ್ ತರ ಮಾಡ್ಬೋದು, ಬಟ್ಟೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ನಮ್ಗೆ ಗೊತ್ತಿರೋ ಹಾಗೆ ಅವಸ್ಥೆಗಳೇ ಅವಯವಿ ಅಲ್ಲ, ಅದು ನಿರವಯವೇ. ಇನ್ನು ಅದಕ್ಕಿಂತ ಹಿಂದೆ ಇರೋ ಆತ್ಮ ಅದು ಹೆಂಗಾಗ್ತಾನೆ ಆಗುತ್ತೆ. ಇಷ್ಟು ತಿಳ್ಕೊಳ್ರಿ. ನೆಕ್ಸ್ಟ್ ಅದನ್ನು ಹೇಳ್ತಾ ಇದ್ದಾರೆ. ಸೊ ನೀವು ಕೊಡೋ ದೃಷ್ಟಾಂತಗಳಲ್ಲಿ ಅವಯವ ಅವಯವಿ ಹೊಂದುತ್ತೆ, ಅದು ದೃಷ್ಟ ಪ್ರಪಂಚದಲ್ಲೇ ಇರುತ್ತೆ. ಆದ್ದರಿಂದ ಯಾವಾಗ ಅವಯವಗಳು ಇರುತ್ತೋ ಅವು ಮಾರ್ಪಡುತ್ತೆ. ಮೊದಲು ಇರಲಿಲ್ಲ, ಬಂತು, ಇರುತ್ತೆ, ಬದಲಾವಣೆ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಮಣ್ಣಿನಿಂದ ಮಡಕೆ ಮಾಡಿದ್ರಿ, ಮೊದಲು ಇರಲಿಲ್ಲ, ಮಾಡಿದ್ರಿ, ಏನಾಯ್ತು? ಇವಾಗ ಅವಯವ ಆಯಿತು. ಅದಕ್ಕೆ ಬೇಕಾದಷ್ಟು ಹೆಸರುಗಳಿದೆ, ನಾಮ ಕ್ರಿಯೆ ಏನು ಬೇಕಾದರೂ ಇದೆ. ಅದು ಇದ್ದ ಮೇಲೆ ಸವಿಯುತ್ತೆ, ಹೊಡೆದೋಗುತ್ತೆ, ಅಕಸ್ಮಾತ್ ಬಿದ್ದರೆ, ಅಥವಾ ಆದಷ್ಟು ಕೆಳಗೆ ಹಾಳಾಗೋಗುತ್ತೆ ಅಲ್ವಾ? ಹಿಂಗೆ. ಆದ್ದರಿಂದ ಇವಕ್ಕೆ ಈ ಥರ ಆಗೋದಿಲ್ಲ. ನಿಮ್ಮ ಅವಸ್ಥೆ ಮತ್ತೆ ಈ ಆತ್ಮನಿಗೆ ಫಸ್ಟ್ ಆಫ್ ಆಲ್ ಆ ಅವಸ್ಥೆ ಕೂಡ ಅನಾತ್ಮವೇ. ಯಾಕೆ? ಅದು ವಿಷಯವಾಗಿದೆ, ಮತ್ತದು ಇಲ್ದಂಗಾಗುತ್ತೆ, ಬದಲಾವಣೆ ಆಗೋದಿಲ್ಲ. ಅಗ್ರಿ. ಆ ದೃಷ್ಟಿಯಿಂದಲೇ ಅದಕ್ಕೆ ಆತ್ಮ ಅಂತ ಒಂದು ದೃಷ್ಟಿಯಿಂದ ಕರೆಯೋದು. ಈ ವ್ಯವಹಾರದ ದೃಷ್ಟಿಯಿಂದ ಹೇಳಿದಾಗ ಅದು ಬದಲಾವಣೆ ಆಗೋ ಚಾನ್ಸಸ್ಸೇ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನಗೆ ಕನಸು ಹೆಂಗ್ ಬಿತ್ತೋ ಈಗಲೂ ಹಂಗೆ ಬೀಳುತ್ತೆ. ಕಂಡಾಗ ಎಚ್ಚರದಂತೆ, ಆಮೇಲೆ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ನಿದ್ದೆಯಲ್ಲಿ ಏನೇನೂ ತೋರಲ್ಲ, ಎಚ್ಚರದಲ್ಲಿ ಇವೆಲ್ಲ ತೋರ್ತದೆ. ಹಂಗಂಗೆ ಇದೆ ನೋಡ್ರಿ. ಅದಕ್ಕೋಸ್ಕರ ಇಲ್ದಂಗೆ ಆಗ್ಬಿಡುತ್ತೆ. ಈಗ ನೋಡ್ರಿ, ಎಚ್ಚರ ಇದೆ, ಕನಸು ನಿದ್ದೆ ಹುಡುಕಿದ್ರೆ ಸಿಗೋದಿಲ್ಲ. ಹೇಗಿದೆ? ಒಂದಿದ್ದಾಗ ಇನ್ನೆರಡು ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಆತ ಇಲ್ಲಿಗೆ ಬರೋಣ. ಇನ್ನು ಆದ್ದರಿಂದ ಇಲ್ಲಿ ಇಷ್ಟೊತ್ತು ನಾವು ದೃಷ್ಟಾಂತಗಳು ಕೊಟ್ಟಿದ್ದಾಯ್ತು. ಇನ್ನು ದ್ರಾಷ್ಟಾಂತಿಕ ಬಂದ್ರೆ
ನಿಮ್ಮ ಆತ್ಮ ಏನಪ್ಪ? ನಿರವಯವ. ಅವನ ಅಂಶಾಂಶನೂ ಅಲ್ಲ, ನಿರವಯವ. ಅವನ ಅಂಶನೂ ಅಲ್ಲ, ಅವನಿಂದ ಇವ ಅಂಶಗಳು ಹುಟ್ಟಿತು ಅಂತ ಅನ್ನೋದು ಹೊಂದಲ್ಲ. ಇವೆಲ್ಲ ದೃಶ್ಯ ಪ್ರಪಂಚದಲ್ಲಿ. ಆದ್ದರಿಂದ ಆತ್ಮನು ನಿರವಯವ. ನಿರವಯವಾಗಿರುವ ಅಜವಾದ ಬ್ರಹ್ಮವು ಇನ್ನ ಹೇಗೂ ಯಾವ ಪ್ರಕಾರದಿಂದಲೂ ಬೇರ್ಪಡೋದಿಲ್ಲ. ಅದಿದ್ದಂಗ ಅಂದ್ರೆ ಇದ್ದಂಗಾಗುತ್ತಷ್ಟೇ, ಅಂತೆಕ್ಕಂತೆ ಆಗುತ್ತೆ. ಇವ್ರು ಹೇಳೋಂಗೆ ಮಾರ್ಪಡೋದು, ತಿರ್ಗ ಹುಟ್ಟೋದು, ಬದಲಾವಣೆ ಆಗೋದು, ಇಲ್ದಂಗೆ ಆಗೋದು ಅವೇನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಇಷ್ಟು ತಿಳ್ಕೊಳ್ರಿ ಸಾಕು. ಯಾವುದು ಭಿನ್ನವಾಗುತ್ತೋ ಅದು ಬದಲಾವಣೆ ಆಗುತ್ತೆ, ಇಲ್ದಂಗಾಗುತ್ತೆ, ನಶಿಸಿ ಹೋಗುತ್ತೆ. ಅದಕ್ಕೆ ಅದು ದೃಶ್ಯ ಪ್ರಪಂಚದಲ್ಲಿ, ನಮ್ಮ ಅದ್ವೈತದಲ್ಲಿ ಆತ್ಮನು ಭಿನ್ನ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಅವನಿಗೆ ಅಂಗಾಂಗಗಳೇ ಇಲ್ಲ, ಅವನು ಭಿನ್ನ ಆಗೋದು ಎಲ್ಲಿ ಬಂತು ಅಲ್ವಾ? ಅದಕ್ಕೆ ನಿರವಯವ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಇನ್ನೊಂದಿಲ್ಲಿ. ಮುಗಿದೋಯ್ತೀನಿ, ಮುಗಿಸ್ಬಿಡ್ತೀನಿ. ಇಲ್ಲಿ ಸ್ವಭಾವ ಅಂದ್ರೆ ಏನು? ಈಗ ಬೆಂಕಿಗೆ, ಈಗ ಆತ್ಮನಿಗೆ ಅವಯವ ಅಂತ ಹೇಳಿದ್ರೆ ಅದು ಏನದು? ಸ್ವಭಾವ. ಈಗ ಬೆಂಕಿಗೆ ಸುಡೋದು ಏನದು? ಸ್ವಭಾವ. ಅದಕ್ಕೋಸ್ಕರ ಯಾವುದು ತನ್ನ ಸ್ವಭಾವವೋ ಅದು ಬದಲಾವಣೆ ಆಗೋದಿಲ್ಲ. ಈಗ ಬೆಂಕಿಗೆ ಯಾವಾಗಲಾದರೂ ತಣ್ಣಗಾಗಿತ್ತೇನೋ ಹೇಳ್ರಿ ನೋಡ ಯಾರಾದ್ರು? ಅದಕ್ಕೆ ಶಂಕರಾಚಾರ್ಯರು ಶಾಸ್ತ್ರದಲ್ಲಿ ಇದನ್ನು ಹಿಡ್ಕೊಂತಾರೆ. ಸೊ ಈಗ ಬೆಂಕಿ ಸತ್ಯಯುಗದಲ್ಲಿ ಸುಡ್ತಾ ಇತ್ತು. ಅಲ್ಲಿ ಸ್ವಭಾವ ಅಂದ್ರೆ ಸುಡೋದು, ಕೆಂಪು, ಬೆಳಕು, ಶಾಖ, ಇಷ್ಟು ಇರುತ್ತೆ ಸ್ವಭಾವ ಅಂತ ಹೇಳ್ಬೋದು. ಕಾಗೆ ಕಪ್ಪಗಿರೋ ಸ್ವಭಾವ. ಆತ್ಮನು ನಿರವಯವವಾಗಿರೋದು ಸ್ವಭಾವ. ಅವನು ಆ ಇರವು, ಅರಿವು, ಆನಂದ ಸ್ವಭಾವ. ಈ ದ್ವೈತ ತೋರ್ಕೊಡೋದು, ಬದಲಾವಣೆ ಆಗೋದು, ಕೊನೆಗೆ ಇಲ್ದಂಗಾಗೋದು ಇದ್ರ ಸ್ವಭಾವ. ಹಂಗೆ ಈಗ ಐಸ್ ಇದೆ, ಅದು ತಣ್ಣಗಿರೋದೇ ಅದರ ಸ್ವಭಾವ. ಹಾಗೆ ಇದು ಯಾವತ್ತಾದ್ರೂ ಬದಲಾವಣೆ ಆಗುತ್ತಾ? ಆಗುತ್ತೆ. ಹಾಗೆ ಆತ್ಮನು ತನ್ನ ಸ್ವಭಾವ ನಿರವಯವ. ಮತ್ತು ಇರುವು, ಅರಿವು, ಆನಂದ ಎಲ್ಲವೂ ಅದೇ. ಅದನ್ನು ಹೇಳೋದು ಅವನ ಅದ್ವೈತ. ಅವನು ಯಾವತ್ತೂ ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಬೆಂಕಿ ತಣ್ಣಗಾದ್ರೆ ಕಳ್ಕೊಳ್ಳೋದೇ ನೀವು ಅಂತಂದ್ರೆ, ಸ್ವಾಮಿ ಸತ್ಯಯುಗದಲ್ಲಿ ಬೆಂಕಿ ಸುಡ್ತಾ ಇತ್ತು, ತ್ರೇತ ರಾಮನ ಯುಗದಲ್ಲಿ, ಕೃಷ್ಣನ ಯುಗದಲ್ಲಿ, ಈ ಕಲಿಯುಗ ಬಂದ್ಬಿಟ್ಟಿರೋದ್ರಿಂದ ಈ ಬೆಂಕಿ ತಣ್ಣಗಾಗ್ಬಿಟ್ಟಿದೆ. ಹೇಳ್ರಿ ನೋಡ, ಯಾರಾದ್ರೂ ಒಪ್ಕೊಳ್ರಿ? ಯಾರು ಒಪ್ಪಲ್ಲ. ಯಾಕೆ? ಅನುಭವ ವಿರುದ್ಧವಾಗಿದೆ, ಮುಗಿದೋಯ್ತು. ಹಾಗೆ ಇದು ಬಂದದಿಲ್ಲ. ಅಂದ್ರೆ ಸ್ವಭಾವನ ಬದಲಾವಣೆ ಮಾಡಕ್ಕೆ. ಆಮೇಲೆ ನಾನು ಇಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಇಲ್ಲಿ ಜನರಲ್ ಆಗಿ ನಮ್ಮ ವ್ಯವಹಾರದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಯಾರಾದರೂ ಕೆಟ್ಟವರಾಗಿದ್ರೆ, ಕಳ್ಳರಾಗಿದ್ರೆ, ಸ್ವಾಮಿ ಇದವ್ರ ಸ್ವಭಾವ, ಸುಟ್ಟು ಗುಣ ಹೋದ್ರೂ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇದು ಹೊಂದುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಕೆಲವು ಸಾರಿ ನಾವು ಮಾತಾಡುವಾಗ ಅವನ ಕಳ್ಳರಿ ವೀರಪ್ಪನ ಅವನ ಸ್ವಭಾವ, ಅವನ ಸುಟ್ಟರೂ ಅವನ ಗುಣ, ಅವನು ಕಳ್ತನ ಮಾಡೋದು ಬಿಡೋದಿಲ್ಲ ಅಂತ. ಈಗ ಇದನ್ನೇನಂತೀರ? ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ಲೆವೆಲ್ ವರ್ಗು ಪರವಾಗಿಲ್ಲ ಸರ್, ಆದ್ರೆ ಬದಲಾವಣೆ ಆಗ್ಬೋದು ಸರ್, ತೊಂದರೆ ಏನಿಲ್ಲ, ಬದಲಾವಣೆ ಆಗ್ಬೋದು. ಬದಲಾವಣೆ ಆಗಬಹುದು ಅಂದ್ರೆ ನಾವು ಅದನ್ನು ಗೌಣವಾಗಿ ಉಪಯೋಗಿಸಿರ್ತೀವಿ. ಕಷ್ಟ ಇದೆ, ಇಲ್ಲ ಅಂತ ಅನ್ಲಿಲ್ಲ. ಬಟ್ ಎಕ್ಸಾಂಪಲ್ಸ್ ಬೇಕು. ದೃಷ್ಟಾಂತ ಅಂತಂದ್ರೆ ವಾಲ್ಮೀಕಿ ಮತ್ತೆ ಅಂಗುಲಿ ಮಾಲ, ಅವ್ರಿಗಿಂತ ಕಟಕರ ನಾವು. ಅವ್ರ ಬದಲಾವಣೆ ಆದ್ರೂ ಇಲ್ವೋ? ಹಾಗೆ ಗುಣಗಳು ಸ್ವಭಾವವೋ ಗುಣ ಅಂತ ಕರಿತೀವಿ. ಸ್ವಭಾವಕ್ಕೂ ಗುಣಕ್ಕೂ ವ್ಯತ್ಯಾಸ ಕೇಳ್ತಾ ಇದೆ. ಈಗ ನಮ್ಮ ಸತ್ವಗುಣ, ರಜೋಗುಣ, ತಮೋಗುಣ ಸ್ವಭಾವ ಅಂತ ಕರೆಯೋಣ.
ಕರಿಬೋದಾ? ಇಲ್ಲ ಇಲ್ಲ ಸರ್. ವೆರಿ ಗುಡ್ ಕಲ್ಪನಾ. ನೋಡ್ರಿ, ಕರೆಯಕ್ಕಾಗಲ್ಲ. ಯಾಕೆ? ನಿಮ್ಗೆ ಸ್ವಭಾವ ಆಗ್ಬಿಟ್ರೆ ಅದು ಬದಲಾವಣೆ ಆಗೋದೇ ಇಲ್ಲ. ಪ್ರಾಣಿಗೂ ಸೊ ಬದಲಾವಣೆ ಆಗ್ಬೋದು. ಎಂತ ವೀರಪ್ಪ ಅಷ್ಟು ಕೆಟ್ಟವನು, ಕಳ್ಳರಿಗೆ ಯಾವ ಗುಣ ಇರ್ಬೇಕು ಸ್ವಾಮಿ? ಪ್ರಶ್ನೆ ಕೇಳ್ತಾ ಇದ್ದೇನೆ. ತಮೋಗುಣ, ಸತ್ವಗುಣ, ರಜೋಗುಣದಲ್ಲಿ ಕಳ್ಳರಿಗೆ ಯಾವ್ದು ಇರ್ಬೇಕು? ವಿಶಾಲ ರಜೋಗುಣ ಸರ್. ರಜೋಗುಣ ಇರ್ಬೇಕು. ನೋಡ್ರಿ, ಅಲ್ಲಿಗೆ ತಮೋ ಗುಣದವ್ರಿಗಿಂತ ಒಂದು ಮೆಟ್ಲು ಮೇಲಿದ್ದಾರೆ ಅವರು. ಹೆಂಗಿದೆ? ಅವ್ರು ಸ್ವಲ್ಪ ಮೇಲೆ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವಿವೇಕಾನಂದರ ಹತ್ರ ಒಬ್ಬ ಬಂದಿದ್ದೆ, ನನಗೆ ಜಪ ಕೊಡ್ರಿ ಅಂತ ಇದ್ನಂತೆ. ಅವ್ರಿಗೆ ಗೊತ್ತಾಗೋಯ್ತು ನೋಡಿದ ತಕ್ಷಣ ಇವ್ನು ತಮೋ ಗುಣಿ ಅಂತ. ನೀನ್ ಕಳ್ತನ ಮಾಡೋ ಅಂತ ಹೇಳಿದ್ರಂತೆ. ನಾವು ತಪ್ಪರ್ಥ ಮಾಡ್ಕೋಬಾರ್ದು ಇಲ್ಲಿ. ಅವ್ನು ಕಳ್ತನ ಮಾಡಕ್ ಶುರು ಮಾಡಿದ್ರೆ ಅವ್ನು ರಜೋಗುಣ ಇರಬೇಕು. ಈಗ ಅವನಿಗೆ ನಿದ್ದೆ ಬರುತ್ತೆ ಅಂದ್ರೆ ರಾತ್ರಿ ಹೊತ್ತು ಅವನ ಕೆಲಸ ನಡೆಯೋದೇ ರಾತ್ರಿ ಹೊತ್ತು, ಮಧ್ಯರಾತ್ರಿಯಲ್ಲಿ ಅವ್ನು ನಿದ್ದೆ ಮಾಡೋವನಾದ್ರೆ ಅವ್ನು ತಮೋ ಗುಣಿ, ಅವನಿಗೆ ಆಗಲ್ಲ. ಹೆಂಗಿದೆ ನೋಡ್ಲಿ. ಅದಕ್ಕೋಸ್ಕರ ಅವನು ರಜೋಗುಣದಿಂದ ಠಕ್ ಅಂತ ಸತ್ವಗುಣಕ್ಕೆ ಬಂದ್ಬಿಟ್ಟ, ಗುಣಾತೀತ ಆಗ್ಬಿಟ್ಟ. ಹೀಗೆ ಇಷ್ಟು ತಿಳ್ಕೊಡ್ರಿ ಸಾಕು. ಆದ್ದರಿಂದ ಯಾವುದು ಗುಣ, ಸತ್ವಗುಣ, ಇವುಗಳೆಲ್ಲ ಇವು ಬದಲಾವಣೆ ಮಾಡ್ಕೋಬಹುದು ನಾವು. ಅದಕ್ಕೆ ಅದರಿಂದ ನನ್ನಲ್ಲಿರೋ ಅಂಥ ಅವಿದ್ಯೆ ವಿದ್ಯೆಯಿಂದ ಹೋಗುತ್ತೆ. ಮತ್ತೆ ನನ್ನಲ್ಲಿರುವಂಥ ಈ ಕರ್ತೃತ್ವ, ಭೋಕ್ತೃತ್ವ ಇವು ನನ್ನ ಸ್ವಭಾವ ಅಲ್ಲ. ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ, ಪ್ರಮಾತೃತ್ವ, ಈ ಶರೀರ ನಾನು ಅಂತನ್ನೋದು ಸ್ವಭಾವ ಅಲ್ಲ. ಯಾಕೆ? ಪ್ರಶ್ನೆ ಕೇಳ್ತಾ ಇದ್ದೆ. ಸ್ವಭಾವ ಅಲ್ಲ. ಯಾಕೆ? ಅನುಭವದಿಂದ ತೋರಿಸ್ಬೇಕು ನನಗೆ. ಯಾರಾದ್ರು ಬಿಗ್ ಬದಲಾಗ್ತಾ ಇರುತ್ತೆ ಸರ್ ಇದೆಲ್ಲ. ಅದರಿಂದ ಇದು ಸ್ವಭಾವ ಅಲ್ಲ. ಅದೊಂದೇ ಅಲ್ಲ. ಎಚ್ಚರಕ್ಕೆ ಕನಸು ಬರಲ್ಲ, ಕನಸಂದ್ರೆ ಎಚ್ಚರಕ್ಕೆ ಬರಲ್ಲ, ಇವೆರಡು ನಿದ್ದೆಗೆ ಬರಲ್ಲ. ನಾನು ಒಂದು ಹೇಳಿದ್ರೆ ಎಲ್ಲ ತೊಗೊಂಡ್ಬಿಡ್ಬೇಕು. ಬದಲಾವಣೆ ಆಗ್ತಾ ಇರುತ್ತೆ. ಮತ್ತು ಮೊದಲು ಇರೋಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನೇ ತಗೊಂಡ್ರೆ 1951 ಹಿಂದೆ ಇಲ್ಲ, ಈಗ ಇದ್ದೀನಿ. ಯಾವಾಗಲೂ ಒಂದ್ಸಾರಿ ಗೊಟಕಂತ ಹೋಗ್ತೀನಿ, ಆಮೇಲೆ ಇರೋದಿಲ್ಲ, ಮಧ್ಯದಲ್ಲಿ ತೋರುತ್ತೆ, ಇದ್ಮೇಲೆ ಬದಲಾವಣೆ ಆಗುತ್ತೆ. ಒಂದಿನ ಗೊಟಕಂತ ಇಲ್ದಂಗ ಆಗುತ್ತೆ. ಇದು ಸ್ವಭಾವ ಹೆಂಗಾಗುತ್ತೆ. ಆದ್ದರಿಂದ ಇದು ನನ್ನ ಸ್ವಭಾವ ಅಲ್ಲ, ಲೆಕ್ಕ ಹಾಕೊಳ್ರೆ. ಅದಕ್ಕೋಸ್ಕರನೇ ನಿಮಗೆ ಬಿಡಕ್ ಬರುತ್ತೆ. ಅದಕ್ಕೆ ರಾಂಗ್ ನಾಲೆಡ್ಜ್ ಅಂತ ಎಷ್ಟು ಚೆನ್ನಾಗಿ ತಗೊಂಡೋಗ್ಬಿಡ್ತಾರೆ. ಹಾಗೆ ಇರ್ಲಿ. ಆದ್ದರಿಂದ ಯಾವಾಗ ಬೆಂಕಿ ತಣ್ಣಗಾಗುತ್ತೆ ಅಂತ ಅಂದ್ರೆ ಅದು ಮರ್ತ್ಯತ್ವವನ್ನು ಹೊಂದಬೇಕಾಗುತ್ತೆ. ಅಂದ್ರೆ ಆತ್ಮನು ಅವಯವಿ, ಅವನ ಗುಣನ ಬದಲಾಯಿಸ್ಕೊಂತಾನೆ ಅಂದ್ರೆ ಅವನು ಮೋಕ್ಷ, ಆನಂದ ಅಂತ ಹೇಳ್ತಾರಲ್ಲ, ತೆಗೆದಾಕ್ಬಿಡ್ಬೇಕು. ಹಂಗಾಗುತ್ತಾ? ಆಗೋದಿಲ್ಲ. ಬೆಂಕಿ ತಣ್ಣಗೆ ಯಾವತ್ತಾದ್ರೂ ಆಗುತ್ತಾ? ಆಗೋದಿಲ್ಲ. ಹಾಗೆ ಆತ್ಮನ ಗುಣ ನಿರವಯವ. ಅವನು ಯಾವತ್ತೂ ಹುಟ್ಟೋದಿಲ್ಲ, ಬದಲಾವಣೆ ಆಗೋದಿಲ್ಲ, ಇಲ್ದಂಗಾಗೋದಿಲ್ಲ, ಮುಗಿದೋಯ್ತು. ಅದಕ್ಕೋಸ್ಕರ ಸ್ವಭಾವಕ್ಕೆ ವಿರುದ್ಧವಾಗಿ ಯಾರಿಗೂ ಯಾವುದೂ ಇರೋದಿಲ್ಲ ಅನ್ನೋದು ಕೂಡ ಹೇಳ್ಬಿಟ್ರು. ಅದಕ್ಕೋಸ್ಕರನೇ ಅಮೃತ ನಾಶ ಆಗೋದಿಲ್ಲ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಅದಕ್ಕೆ ಅಜ, ಅದು ಹುಟ್ಟಿಲ್ಲ, ಅದರಿಂದ ಯಾವುದು ಹುಟ್ಟಿಲ್ಲ ಅನ್ನೋದೇ ಪಕ್ಕ. ಇದಕ್ಕೆ ಅಜಸ್ವರೂಪ ಅಂತಾರೆ. ಅಜಾತಿವಾದ. ಜಾತಿವಾದ ಅಂದ್ರೆ ಏನು? ಹುಟ್ಟೋದು. ಹಾಗೆ ಅಜವು ಅವ್ಯಯವು. ನೋಡ್ರಿ, ಅಜ ನಮ್ಮ ನಿಜವಾದ ಸ್ವರೂಪ ಅದು ಅಜ, ಅದು ಹುಟ್ಟಿಲ್ಲ, ಅದರಿಂದಲೂ ಏನು ಹುಟ್ಟಿಲ್ಲ. ಅವ್ಯಯವು, ಅದಕ್ಕೆ ಇದೇ ಇಲ್ಲ, ಅಂಗಾಂಗಗಳೇ ಇಲ್ಲ. ಅವ್ಯಯವು ಅದೇ ಆತ್ಮತತ್ವ. ಆದ್ರೆ ಅನೇಕವಾಗಿದೆಯಲ್ಲ ಅಂತಂದ್ರೆ ಮಾಯೆಯಿಂದ ಭಿನ್ನವಾದಂತೆ, ಅನೇಕವಾಗಿರುವಂತೆ. ಆತ್ಮನೇ ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮಾಯೆಯಿಂದ. ಕನಸನ್ನು ನೋಡ್ಕೊಳ್ರಿ, ಮಾಯೆ ಗಂಧರ್ವನಾಗಿರುತ್ತಾರ. ಆದ್ದರಿಂದ ನಿಜವಾಗಿ ಭಿನ್ನ ಆಗೋದಿಲ್ಲ ಅಂತ. ಆದ್ದರಿಂದ ನಿಮ್ಮ ದ್ವೈತ ಏನ್ ಹೇಳ್ತಿರೋ ಅದು ಹೊಂದೋದಿಲ್ಲ. ಇಲ್ಲಿ ನಿಲ್ಲಿಸ್ತೀನಿ. ಈಗ ನೋಡ್ರಿ, ಇಲ್ಲಿವರೆಗೂ ಅದ್ವೈತದ ಹೇಳಿದ್ರು. ಮುಂದೆ
ಜಾತ ಬ್ರಹ್ಮವಾದದಲ್ಲಿ ದೋಷ. ಇಲ್ಲಿ ಅಜಾತಿ ಅಂದ್ರೆ ಆತ್ಮನಿಗೆ ಹುಟ್ಟಿಲ್ಲ, ಬದಲಾವಣೆ ಇಲ್ಲ, ಸಾಯಲ್ಲ. ಜಾತ ಬ್ರಹ್ಮವಾದ, ಜಾತ ಅಂತಂದ್ರೆ ಅವ್ರಿಗೆ ಅದು ಹಿಂದಿರಲ್ಲ, ಇವಾಗ ಹುಟ್ಟುತ್ತೆ, ಬದಲಾವಣೆ ಆಗುತ್ತೆ, ಅದರಲ್ಲಿ ಅವಯವಗಳಿರುತ್ತೆ, ಎಲ್ಲ ತಪ್ಪಾಗುತ್ತೆ, ಅದು ದುಃಖಾಲಯ. ಆದ್ದರಿಂದ ಅದರಲ್ಲಿ ದೋಷ ತೋರಿಸ್ತಾರೆ 20ನೇ ಮಂತ್ರದಿಂದ. ನಾಳೆ ನಾನು ಮತ್ತೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಯಾಕೆಂದ್ರೆ ಹೀಗೆ ಹೋಗೋಣ, ಯಾಕೆಂದ್ರೆ ಮತ್ತೆ ಕನೆಕ್ಷನ್ ಸಿಗೋದಿಲ್ಲ ಅದಕ್ಕೋಸ್ಕರ. ಜೈ ಶ್ರೀರಾಮ್.